ನಿನ್ನೆ ಬಂದವರು ಕೆಲವರೆಲ್ಲ ಇದ್ದೀರಾ ಅಂತ ಗೋಳಿದ್ದೆ ನಾನು ಅಲ್ವಾ. ಈ ಮದುವೆ ಇತ್ತೀಚೆಗೆ ನಮ್ಮ ಧರ್ಮದಲ್ಲಿ ಅಥವಾ ಬೆಂಗಳೂರಲ್ಲಿ ಜಾಸ್ತಿ ಈ ಮದುವೆನಲ್ಲಿ ಒಂದು ಸ್ವಲ್ಪ ಮಾರ್ಪಾಟಾಗಿದೆ ಕೆಲವು ವರ್ಷಗಳಿಂದ. ನೀವೆಲ್ಲ ಗಮನಿಸಿರ್ಬೋದು. ಮೊದಲು 3 ದಿವಸ ಮದುವೆ ಮಾಡ್ತಾಯಿದ್ರು, ಈಗ ಅದು 2 ದಿವಸಕ್ಕೆ ಆಗ್ಬಿಟ್ಟಿದೆ. ಈ 2 ದಿವಸ ಮದುವೆ ಹೇಗಾಗತ್ತೆ ಅಂದರೆ, ಮೊದಲನೇ ದಿವಸ ರಿಸೆಪ್ಷನ್ನು, ಸಾಯಂಕಾಲ 7 ಗಂಟೆ ವರಪೂಜೆ ಕಮ್ ರಿಸೆಪ್ಷನ್ನು. ಆವಾಗ ಯಾರು ಬರ್ತಾರೆ ಅಲ್ಲಿ ಅಂತಂದರೆ, ರಿಲೇಟಿವ್ಸ್ ಅಂತೂ ಇದ್ದೇ ಇರ್ತಾರೆ, ಗಂಡಿನ ಕಡೆ ಹೆಣ್ಣಿನ ಕಡೆಯವರು. ಆಮೇಲೆ ಬಂಧು ಬಳಗ ಆಯ್ತಲ್ಲ, ಸ್ನೇಹಿತರು ಜಾಸ್ತಿ, ಕಲೀಗ್ಸು, ಅವ್ರ ಜೊತೆಲಿ ಕೆಲಸ ಮಾಡುವಂಥ ಕಲೀಗ್ಸು. ಅದರೊಳಗೂ ಹಾಲಿಡೇ ಅಂತ ರಿಸೆಪ್ಷನ್ ಅಂತದ್ದು ಬಂದರೆ ಸಿಕ್ಕಾಪಟ್ಟೆ ಜನ ಸೇರ್ತಾರೆ. ಅದರೊಳಗೆ ಸ್ವಲ್ಪ ಆರ್ಕೆಸ್ಟ್ರಾ ಬೇರೆ ಹಾಕ್ಬಿಟ್ರೆ ಭಾಳ, ಈ ಗುರು ನರಸಿಂಹ ಅಂತ ಚೌಲ್ಟ್ರಿಗಳು ಭಾಳ ಜನ ಸೇರ್ತಾರೆ. ಆದರೆ ಮಾರನೇ ದಿವಸ ಇರುತ್ತಲ್ಲ ಲಗ್ನ ಮುಹೂರ್ತ, ಅದೇ ಮೇಯ್ನು. ಅದಕ್ಕೆ ಕಲೀಗ್ಸ್ ಇರಲ್ಲ, ಬಂಧು ಬಳಗ ಅಂತೂ ಸ್ವಲ್ಪ ಇರ್ತಾರೆ, ಸ್ನೇಹಿತರು ಸ್ವಲ್ಪ ಬರೀ ಫ್ಯಾಮಿಲಿ ಫ್ರೆಂಡ್ಸ್ ಇರೋವಂಥ ಯಾರು ಇರ್ತಾರೆ ಅವರು ಮಾತ್ರ ಇರ್ತಾರೆ. ಅಂದರೆ ಹಿಂದಿನ ದಿವಸ ಸಾಯಂಕಾಲ ರಿಸೆಪ್ಷನ್ಗೆ ಭಾಳ ಜಾಸ್ತಿ ಜನ, ಆದರೆ ಮುಹೂರ್ತಕ್ಕೆ ಒಂದು ಸ್ವಲ್ಪ ಕಡಿಮೆ ಜನ ಇರ್ತಾರೆ. ಬಟ್ ನಿಜವಾದ ಆಡಿಯನ್ಸು ಅಂದರೆ ನಿಜವಾದ ಜನಗಳು, ಬಂಧು ಬಳಗ, ಆಶೀರ್ವಾದ ಮಾಡೋರು, ಗುರು ಹಿರಿಯರನ್ನು ನಿಶ್ಚಯಿಸಿದ್ರಿಂದ ತಾವೆಲ್ಲರೂ ಬಂದು ವಧುವರರನ್ನು ಆಶೀರ್ವದಿಸಬೇಕೆಂದು ಕೋರುವ ಇತಿ ತಮ್ಮ ವಿಜಯ ಅಂತ ಕರೀತಾರಲ್ಲ ಬಂಧು ಮಿತ್ರರು, ಅವರೇ ನಿಜವಾದ. ಯಾಕೆ ಹೇಳಿದೆ ಇದನ್ನು ಅಂತಂದರೆ, ನಿನ್ನೆ ಇಲ್ಲಿ ರಿಸೆಪ್ಷನ್ ಆಯಿತು ಅಲ್ವಾ, ನೆನ್ನೆ ರಿಸೆಪ್ಷನ್ ಆಯಿತು. ಸೊ ಬಂಧು ಬಳಗ, ಸ್ನೇಹಿತರು, ಕಲೀಗ್ಸು ಎಲ್ಲ ಸಿಕ್ಕಾಪಟ್ಟೆ ಹೊರಗಡೆ ಎಲ್ಲ ಸೇರ್ತಾಯಿದ್ವಿ. ಜೊತೆಗೆ ಆರ್ಕೆಸ್ಟ್ರಾ ಬೇರೆ ಇತ್ತು. ನರಸಿಂಹ ಜೋಶಿ, ಪ್ರಾಣೇಶ್ ಅವರು ಅಷ್ಟೇ ಅಲ್ಲದೆ ನರಸಿಂಹ ಜೋಶಿ, ಮಹಾಮನಿ. ಇವತ್ತು ಮುಹೂರ್ತ. ಕರೆಕ್ಟು, ಕರೆಕ್ಟ್, ಭಾಳ ಸಂತೋಷ. ಕ್ಲೋಸ್ ರಿಲೇಟಿವ್ಸ್, ಅದು ತುಂಬ ಚೆನ್ನಾಗಿ ಹೇಳಿದ್ರಿ. YMN ಮೂರ್ತಿ ಅಂತ ನಮ್ಮಲ್ಲಿ ಒಬ್ಬರು ಹ್ಯೂಮರ್ ಕ್ಲಬ್ ಇಂಟರ್ನ್ಯಾಷನಲ್ ಅಂತ ಶುರು ಮಾಡಿದಾರಲ್ಲ, ಅವರು ಡೋಂಟ್ ಲೆಂಡ್ ಮನಿ ಇನ್ ಕ್ಲೋಸ್ ರಿಲೇಷನ್ಶಿಪ್, ಇಫ್ ಯು ಲೆಂಡ್ ಮನಿ ಇನ್ ಕ್ಲೋಸ್ ರಿಲೇಷನ್ ಇಟ್ ಈಸ್ ಶ್ಯೂರ್ ಟು ಕ್ಲೋಸ್ ರಿಲೇಷನ್ಶಿಪ್ ಅಂತ ಹೇಳಿದ್ರು ಅಂತ ಒಂದು ಮಾತು ಹೇಳಿದರು ಅವರು. ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಅದು ಅಲ್ಲಿ ಇನ್ನೊಂದೇನಾಯಿತು ಅಂದರೆ, ನಿನ್ನೆ ಅಮಾವಾಸ್ಯೆ, ಭೀಮ್ನ ಅಮಾವಾಸ್ಯೆ, ಇವತ್ತು ಶ್ರಾವಣ, ಮುಹೂರ್ತಕ್ಕೆ ಭಾಳ ಒಳ್ಳೆಯ ಸಮಯ ಆಯಿತು. ಪ್ರಶಸ್ತ ಇವಾಗ ಪ್ರಶಸ್ತ ಸಮಯದಲ್ಲಿ ಈಗ ಲಗ್ನ ಆಗ್ತಾಯಿದೆ. ಹಾಸ್ಯಕ್ಕೂ ಸದಾಭಿರುಚಿ ಹಾಸ್ಯನ ಕೊಟ್ಟು ಮದುವೆ 6:30 8 ಗಂಟೆವರೆಗೂ ಸಲ್ಲುವ ಶುಭ ಲಗ್ನದಲ್ಲಿ 6:30 8 ತಾನೆ. ಸೊ ಇದು ಹೀಗಾಗಿ ಕೆಲವು ವಿಷಯ. ನೆನ್ನೆ ಪತ್ತಿ ಪಾಂಡುರಂಗ್ ಅವರು, ನೆನ್ನೆ ನೀವು ಅರೇಂಜ್ಮೆಂಟ್ ಎಲ್ಲ ನೋಡಿದ್ರಿ, ಇಲ್ಲಿ 3 ಚೇರ್ ಹಾಕಿದ್ರು, ಆಮೇಲೆ ಎಲ್ಲರೂ ಅಲ್ಲೋಗಿ ನಿಂತ್ಕೊಂಡು ನಾವು ಕೂತ್ಕೊಂಡ್ರೆ ನಮಗೆ ಮಾತೇ ಹೊರಡಲ್ಲ ಅಂತ ಹಿಂಗೆಲ್ಲ ಚರ್ಚೆ ಆಯಿತು. ಪತ್ತಿ ಪಾಂಡುರಂಗ್ ನೆನ್ನೆ ಕೂತಿದ್ರಲ್ಲ, ಸ್ಪಾನ್ಸರ್ ಮಾಡಿದ್ರು, ಅವರು ಇಲ್ಲಿ ಬಂದು ಹಾರ ಹಾಕ್ತಾ ಪ್ರಾಣೇಶ್ಗೆ ಒಂದು ಮಾತು ಹೇಳಿದ್ರು. ಓಕೆ, ವೆಲ್ಕಮ್ ಅಂತ ಹೀಗೆಲ್ಲ ಹೇಳ್ಬಿಟ್ಟು ಅವರು 2 ಗಂಟೆ ನಾನ್ ಸ್ಟಾಪ್ ನಮ್ಮನ್ನೆಲ್ಲ ನಗಿಸ್ಬಿಡಿ ಅಂದರು. ಅದೇ ಥರ ಆಯಿತು, ನಗಿಸೋದಾಯಿತು. ನಾನು ಅಲ್ಲಿ ಮುಂದ್ಗಡೆ ಕೂತ್ಕೊಂಡಿದ್ದೆ. ನಾಳೆ ನನಗಿದೆಯಲ್ಲಪ್ಪ ಬ್ಯಾಟಿಂಗು ಅಂತ ಭಯ ಆಯಿತು. ಆದರೆ ನನಗೊಂದು ಅಡ್ವಾಂಟೇಜಸ್ ಪೊಸಿಷನಲ್ಲಿದ್ದೀನಿ ನಾನು. ಪ್ರಾಣೇಶ್ ಆ್ಯಂಡ್ ಕಂಪನಿಗಿಂತ ಕಂಪೇರ್ ಮಾಡಿದ್ರೆ ನಾನು ಐ ಆಮ್ ಇನ್ ಎ ಬೆಟರ್ ಪೊಸಿಷನ್. ಹೆಂಗೆ ಗೊತ್ತಾ, ನೀವು ಈ ಬುಕ್ಲೆಟ್ ನೋಡಿದ್ದೀರಾ ನೀವೆಲ್ಲ, ಕಾರ್ಯಕ್ರಮದ 6 ತಿಂಗಳದ್ದು ಜುಲೈ ಟು ಡಿಸೆಂಬರ್ ಕಾರ್ಯಕ್ರಮದ ಲಿಸ್ಟು ಪಬ್ಲಿಷ್ ಮಾಡಿರೋದ್ರೊಳಗೆ, ಪ್ಲಸ್ ಇಲ್ಲಿ ಹೊರಗಡೆ ಫ್ಲೆಕ್ಸ್ ಹಾಕಿರೋದ್ರೊಳಗೆ ಏನಿದೆ ಗೊತ್ತಾ, 23ನೇ ತಾರೀಕು ಪ್ರಾಣೇಶ್ ಮತ್ತು ತಂಡದವರಿಂದ ಹಾಸ್ಯ ಕಾರ್ಯಕ್ರಮ, 24ನೇ ತಾರೀಕು YB ಗುಂಡೂರಾವ್ ಅವರಿಂದ ಉಪನ್ಯಾಸ. ಹೆಂಗಿದೆ ಅಲ್ವಾ, ಹಂಗೆ ತಾನಿರೋದು. ಆದ್ದರಿಂದ ನಾನು ಭಾಳ ಪೊಸಿಷನ್ನು, ಭಾಳ ಕಂಫರ್ಟಬಲ್. ಯಾಕೆಂದರೆ ಇಲ್ಲಿ ನಗಬೇಕಾಗೇ ಇಲ್ಲ. ಆದರೂ ಅಕಸ್ಮಾತ್ ನನ್ನ ಮಾತುಗಳಲ್ಲಿ ನಿಮ್ಗೇನಾದರೂ ಅಲ್ಲಲ್ಲಿ ನಗು ಏನಾದರೂ ಬಂದರೆ ಅದು ಕೇವಲ ಇನ್ಸಿಡೆಂಟಲ್ ಅಥವಾ ಆಕ್ಸಿಡೆಂಟಲ್, ಉದ್ದೇಶಪೂರ್ವಕ ಅಲ್ಲ ಅಂತ ತಿಳ್ಕೊಂಡು. ಅಕಸ್ಮಾತ್ ನಗು ಬರದೇ ಇದ್ದರೆ ಅದನ್ನು ಚಿಂತನೆ ಅಂತ ಅನ್ಕೊಂಡ್ರೆ ಆಯಿತು. ಅಯ್ಯೋ, ನಕ್ಕಿರೋದು ನೋಡಿದ್ರೆ ಚಿಂತನೆ ಅಲ್ಲ ಅಂದಂಗೆ ಆಯಿತು. ಸೊ ಎಲ್ಲೆಲ್ಲಿ ಗ್ಯಾಪ್ ಇರುತ್ತೋ ಅಲ್ಲೆಲ್ಲ ಚಿಂತನೆ ಅಂದ್ಕೊಂಬಿಡೋದು, ನಗು ಬಂದಾಗ ನಗು. ಸೊ ಹೀಗೆಲ್ಲ ಯೋಚನೆ ಮಾಡ್ತಾ ನಾನು ಅಂದ್ಕೊಂಡೆ. ನಿನ್ನೆ SR ರಾಮಸ್ವಾಮಿಗಳು ಒಂದು ಮಾತು ಹೇಳಿದ್ರು. SR ರಾಮಸ್ವಾಮಿಗಳು, ನಮ್ಮ ಗೋಖಲೆ ಇನ್ಸ್ಟಿಟ್ಯೂಟು ಇದ್ರದ್ದು ಏನಪ್ಪ ವಿಶೇಷತೆ ಅಂತಂದರೆ, ನಾವು ಸಾಮಾನ್ಯವಾಗಿ ಈ ವಿಚಾರ, ತತ್ವಜ್ಞಾನ, ಅಧ್ಯಾತ್ಮ ಇಂಥ ಉಪನ್ಯಾಸಗಳನ್ನು, ಪ್ರವಚನಗಳನ್ನು ಏರ್ಪಾಡು ಮಾಡಿಸ್ತಾ ಇರುವಾಗ ಇದ್ದಕ್ಕಿದ್ದಂಗೆ ಪ್ರಾಣೇಶ್ ಆ್ಯಂಡ್ ಕಂಪನಿ ಹಾಸ್ಯೋತ್ಸವ ಯಾತಕ್ಕೆ ಅರೇಂಜ್ ಮಾಡಿದ್ದೀರಾ ಅಂತ ನನಗೆ ಕೆಲವರು ಕೇಳಿದ್ದಾರೆ. ಹಾಗಾಗಿ ನಮ್ಮ ಜನಗಳಿಗೆ, ನಮ್ಮ ಪ್ರೇಕ್ಷಕರಿಗೆ ಎಲ್ಲ ರೀತಿ ಕಾರ್ಯಕ್ರಮನೂ ಕೊಡಬೇಕು ಅಂತ ವಿಚಾರ ಮಾಡಿದ್ದೀವಿ ಅಂತ ನಿನ್ನೆ ಹೇಳಿದ್ರು ಅವರು ಸ್ವಾಗತ ಭಾಷಣದಲ್ಲಿ. ಆದರೆ ಅದರಿಂದ ನನಗೇನು ಅನ್ನಿಸ್ತು ಅಂದರೆ ವಿಚಾರನೇ ಬೇರೆ, ತತ್ವಜ್ಞಾನನೇ ಬೇರೆ, ಹಾಸ್ಯನೇ ಬೇರೆ, ಎಲ್ಲ ರೀತಿ ಕಾರ್ಯಕ್ರಮ ಅಂತ ಅನ್ಸತ್ತಲ್ವ. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ನ ಪ್ರಾಪ್ನಯಂತಿ ಮುನಯೋ ರುದಿತೇನ ಮೋಕ್ಷಂ
ಸ್ವರ್ಗ ಯತಿಂ ಪರಿಹಾಸ ಕಥಾ ಋಣದ್ಧಿ ಅಂತ. ಹಾಗಂದರೆ ಏನಪ್ಪ ಅಂದರೆ, ನಾವು ಗೋಳಾಡ್ಕೊಂಡು ಹತ್ಕೊಂಡು ಭಾಳ ಸೀರಿಯಸ್ ಆಗಿ ಗಂಭೀರವಾಗಿದ್ದರೆ ನಮಗೇನು ಮೋಕ್ಷ ಸಿಗತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಅಕಸ್ಮಾತ್ ನಗ್ತಾ ನಗ್ತಾ ಖುಷಿಯಾಗಿದ್ದರೆ ಸಿಗೋ ಸ್ವರ್ಗ ತಪ್ಪೋಗತ್ತೆ ಅಂತಲೇ ಏನಿಲ್ಲ. ಆದ್ದರಿಂದ ನಗ್ತಾ ಇರೋಣ ಅಲ್ವಾ, ಹೇಗಿದ್ದು ಗ್ಯಾರಂಟಿ. ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲದೆ ಇರುವಾಗ ಇದು ವಿಚಾರ, ತತ್ವಜ್ಞಾನ, ಹಾಸ್ಯ ಅಂತ ಸಪ್ರೇಟ್ ಮಾಡೋದೇ ಬೇಡ ಅಂತ ಅನ್ನಿಸ್ತು ನನಗೆ. ಯಾಕೆಂದರೆ ಅವ್ರು ಇನ್ನೊಂದು ಹೇಳಿದ್ರು, ನಮ್ಮ ಪೂಜ್ಯ DVG ಅವ್ರದ್ದೇ ಒಂದು ಕೋಟ್ ಮಾಡಿದ್ರು. DVG ಅವರು ಹಾಸ್ಯ ಪಕ್ಷಪಾತಿ, ನಗುವು ಸಹಜದ ಧರ್ಮ. ರಾಮೂರು ಎಂಥ ಬ್ಯೂಟಿಫುಲ್ ಮಾತು ಹೇಳಿದ್ರು. ಸುಮ್ಮನೆ ನಗುವು ಸಹಜದ ಧರ್ಮ ಅಂತ ಹೇಳಲಿಲ್ಲ ಅವರು, ನಗಿಸಬೇಕು ಧರ್ಮ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ಪರಧರ್ಮ ಅಂದ್ರೇನು ಅಂದರೆ ಅದಕ್ಕಿಂತ ಮೇಲಿಂದು. ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ. ಇಂಥ ಲೆವೆಲ್ಗೆ ತೊಗೊಂಡೋಗಿರುವಂಥ DVG ಅವರು ಅಂದರೆ ಭಾಳ ಬೇಸಿಕಲಿ ಅವರು ಫಿಲಾಸಫರು. ಅದಕ್ಕೆ ಹಾಸ್ಯ ಬೇರೆ, ಫಿಲಾಸಫಿ ಅಂತ ಅನ್ನೋದಲ್ಲದೆ ಇದು ಎರಡನ್ನೂ ಕಂಬೈನ್ ಮಾಡೋಣ ಅಂತ ನನಗೊಂದು ಅನ್ನಿಸ್ತು. ಹೇಗೆ ಕಂಬೈನ್ ಮಾಡೋದು ಅಂದರೆ, ನಿಮಗೆಲ್ಲ ಗೊತ್ತು, ಡಿಸೆಂಬರ್ 25ನೇ ತಾರೀಕು ಹಾಸ್ಯ ಬ್ರಹ್ಮ ಟ್ರಸ್ಟು ಮತ್ತು ಅಪರಂಜಿ ಟ್ರಸ್ಟು HN ಕಲಾಕ್ಷೇತ್ರದಲ್ಲಿ ಒಂದು 18 ವರ್ಷ ಅಮೋಘವಾದ ಹಾಸ್ಯೋತ್ಸವದ ಒಂದು ಚಳುವಳಿ ಮಾಡ್ಕೊಂಬಂದ್ವಿ. ಅದ್ರಲ್ಲಿ ನನಗೆ ನಡೆಸ್ಕೊಳ್ತಾ ಇದ್ದಾಗ ಆರ್ ಮಿತ್ರ ಅವರು ಅದರ ಉಸ್ತುವಾರಿ ವಹಿಸ್ಕೊಂಡಿದ್ರು. ಒಂದ್ಸಲಿ YNK ಗೊತ್ತಲ್ಲ, ಗಾಂಧಿ ಬಜಾರ್ನವರೇ ಅವರು. YNK ಅಂತ ಅದ್ಭುತ ಹಾಸ್ಯ ಪ್ರಜ್ಞೆ, ಅವರಿಗೆ ಆರ್ ಮಿತ್ರ ಕರೆದ್ರಂತೆ. ನಮ್ಮ ಹಾಸ್ಯೋತ್ಸವ ಅಂತ ನಾವು ಪ್ರತಿ ಡಿಸೆಂಬರ್ 25ನೇ ತಾರೀಕು ಮಾಡ್ತೀವಿ, ನೀವು ಬನ್ನಿ ಅಂತ. YNK ಏನು ಹೇಳಿದ್ರಂತೆ, ನೀವು ಯಾಕೆ ನವರಸಗಳಿದೆ ಆ್ಯಕ್ಚುಲಿ, ಹಾಸ್ಯರಸ, ಶೃಂಗಾರ ರಸ, ಬೀಭತ್ಸ ರಸ, ಶಾಂತರಸ, ಹಿಂಗೆಲ್ಲ ಅದ್ಭುತ ರಸ, ಹೀಗೆಲ್ಲ 9 ರಸಗಳಿರುವಾಗ ಅದನ್ನೆಲ್ಲ ಬಿಟ್ಬಿಟ್ಟು ಹಾಸ್ಯಕ್ಕೋಸ್ಕರನೇ ಯಾಕೆ ನೀವು ಸಪ್ರೇಟಾಗಿ ಉತ್ಸವ ಮಾಡ್ತೀರಾ, ಮಿಕ್ಕಿದ ರಸಗೆಲ್ಲ ಯಾಕೆ ಮಾಡಲ್ಲ? ಅವಾಗ ಮಿತ್ರ ಹೇಳಿದ್ರಂತೆ, ನಾವು ಹಾಸ್ಯದಲ್ಲೇ ಇನ್ನು ಮಿಕ್ಕಿದ ಎಲ್ಲ ರಸನೂ ತಂದುಬಿಡ್ತೀವಿ ಅಂತ. ಇದು ಹಾಸ್ಯದ ವಿಶೇಷ. ಯಾಕೆಂದರೆ ಮಿಕ್ಕಿದ ರಸಗಳಿಗೆ ಮಿಕ್ಸ್ ಮಾಡೋಕ್ಕಾಗಲ್ಲ ಅದನ್ನು. ಆದರೆ ಇಲ್ಲಿ ಹಾಸ್ಯದಲ್ಲಿ ನೀವು ಏನು ಬೇಕಾದರೂ ಮಿಕ್ಸ್ ಮಾಡಿ ಕೊಡ್ತಾ ಇರ್ಬೋದು. ಹಾಗಾಗಿ ಫಿಲಾಸಫಿ ಕೂಡ ಮಿಕ್ಸ್ ಮಾಡೋದು. DVG ಅವರಿಗೆ ಭಾಳ ಅದ್ಭುತವಾದ, ತುಂಬ ಪ್ರೀತಿ ಪಾತ್ರರಾಗಿರೋ ವ್ಯಕ್ತಿ ಅಂದರೆ TP ಕೈಲಾಸಂ. ಕೈಲಾಸಂಗೆ DVG ಅವ್ರನ್ನ ಕಂಡ್ರೆ ಮಹಾ ಗೌರವ, ಭಕ್ತಿ. ಅವರು DV ಗುಂಡಪ್ಪನವರು ಕೈಲಾಸಂ ಅವರ ಒಂದು ಪುಸ್ತಕಕ್ಕೆ ಮುನ್ನುಡಿ ಬರೀತಾ ಒಂದು ಮಾತು ಹೇಳ್ತಾರೆ, ನಮ್ಮ ಜನ ಕೈಲಾಸಂ ನಾಟಕದ ಸಂಪರ್ಕದಲ್ಲಿದ್ದಾರೆ ಅಂತಂದರೆ ಅವರು ಮಾನಸಿಕವಾಗಿ ಆರೋಗ್ಯವಾಗಿದ್ದಾರೆ ಅಂತ ಅರ್ಥ. DVG ಅವರು ಹೇಳಿರೋ ಮಾತು. ಅಂದರೆ ಕೈಲಾಸಂ ಬಗ್ಗೆ ಹೇಳಿದ್ರು ಅವರು, ಹಾಸ್ಯ ಮಿಕ್ಕಿದ್ದಕ್ಕೆಲ್ಲ ಹಾಸ್ಯ ಅಂತ ಹೇಳಿಲ್ಲ. ಕೈಲಾಸಂ ಬಗ್ಗೆ ಯಾಕೆ ಹೇಳಿದ್ರು ಮಾನಸಿಕ ಆರೋಗ್ಯವಾಗಿದ್ದಾರೆ, ಇನ್ನು ಮಿಕ್ಕಿದವ್ರಿಗೆ ಯಾಕೆ ಹೇಳಲಿಲ್ಲ? ಎಷ್ಟೋ ಜನ ಹಾಸ್ಯಗಾರರು ಇದ್ರಲ್ಲ, ಯಾಕೆ ಹೇಳಲಿಲ್ಲ ಅನ್ನೋಕ್ಕೆ ಅಲ್ಲಿ ಅರ್ಥ ಇದೆ. ಇವಾಗ ನಾನು ಶ್ಲೋಕ ಹೇಳಿದ್ನಲ್ಲ, ನಾ ಪ್ರಾಪ್ನುಯಂತಿ ಮುನೆಯೋ ರುದಿತೇನ ಮೋಕ್ಷಂ, ಅಲ್ಲಿಗೆ ಲಿಂಕು. ಕೈಲಾಸಂಗೆ ಯಾರೋ ಕೇಳಿದ್ರಂತೆ, ಸರ್ ನೀವು ಇಷ್ಟೊಂದು ಅದ್ಭುತ ಹಾಸ್ಯ ಪ್ರಜ್ಞೆ ಇರೋರು, ಹಾಸ್ಯ ಹೇಗೆ ಹುಟ್ಟತ್ತೆ? ಕೈಲಾಸಂ ಡೆಫಿನೇಷನ್ ಕೊಡ್ತಾರೆ, ಜೀವನದಲ್ಲಿ ನಡೆಯುವ ಘಟನೆಗಳನ್ನು ವಕ್ರದೃಷ್ಟಿಯಿಂದ ನೋಡಿದ್ರೆ ಹಾಸ್ಯ ಹುಟ್ಟತ್ತೆ, ಜೀವನನೇ ವಕ್ರದೃಷ್ಟಿಯಿಂದ ನೋಡಿದ್ರೆ ಫಿಲಾಸಫಿ ಹುಟ್ಟತ್ತೆ ಅಂತ. ಸೊ ಸಪ್ರೇಟ್ ಕಾರ್ಯಕ್ರಮ ಹೆಂಗಾಯ್ತು ಅಲ್ವಾ? ಎರಡು ಜೀವನದಲ್ಲಿ ನಡೆಯೋ ಘಟನೆಗಳು ಮಾತ್ರ ವಕ್ರದೃಷ್ಟಿಯಿಂದ ನೋಡಿ, ಅದು ಹಾಸ್ಯ ಘಟನೆ. ಜೀವನನೇ ವಕ್ರದೃಷ್ಟಿಯಿಂದ, ಇಷ್ಟೇನಾ ಲೈಫು, ಛೇ. ದ ಆಂಕರೈಟ್ ಕ್ರೈಸ್ ವಿತ್ ಕಾರ್ಡಿಯಾಕ್ ಸೈಸ್ ಕಂಪ್ಲೈನಿಂಗ್ ದ ವರ್ಲ್ಡ್ ಈಸ್ ಬಟ್ ಎ ಶೋ. ದ ಪೊಯಟ್ ಡಿಕ್ರೈಸ್ ಸಚ್ ಡೋಲರಸ್ ಕ್ರೈಸ್ ಅಂಡ್ ಗಿಫ್ಟ್ಸ್ ಅಸ್ ಇಸ್ ಆಫ್ಟರ್ ಗ್ಲೋ ಅಂತ ಒಂದು ಪದ್ಯ ಬರೆದ್ರು ಕೈಲಾಸಂ. GP ರಾಜರತ್ನಂನಿಂದ ಭಾಳ ಸುಂದರವಾಗಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಹೆಂಗೆ ಅಂದರೆ, ದ ಆಂಕರೈಟ್ ಕ್ರೈಸ್ ವಿತ್ ಕಾರ್ಡಿಯಾಕ್ ಸೈಸ್, ತಾಪಸಿಯು ನಿಟ್ಟುಸಿರನ ಎದೆಯಾರ ಬಿಟ್ಟು ಆಕ್ಷೇಪ ಗೈವನಿ ಜೀವನ ಬರೀ ನಟನೆ ಎಂದು. ಕವಿಯೋ ತಾನಿ ತೆರೆದ ಗೋಳ ಬದಿಗಿಟ್ಟು ದಾನಗೈವನು ತನ್ನ ಬಳಿಕ ಬಂದ ಬೆಳಕ ತಂದು. ಆಫ್ಟರ್ ಗ್ಲೋ ಅನ್ನೋದನ್ನು ಬಳಿಕ ಬಂದ ಬೆಳಕ. ಹಾಸ್ಯ ಮತ್ತು ಫಿಲಾಸಫಿ ಎರಡು ಬೇರೆ ಬೇರೆ ಅಲ್ವೇ ಅಲ್ಲ, ಒಂದೇ ನಾಣ್ಯದ ಎರಡು ಮುಖಗಳು. ಘಟನೆಗಳು ನೋಡಿದ್ರೆ ಹಾಸ್ಯ, ಜೀವನನೇ ವಕ್ರದೃಷ್ಟಿಯಿಂದ ನೋಡಿದ್ರೆ ಹಾಸ್ಯ ಅಂತ ಹಿಂಗೆ ತೊಗೊಂಡ್ರೆ, ಈ ವಕ್ರದೃಷ್ಟಿಯಿಂದ ನೋಡೋದು ಹಿಂಗೆ, ಆ ಪದದಲ್ಲೇ ಸ್ವಲ್ಪ ನೆಗೆಟಿವ್ ಮೀನಿಂಗ್ ಇದೆ ಅಂತ ಅನ್ನಿಸ್ಬೋದು ನಿಮಗೆ ಅಲ್ವಾ ಮೇಡಮ್? ವಕ್ರದೃಷ್ಟಿ ಅಂದ್ರೇ ನೆಗೆಟಿವ್. ನಾ ಕಸ್ತೂರಿ ಅದ್ಭುತ ಸಾಹಿತಿ, ಅವರು ಭಾಳ ವ್ಯಂಗ್ಯ, ಹಾಸ್ಯ ಅದೆಲ್ಲ ಭಾಳ ಗ್ರೇಟ್. ಅವರು ಹಾಸ್ಯ, ಅವರು ಒಂದು ಕಾದಂಬರಿ ತೊಗೊಂಡು ಕೊಟ್ರಂತೆ. ಹಾಸ್ಯ ಕಾದಂಬರಿಗಳು, ಹಾಸ್ಯ ಕೃತಿಗಳಲ್ಲಿ ಭಾಳ ಫೇಮಸ್. ಒಂದು ಕಾದಂಬರಿ ತೊಗೊಂಡು ಅವರು ಬರೆದು ಎಲ್ಲ ಮಾಡಿ ಮ್ಯಾನುಸ್ಕ್ರಿಪ್ಟ್ನ ಪಬ್ಲಿಷರ್ ಮುಂದೆ ಇಟ್ಟರು. ಏನು ಪುಸ್ತಕದ ಹೆಸರು ಚಕ್ರದೃಷ್ಟಿ ಅಂತ. ಇವರು ಪಬ್ಲಿಷರು ಅದನ್ನೆಲ್ಲ ತೆಗೆದು ನೋಡಿ, ನಾ ಕಸ್ತೂರಿಯವರೇ ಹೊಸ ಕಾದಂಬರಿ ಬರೆದಿದ್ದೀರಾ, ಹೆಸರೇನಿಟ್ಟಿದ್ದಾರೆ ಇದಕ್ಕೆ? ಚಕ್ರದೃಷ್ಟಿ. ಓಕೆ, ಈ ಚಕ್ರದೃಷ್ಟಿನಲ್ಲಿ ವಕ್ರದೃಷ್ಟಿ ಇರುತ್ತೆ ತಾನೇ ಅಂತ ಕೇಳಿದ್ರಂತೆ. ನಾ ಕಸ್ತೂರಿ ರಿಪ್ಲೈ ಏನು ಗೊತ್ತಾ? ಚಕ್ರದೃಷ್ಟಿ ಅಂದರೆ ಪೂರ್ತಿ ವಕ್ರದೃಷ್ಟಿನೇ ಅಲ್ವಾ? ಫುಲ್ ಚಕ್ರ,
ಪೂರ್ತಿ ವಕ್ರದೃಷ್ಟಿ ಅಲ್ವಾ? ಇದು ಹಾಸ್ಯ ಪ್ರಜ್ಞೆಗೆ ಅವ್ರು ಕೊಡ್ತಾ ಇದ್ದು. ಆದರೆ ವಕ್ರದೃಷ್ಟಿ ಅನ್ನೋದು ನೆಗೆಟಿವ್ ಅಲ್ಲ, ಪಾಸಿಟಿವ್ ಆಗಿದೆ ಅಂತ ತಿರ್ಗಾ ನಮ್ಮ ವೈಎನ್ಕೆನ ಹೇಳ್ತಾರೆ. ವಕ್ರದೃಷ್ಟಿಯಿಂದ ನೋಡಿದ್ರೆ ಹಾಸ್ಯ ಹುಟ್ಟತ್ತೆ, ಜೀವನನೇ ವಕ್ರದೃಷ್ಟಿ ನೋಡಿದ್ರೆ ಫಿಲಾಸಫಿ ಹುಟ್ಟತ್ತೆ ಅಂತ ಕೈಲಾಸಂ ಹೇಳಿದ್ರು. ಈ ವಕ್ರದೃಷ್ಟಿಯಿಂದ ನೋಡೋದು ಹೆಂಗೆ ಅಂತ ನಮ್ಮ ವೈಎನ್ಕೆ ಹೇಳ್ತಾರೆ. ನಾಳೆ ಬೆಳಿಗ್ಗೆ ನೀವೆಲ್ಲ ಎಕ್ಸಸೈಸ್ ಮಾಡ್ಬೋದು. ಮಂಗಳವಾರ ದಿವಸ ಬೆಳಗ್ಗೆ ಎದ್ದು 6:30ಗೋ 6:45ಗೋ ನೀವು ಹೇಳ್ತೀರಾ ಅಂದ್ಕೊಂಡು 6:30 ಎದ್ದು ಟೂತ್ ಬ್ರಷ್ನಲ್ಲಿ ನಿಮ್ಮ ಫೇವ್ರೇಟ್ ಟೂತ್ ಪೇಸ್ಟ್ಗಳೆಲ್ಲ ಹಾಕ್ಕೊಂಡು 10 ನಿಮಿಷ ಚಕ 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 ಅಂತ ಹಲ್ಲು ಉಜ್ಬಿಟ್ಟು ಆಮೇಲೆ ನೋಡಿ ಕ್ಲೀನಾಗಿರೋದು ಟೂತ್ ಬ್ರಷ್ಷು. ಬೇಕಾದ್ರೆ ಗ್ಯಾರಂಟಿ ಬರ್ಕೊಡ್ತೀನಿ ನಾನು. ಆದರೆ ನಾವೇನು ಅಂದ್ಕೊಂಡಿರ್ತೀವಿ, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತಂದರೆ ಹಲ್ಲು ಕ್ಲೀನ್ ಆಗಲಿ ಅಂತ. ಕ್ಲೀನ್ ಆಗಿರಲ್ಲ, ಅದು ಬ್ರಷ್ ಕ್ಲೀನ್ ಆಗಿರುತ್ತೆ. ಅದು ಬೇಕಾದ್ರೆ ತೊಳೆದಿದ್ರೆ ರೀಸೇಲ್ ಮಾಡ್ಬೋದು ಯಾರು ಕೊಂಡ್ಕೊಳ್ಳೋಂಗಿದ್ರೆ. ಬಟ್ ಹಲ್ಲಿನಲ್ಲಿ ಹಂಗೆ ಇರುತ್ತೆ ಇನ್ನು. ಸೊ ಇದು ವಕ್ರದೃಷ್ಟಿ ಅಂದರೆ ಏನಾಗುತ್ತೆ ಅಂದರೆ, ನಾವು ಏನೋ ಆಗತ್ತೆ ಅಂದ್ಕೊಂಡಿರ್ತೀವಿ, ಇನ್ನೇನೋ ಆಗತ್ತೆ. ಗಂಭೀರವಾಗಿರೋರು ಅದಕ್ಕೆ ಬಗ್ಗೆ ದುಃಖ ಪಡ್ಕೊಳ್ತಾರೆ. ಹಾಸ್ಯ ಪ್ರಜ್ಞೆ ಇರೋರು ನಾವು ಹಂಗೆ ಅಂತಲೇ ಅಂದ್ಕೊಳ್ತಾ ಇರ್ತಾರೆ ಅವರು. ಅದನ್ನೇ ಹಾಸ್ಯ ಪ್ರಜ್ಞೆ ಅಂತೀವಿ. ನಮ್ಮ ಆರಾಮಿತ್ರ, ನಮ್ಮೆಲ್ಲ ಗುರುಗಳು ಆರಾಮಿತ್ರ ಒಂದು ಘಟನೆ ಹೇಳ್ತಾರೆ ಈ ಥರ ವಕ್ರದೃಷ್ಟಿಗೆ. ಫಸ್ಟ್ ಫ್ಲೋರಿಂದ ಇಳಿದು ಒಬ್ಬ ಬರ್ತಾ ಇದ್ದಂತೆ. ಇಳಿದು ಬರ್ತಾ ಇದ್ದ. 2-3ನೇ ಸ್ಟೆಪ್ಸ್ ಆದ ತಕ್ಷಣ ಸ್ವಲ್ಪ ಸ್ಲಿಪ್ಪಾಗಿ ಡ್ರರ್ ದಬಾರ ಅಂತ ಕೆಳಗೆ ಬಿದ್ದುಬಿಟ್ಟ. ಕೆಳಗೆ ಬಿದ್ದ ತಕ್ಷಣ 4-5 ಜನ ಹಿಂಗೆ ಕೂತ್ಕೊಂಡ. 4-5 ಜನ ಬಂದು, ಏನು ಸರ್, ಹಲೋ ಬಿದ್ರಲ್ಲ, ಏಟ್ಗಿಟ್ಟು ಬಿತ್ತ ಅಂದ್ರಂತೆ. ತಕ್ಷಣ ಇವನು, ಏನಿಲ್ಲ, ಹೇಗಿದ್ರು ಕೆಳಗೆ ಬರ್ತಾ ಇದ್ದೆ, ಸ್ವಲ್ಪ ಫಾಸ್ಟಾಗಿ ಬಂದೆ ಅಷ್ಟೇ. ಹೇಗಿದ್ರು ಬರಬೇಕಾಯ್ತಲ್ಲ. ಇಲ್ಲಿ ನೋಡಿ, ಅವನು ಕೆಳಗೆ ಬಿದ್ರೂ ಅವನು ಅದನ್ನು ಹಾಸ್ಯ ಪ್ರಜ್ಞೆ ಗುರುತಿಸಿದ್ನಲ್ಲ. ಇದು ಆಗೋದವರು ಅಂತಃಕರಣನ ಹಗುರ ಮಾಡೋದು. ರಾಮು ಒಂದು ಮಾತು ಹೇಳಿದ್ರು, ಹಾಸ್ಯ ಅಂತಃಕರಣನ ಹಗುರ ಮಾಡುತ್ತೆ. ಕೆಳಗೆ ಬಿದ್ದಿದೆ, ಬಿದ್ದಿದೆ, ಭಾರ ಇಲ್ಲಿ ಹೊತ್ಕೊಂಡಿರ್ತೀವಿ ಬಲಭುಜದ ಮೇಲೆ, ಅದನ್ನು ಈ ಕಡೆ ತಿರುಗಿಸಿದ್ರೆ ಅಬ್ಬಾ ಅಂತ ಏನೋ ರಿಲೀಫು. ಬಟ್ ಈ ಭುಜ ಮಾತ್ರ ಚೇಂಜ್ ಆಗಿದೆ ಅಂತ ಅವರು ಎಂಥ ಪಾಯಿಂಟ್ ಹೇಳಿದ್ರು ನೋಡಿ. ಹೆಗಲು ಮಾತ್ರ ಚೇಂಜ್ ಆಗಿದೆ ಅಂತ. ಕಸ್ತೂರಿ ಅವರು ಇದನ್ನು ಹೇಳ್ತಾರೆ. ಜೀವನದಲ್ಲಿ ಆಯಸ್ಸು ಮುಗಿಸಿ ನಾವು ತೀರ್ಕೊಂಡಾಗ ಬರೋವಂಥ ಸಮಯ ಯಾವುದು ಗೊತ್ತಾ? ಹೊತ್ತು. ಹೆಗಲು ಹೊತ್ತಂತೆ, ಹಗಲು ಹೊತ್ತಲ್ಲ, ಹೆಗಲು ಹೊತ್ತು. ಇದು ಹಾಸ್ಯಕ್ಕೂ ಫಿಲಾಸಫಿಗೂ ಒಂದಕ್ಕೊಂದಕ್ಕೆ ಸಂಬಂಧ ಇದ್ದೇ ಇದೆ ಅನ್ನೋದು ತುಂಬ ದುಃಖವಾಗಿದೆ. ಸೊ ಹೀಗಾಗಿದಾಗ ಈಗ ಸದಭಿರುಚಿಯ ಹಾಸ್ಯ, ಇದಕ್ಕೆ ಯಾರು ಡಿಫೈನ್ ಮಾಡೋದು? ಇದು ಸದಭಿರುಚಿ, ಇದು ದುರಭಿರುಚಿ. ಇದೇ ಸರಿಯಾದ ಹಾಸ್ಯ. ಇಂಥದಕ್ಕೆ ಮಾತ್ರ ನಗಬೇಕು, ಇಂಥದಕ್ಕೆ ನಗಬಾರ್ದು ಅಂತ ಹೇಳೋಕ್ಕೆ ಯಾರಿಗೆ ಅಧಿಕಾರ ಇದೆ ಅಲ್ವಾ? ನಿನ್ನೆ ನೀವಿಲ್ಲಿ ಅನೇಕ ಹಾಸ್ಯ ನೋಡಿದ್ವಿ, ನಾವೆಲ್ಲ ಎಂಜಾಯ್ ಮಾಡಿದ್ವಿ. ನಾವೆಲ್ಲ ಇಲ್ಲ ಇದಕ್ಕೆ ನಗಬಾರ್ದು, ಯಾರು ಒಬ್ಬರು ನಿಂತ್ಕೊಂಡು ಇದು ಸದಭಿರುಚಿ ಹಾಸ್ಯ, ನಗಬಾರ್ದು, ನೀವು ಇದಕ್ಕೆ ಮಾತ್ರ ನಗಿ ಅಂತ ಹೇಳೋಕ್ಕೆ ಯಾರಿಗೆ ಅಧಿಕಾರ ಇದೆ? ಯಾಕೆಂದರೆ ನಮ್ಮಿಬ್ಬರಿಗೆ ಅಗ್ರಿಮೆಂಟ್ ಆಗಿರೋದು ಆಡಿಯನ್ಸ್ಗೆ ಮತ್ತು ಪ್ರಾಣೇಶ್ ನರಸಿಂಹ ಜೋಶಿ ಮಹಾಮನಿ, ಅಥವಾ ಇದೇ ಥರ ಸುಧಾ ಬರ್ಗೂರು ಇರ್ಬೋದು, ಕೃಷ್ಣೇಗೌಡ ಇರ್ಬೋದು, ಇನ್ನು ಯಾರು ಬೇಕಾದ್ರೂ ಇರ್ಬೋದು. ಆಡಿಯನ್ಸ್ಗೂ ಅವರಾದಾಗ ಇನ್ಯಾರೋ ಒಬ್ಬ ಮಧ್ಯ ಬಂದು ಇದು ಸದಭಿರುಚಿ ಅಂತ ಹಿಂಗೆ ಆಗಕ್ಕೆ ಸಾಧ್ಯ ಇಲ್ಲ ಅಂತ ನಿಮಗೆಲ್ಲ ಅನ್ನಿಸ್ಬೋದು. ಆದ್ರೂ ಇತ್ತೀಚೆಗೆ ನಾವೆಲ್ಲ ಕೇಳ್ತಾ ಇರೋದು ಸದಭಿರುಚಿ ಹಾಸ್ಯ. ನಮಗೆ ಆರಾಮಿತ್ರ ಅವ್ರು ಹೇಳ್ಕೊಟ್ಟಿದ್ದೆ, ನಮ್ಮ ಹಾಸ್ಯೋತ್ಸವದ ಮೇಯ್ನ್ ಟ್ಯಾಗ್ ಲೈನ್ ಏನು ಗೊತ್ತಾ? ಸಾಹಿತ್ಯಾಧಾರಿತ ಸದಭಿರುಚಿ ಹಾಸ್ಯ ಅಂತ. ಸಾಹಿತ್ಯಾಧಾರಿತ ಆಗಿರಬೇಕದು. ಅಂದರೆ ಸಾಹಿತ್ಯಾಧಾರಿತ ಅಂದ್ರೇನು? ಯಾವುದೋ ಒಬ್ಬ ಸಾಹಿತಿಗಳೇ ಬರೆದಿರಬೇಕು ಅಂತಲ್ಲ. ಯಾವುದು ಪ್ರಿಂಟಬಲ್ ಅನ್ನೋದು ಅದು. ಪ್ರಿಂಟಬಲ್ ಅಂದರೆ ರೆಕಾರ್ಡ್ ಆಗಿರುತ್ತೆ. ಎಷ್ಟೋ ನಾವು ಮಾತುಗಳು ಪ್ರಿಂಟ್ ಮಾಡೋಕ್ಕಾಗಲ್ಲ ಅಂತ ಹಿಂಗೆ ಅಂತ ಇರ್ತೀವಿ. ಪ್ರಿಂಟ್ ಆಗಿದೆ ಅಂತಂದರೆ ರೆಡ್ಯೂಸ್ ಇಂಟು ರೈಟಿಂಗ್, ಹಾಗಾದ್ರೆ ಇದು ಪಬ್ಲಿಷ್ ಆಗಿದೆ, ಭಾಳ ಹುಷಾರಾಗಿದೆ, ಪ್ರಿಂಟಬಲ್. ಅಂಡ್ ಸದಭಿರುಚಿ ಅಂತ ಒಂದು ಪದ ಇಂಟ್ರೊಡ್ಯೂಸ್ ಮಾಡಿದ್ರು. ಹಾಗಾದರೆ ಈ ಸದಭಿರುಚಿ ಅಂದರೆ ಏನು? ಒಂದು ಸ್ವಲ್ಪ ನನಗೆ ಜಾಸ್ತಿ ಸೀರಿಯಸ್ ಮಾಡೋಕ್ಕೂ ಇಷ್ಟ ಇಲ್ಲ ಈ ಕಾರ್ಯಕ್ರಮ. ಅಟ್ ದಿ ಸೇಮ್ ಟೈಮ್ ಜಾಸ್ತಿ ಗಂಭೀರ ಮಾಡೋಕ್ಕೂ ಇಷ್ಟ ಇಲ್ಲ. ಗಂಭೀರ ಜಾಸ್ತಿ ಮಾಡಿಬಿಟ್ರೆ ಏನಾಗುತ್ತೆ, ನೀವೆಲ್ಲ 7:45 ದೊಡ್ಡೋಗ್ಬಿಡ್ತೀರ. ಜಾಸ್ತಿ ತಮಾಷೆ ಮಾಡಿಬಿಟ್ರೆ ಏನಾಗುತ್ತೆ, ತಿರ್ಗಿ ಇನ್ನೊಂದು ಹಾಸ್ಯ ಕಾರ್ಯಕ್ರಮ ಮಾಡೋಕ್ಕೂ ಇಷ್ಟ ಇಲ್ಲ. ಯಾಕೆಂದ್ರೆ ನನಗೆ ಇಲ್ಲಿ ನೋಡಿದ್ರೆ ನೆನ್ನೆ S.R. ರಾಮಸ್ವಾಮಿಗಳು ಇಲ್ಲಿ ಅನೇಕ ಗಣ್ಯರು ಬಂದು ಕೂತಿದ್ದೀರಾ ಅಂತ ಹೇಳಿದ್ರು. ನಾನು ಆ ಮಾತು ಒಪ್ಪಲಿಲ್ಲ. ಅನೇಕ ಗಣ್ಯರಲ್ಲ ಇಲ್ಲಿರೋರೆಲ್ಲ ಗಣ್ಯರೇ ಇಲ್ಲಿರೋರು. ಯಾಕೆಂದರೆ ಇಲ್ಲಿ ನಿಮ್ಮಲ್ಲಿ ಇನ್ನೊಂದು ಪ್ರಾಣೇಶ್ಗೆ ನಾನು ಆಮೇಲೆ ಸಾಯಂಕಾಲ ನಾನು ರಾತ್ರಿ ಮಾತಾಡ್ತಾ ಅವ್ರಿಗೆ ಮಾತು ಹೇಳಿದೆ, ಪ್ರಾಣೇಶ್ ನಿಮ್ಗೆ ಈ ಆಡಿಯನ್ಸ್ ಗೊತ್ತಿಲ್ಲ, ನೀವೇನು ಹೇಳಿದ್ರಿ ಸ್ಟೇಜ್ ಮೇಲೆ 6 ತಿಂಗಳು. ನಾನು ಇವತ್ತು ಸ್ಟೇಜ್ ಮೇಲೆ ನಿಂತ್ಕೊಂಡು ಇಡೀ ಪ್ರಪಂಚದೆಲ್ಲ ಪಾಪ್ಯುಲರ್ ಆಗಿರೋದಕ್ಕೆ ಕಾರಣ ನಾನು ಪುಸ್ತಕ ಓದ್ತಾ ಇದ್ದೀನಿ ಸ್ನೇಹಿತರೆ. ನೀವೆಲ್ಲ ಇಲ್ಲೇ ಬಂದು ನೀವೆಲ್ಲ ಪುಸ್ತಕ ಓದೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಇನ್ನು 6 ತಿಂಗಳಲ್ಲಿ ಇಲ್ಲಿ ಬಂದು ಭಾಷಣ ಮಾಡ್ಬೋದು ಅಂತ ಹೇಳಿದ್ರಲ್ಲ. ಇಲ್ಲಿರೋರು ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಲೈಬ್ರರಿ. ಇಲ್ಲಿರೋದು ಒಬ್ಬೊಬ್ಬರು ಒಂದೊಂದು ಲೈಬ್ರರಿ. ನಿಮ್ಮ ಹತ್ರ ಮಾತಾಡೋಕ್ಕೆ ಭಯ ಆಗತ್ತೆ, ಭಯ ಹೆದರ್ಕೋಬೇಕು. ಅಂಥ ಜ್ಞಾನಿಗಳು, ಅಂಥ ಸುಸಂಸ್ಕೃತರು, ಅಂಥ ಬುದ್ಧಿಜೀವಿಗಳು, ಕ್ಷಮಿಸಿ ಬುದ್ಧಿಜೀವಿಗಳು ಅಂದರೆ ತಪ್ಪು ತಿಳ್ಕೊಬೇಡಿ, ಅಂಥ ವಿವೇಕವಂತರು ಅಂತ ಹೇಳ್ಬೇಡ.
ಸೊ ಹಾಗಿರುವಾಗ ಇಲ್ಲಿ ಸ್ವಲ್ಪ ಎದುರ್ಕೊಳ್ತಾ ಇರುವಾಗ, ಹಾಗಾದರೆ ಹಾಸ್ಯ ಪ್ರಜ್ಞೆ ಅಂದರೆ ಏನು? ಸದಭಿರುಚಿ ಅಂದರೆ ಏನು? ಯಾರು ಹೇಳ್ಬೋದಾ ಏನಾರು? ಸುಮ್ಮನೆ ಒಂದು ಡೆಫಿನೇಷನ್ನು, ಸುಮ್ಮನೆ ಒಂದು ಸ್ವಲ್ಪ ಚರ್ಚೆ ಮಾಡೋಕ್ಕೆ. ಏನು ಸರ್ ಸದಭಿರುಚಿ ಅಂದರೆ ಏನು ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ಒಳ್ಳೆ ರುಚಿ ಅಂದರೆ ಅವ್ರವ್ರಿಗೆ ಒಬ್ಬೊಬ್ಬ ಇಷ್ಟ, ಸಂದರ್ಭಕ್ಕೆ ಅನುಸಾರವಾಗಿ ಒಂದು ಹೇಳೋದು. ಓಕೆ, ಯಾವ ಸಂದರ್ಭದಲ್ಲಿ ಯಾವುದನ್ನು ಮಾತಾಡಬೇಕು, ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು ಅನ್ನೋ ಪರಿಜ್ಞಾನ ಇಟ್ಕೊಂಡು ಮಾತಾಡೋದು ಸಂದರ್ಭ ಇರೋ ರುಚಿ. ಭಾಳ ಚೆನ್ನಾಗಿದೆ. ಅಲ್ಲಲ್ಲ, ಅದು ಸದಭಿರುಚಿನಾ? ಯಾವಾಗಲೂ ನಗ್ತಾ ಇರೋದೇ ಸದಭಿರುಚಿ ಅಲ್ಲ. ಸದಭಿರುಚಿ ಹಾಸ್ಯ ಅಂದರೆ ಸದಭಿರುಚಿ ಅಲ್ಲದೆ ಇರೋದು ಹಾಸ್ಯ ಅಂದಂಗಾಯ್ತಲ್ಲ. ಯಾವಾಗಲೂ ನಗ್ತಾ ಇದ್ರೆ ಒಂದೇ ಹಾಸ್ಯ ಇರೋದು ಅಂದಂಗಾಯ್ತು ತಾನೆ. ಯಾರಿಗೂ ನೋವಾಗದೇ ಇರೋ ಹಾಗೆ ಮಾಡುವಂಥದ್ದು, ಸಂದರ್ಭಕ್ಕೆ ತಕ್ಕಾಗೆ ಮಾತಾಡುವಂಥದ್ದು, ಯಾರಿಗೂ ನೋವಾಗದೇ ಇರೋಂಗೆ. ಭಾಳ ಚೆನ್ನಾಗಿದೆ. ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಸುಮಾರು ಒಂದು 3-4 ವರ್ಷದ ಹಿಂದೆ ಒಂದು ಕಳಬೇಡ ಕೊಲಬೇಡ ಇದೆಯಲ್ಲ, ಆ ವಚನದ ದಾಟಿನಲ್ಲಿ ಒಂದು ಪದ್ಯ ಬರುತ್ತೆ. ಹಾಸ್ಯ ಹೆಂಗಿರಬೇಕು, ಆ ವಚನ ನಿಮ್ಗೆ ಹಾಡ್ಬಿಡ್ತೀನಿ ಇವಾಗ. ವ್ಯಂಗ್ಯ ಬೇಡ ಚುಚ್ಚ ಬೇಡ, ಕಾಲು ಎಳೆಯಲು ಬೇಡ. ವ್ಯಂಗ್ಯ ಬೇಡ ಚುಚ್ಚ ಬೇಡ, ಕಾಲು ಎಳೆಯಲು ಬೇಡ. ಕುಹಕ ಬೇಡ ಅನ್ಯರಲ್ಲಿ ಅಸಭ್ಯ ನುಡಿ ಬೇಡ. ವ್ಯಂಗ್ಯ ಬೇಡ ಚುಚ್ಚ ಬೇಡ, ಕಾಲು ಎಳೆಯಲು ಬೇಡ. ಸಮಯ ಮೀರಲು ಬೇಡ, ಸಂದರ್ಭ ಮರಿಬೇಡ. ಸಮಯ ಮೀರಲು ಬೇಡ, ಸಂದರ್ಭ ಮರಿಬೇಡ. ಇದೇ ಒಳ್ಳೆ ಹಾಸ್ಯ ಬುದ್ಧಿ, ಇದೇ ಮನ ಶಾಂತಿ ಸುದ್ದಿ. ಇದೇ ನಮ್ಮ ಜನ ಮನವ ತಲುಪುವ ಪರಿ. ವ್ಯಂಗ್ಯ ಬೇಡ ಚುಚ್ಚ ಬೇಡ, ಕಾಲು ಎಳೆಯಲು ಬೇಡ. ಇದು ಸದಭಿರುಚಿ. ಅದರೊಳಗೆ ವ್ಯಂಗ್ಯ ಇರಬಾರ್ದು, ಚುಚ್ಚ ಮಾತುಗಳಿರಬಾರ್ದು, ನೋವಾಗೋಂಗೆ ಭಾಳ ಫಸ್ಟ್ ಕ್ಲಾಸಾಗಿ ಹೇಳಿ ನೋವು. ಕಾಲು ಎಳೆಯೋದು, ಒಬ್ಬರಿಗೊಬ್ಬರಿಗೂ ಅವಮಾನ ಮಾಡೋದು, ಕಾಲು ಎಳೆಯೋದು, ಕುಹಕ, ಅಸಭ್ಯ, ಅಸಹ್ಯ, ಸಮಯ ಸಂದರ್ಭ ನೋಡದೆ ಮಾತಾಡೋದು, ಇದೆಲ್ಲ ಹಿಂಗೆ ಹೇಳ್ದೇನೋ ಎದ್ದು ನಿಂತ್ಕೊಂಡ್ರೆ 4 ಜನ ನನಗೆ ಆಮೇಲೆ ಸಿಕ್ಕಿದ್ರು ಅಲ್ಲಿ ಹೊರಗಡೆ. ಈ ಪದ್ಯ ಏನೋ ಹೇಳಿದ್ರಿ, ರಾಗ ಚೆನ್ನಾಗಿದೆ, ಭಾಗ್ಯಶ್ರೀ ರಾಗ, ಅದೆಲ್ಲ ಓಕೆ. ಆದರೆ ಈ ರೀತಿ ಕಂಡೀಷನ್ಗಳಾಕ್ಬಿಟ್ರೆ ಪ್ರಪಂಚದಲ್ಲಿ ಯಾರೂ ಹಾಸ್ಯ ಮಾಡೋಕ್ಕೆ ಆಗಲ್ಲ ಅಲ್ವಾ? ನೀವು ಯೋಚನೆ ಮಾಡಿ, ಯಾವುದೇ ಒಂದು ಹಾಸ್ಯ ತುಣುಕು ತೊಗೊಂಡ್ರೆ ಅದು ವ್ಯಂಗ್ಯನೇ, ಅದು ವಿಡಂಬನನೇ, ಅದು ಕುಹಕನೇ. ನಮ್ಮಲ್ಲಿರೋ ವೀಕ್ನೆಸ್ಗಳನ್ನು ನೋಡಿ ಅದಕ್ಕೆ ಹಾಸ್ಯ ಥರ ಬರೋದು, ವಕ್ರ ದೃಷ್ಟಿಯಿಂದ ಘಟನೆಗಳು ನೋಡೋದು ಅಂದರೆ ಹಾಸ್ಯ ಮಾಡೋಕ್ಕೆ ಆಗಲ್ವಲ್ಲ. ಹಂಗಾರೆ ಸದಭಿರುಚಿ ಹಾಸ್ಯ ಅಂತ ಇಲ್ಲ ಅಂದಂಗೆ ಆಯ್ತಲ್ಲ ಅಲ್ವಾ ಸರ್? ಈ ಕಂಡೀಷನ್ಗಳಲ್ಲಿ ಹಾಕಿದ್ರೆ ಯಾರೂ ಹಾಸ್ಯ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇದೆ ಅಂತ ಪ್ರೂವ್ ಮಾಡೋಕ್ಕೆ ನಾನಿವತ್ತು ನಿಮ್ಮ ಮುಂದೆ ಕೂತಿರೋದು. ಹೆಂಗೆ ಅಂದರೆ ಹಾಸ್ಯ ಆದ್ರೂ ಇದರೊಳಗೆ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೋಬೋದು. ವ್ಯಂಗ್ಯ ಇದ್ರೂ ಇನ್ನೊಬ್ಬರಿಗೆ ನೋವಾಗಬಾರ್ದು ಅಂತ ಒಂದು ಪದ ನೀವು ಹೇಳಿದ್ರಲ್ಲ, ಅದಕ್ಕಿಂತ ಗ್ರೇಟೆಸ್ಟ್ ಮೌಲ್ಯ. ರಾಮು ಅವರು ಹೇಳಿದ್ರು, ಹಾಸ್ಯಕ್ಕೆ ಮೌಲ್ಯ ಸೇರಿಸಿದ್ರೆ ಅದು ಸದಭಿರುಚಿ ಆಗತ್ತೆ. ಹಾಸ್ಯದಲ್ಲಿ ವ್ಯಂಗ್ಯ ಇರ್ಬೋದು, ಚುಚ್ಚುಮಾತು ಇರ್ಬೋದು, ಕುಹಕ ಇರ್ಬೋದು, ಸಭ್ಯ ಎಲ್ಲ ಇರ್ಬೋದು. ಯಾವಾಗ ಇನ್ನೊಬ್ರು ನೋವು ಆಗಬಾರ್ದು ಅಂತ ನಾವು ಹಾಕ್ಕೊಳ್ತೀವಲ್ಲ, ಆ ಮೌಲ್ಯ ಆ್ಯಡ್ ಮಾಡಿದ ತಕ್ಷಣ ಅದು ಸದಭಿರುಚಿ ಆಗುತ್ತೆ. ಇದೇ ಥರ ಹಾಸ್ಯ ಅಂತ ಹೇಳೋಕ್ಕಲ್ಲ. ಕೆಲವರಿಗೆ ಮಿಮಿಕ್ರಿ ಇಷ್ಟ, ಕೆಲವರಿಗೆ ಜೋಕ್ಗಳಿಷ್ಟ, ಕೆಲವರಿಗೆ ಸ್ಕಿಟ್ಗಳಿಷ್ಟ, ಕೆಲವರಿಗೆ ಅಣುಕು ಹಾಡುಗಳಿಷ್ಟ, ಕೆಲವರಿಗೆ ಶಾಯರಿಗಳಿಷ್ಟ. ಲೋಕೋ ಭಿನ್ನ ರುಚಿ. ಅದೇ ಥರ ಹಾಸ್ಯದಲ್ಲೂ ಜೋಕೋ ಭಿನ್ನ ರುಚಿ, ಜೋಕೋ ಭಿನ್ನ ರುಚಿ. ನೀವು ವೀಕೆಂಡ್ ವಿತ್ ರಮೇಶ್ನಲ್ಲಿ ಕೃಷ್ಣೇಗೌಡರು ಬಂದಿದ್ದರು. ಆವಾಗ ನಾನೊಂದು ಮಾತು ಹೇಳಿದೆ, ನೀವು ಜ್ಞಾಪಿಸ್ಕೊಂಡಿರ್ಬೋದು. ರಮೇಶು ಮಾತಾಡ್ತಾ ಇದ್ದಾಗ, ರಮೇಶ್ ಮಾತಾಡ್ತಾ ಇದ್ದಾಗ, ನೋಡಿ ನಮಗೆ ಬರೀ ಸಿನಿಮಾದವ್ರನ್ನೇ ಕರೆದು ವೀಕೆಂಡ್ ನಾವು ಕಾರ್ಯಕ್ರಮದಲ್ಲಿ ಮಾಡ್ತೀವಿ ಅಂತ ಹಾಗೇನಿಲ್ಲ, ನಾವು ಬೇರೆ ಬೇರೆ ಫೀಲ್ಡಲ್ಲಿ ಅಚೀವ್ ಮಾಡಿದ್ರು ಅಂಥವ್ರನ್ನೆಲ್ಲ ಕರೆಸ್ತೀವಿ. ಹೋದ ಸಲ ಸಂತೋಷ್ ಹೆಗಡೆ ಅವರು ಬಂದಿದ್ದರು, ಈ ಸಲ ಕೃಷ್ಣೇಗೌಡರು ಬಂದಿದ್ದಾರೆ ಅಂದರು. ಇಲ್ಲಿ ವಕ್ರ ದೃಷ್ಟಿ ನಾನು ಅಪ್ಲೈ ಮಾಡಿದೆ. ಸಂತೋಷ್ ಹೆಗ್ಡೆ ಅವರು ಆದಮೇಲೆ ಕೃಷ್ಣೇಗೌಡರು ಬಂದಿದ್ರೆ ಅರ್ಥ ಏನಪ್ಪ ಅಂದರೆ ಅವರು ಲೋಕಾಯುಕ್ತ, ಇವರು ಜೋಕಾಯುಕ್ತ ಅಲ್ವಾ? ಇದರಲ್ಲಿ ಏನಾಯಿತು, ಇದರಲ್ಲಿ ಯಾರಿಗೂ ಹರ್ಟ್ ಆಗಲಿಲ್ಲ. ಕೃಷ್ಣೇಗೌಡರಿಗೆ ನಕ್ಕಿದ್ರು, ರಮೇಶು ನಕ್ಕಿದ್ರು, ಸಂತೋಷ್ ಹೆಗ್ಡೆನೂ ಇದ್ದಿದ್ರೆ ಸಂತೋಷ ಪಡ್ತಿದ್ರು ಏನೋ. ಸೊ ಇದು ನೋವಿಲ್ಲದೇ ಹಾಸ್ಯ ಮಾಡೋಕ್ಕೆ ಸಾಧ್ಯ ಇದೆ. ಬಟ್ ನಾವು ಅಂದ್ಕೊಂಡಿರ್ತೀವಿ ನಮಗೆ ವೀಕ್ನೆಸ್ಸು ಯಾವುದೋ ಒಂದು ವಿಡಂಬನೆ ಮಾಡೋವಂಥದ್ದು. ವಿಡಂಬನ ಸಾಹಿತ್ಯ, ಬೀಚಿನೇ ಆ ಪದದ ಬಗ್ಗೆನೇ ವಿಡಂಬನೆ ಮಾಡಿದ್ದಾರೆ.
ಹೆಡಿಂಗ್ ನೋಡಿದಂತೆ ವಿಡಂಬನ ಸಾಹಿತ್ಯ. ವಿಡಂಬನ ಸಾಹಿತ್ಯನ? ಯಾರು ಸ್ವಾಮಿ ಈ ವಿಡಂಬ? ಯಾವಾಗ ಬರ್ದಾಗ ಈ ಸಾಹಿತ್ಯ? ಇವನು ಓದೇ ಇಲ್ವಲ್ಲ ಅಂತ ವಿಡಂಬಾಸ್ ಅನ್ನಲ್ವ? ಸೊ ಆ ಥರ ಅಂದ್ಕೊಂಡಿದ್ದಾರಂತೆ. ಇವತ್ತು ಹಾಸ್ಯ ಹೇಗಿರಬೇಕು ಅಂದರೆ, ಅಕಸ್ಮಾತ್ ನಾವು ವ್ಯಂಗ್ಯ, ಕುಹಕ ಎಟ್ಸೆಟ್ರಾ ಹಾಕಿದ್ರೂ ಅದು ಹೇಗಿರಬೇಕು ಅಂದರೆ, ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು. ಅಂದರೆ ಅಲ್ಲಿರಬೇಕು, ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು. ಹಾಸ್ಯದ ಇಂಜೆಕ್ಷನ್ನು ಕೊಡಬೇಕು, ಇನ್ಸಲ್ಟು ಆಗಬಾರ್ದು. ಕಸ್ತೂರಿಯವ್ರನ್ನ ಈ ಸಣ್ಣದೊಂದು ಘಟನೆ ಹೇಳ್ಬಿಡ್ತೀನಿ ನಿಮಗೆ. ಈ ರಾಶಿ ನಮಗೆಲ್ಲ ಗೊತ್ತು. ಕೊರವಂಜಿ ಶುರು ಮಾಡಿದ್ದು. ಕೊರವಂಜಿಯವರು ಶುರು ಮಾಡಿದಾಗ ಅದಕ್ಕೆ ಮುಂಚೆ ಸೆಂಟ್ರಲ್ ಕಾಲೇಜ್ನೊಳಗೆ ಡಾಕ್ಟ್ರ್ ಆಗಿದ್ದರು ಅವರು. ಸೆಂಟ್ರಲ್ ಕಾಲೇಜ್ ಡಾಕ್ಟ್ರು. ಅಲ್ಲಿ ಕಸ್ತೂರಿಯವರು ಮೈಸೂರಲ್ಲಿದ್ದರು. ಅವರ ಮಗ ಸೆಂಟ್ರಲ್ ಕಾಲೇಜ್ನ ಸ್ಟೂಡೆಂಟ್ ಆದಾಗ ಇವನು ಆವಾಗ ಮಾಡ್ತಾಯಿದ್ರು. ಇವರು ರಾಶಿಯವರು ಹಾಸ್ಯ ಪ್ರಜ್ಞೆ, ನಾರಾಯಣ ಮೂರ್ತಿ ಅಂತ ನನ್ನ ಹೆಸರು ಅಂದ್ಕೊಳತ್ತೆ, ತಮಾಷೆಯಾಗಿ ಡಾಕ್ಟ್ರು ಮಾತಾಡ್ತಾಯಿದ್ರು. ಈ ಹುಡುಗ ಹೇಳದ್ನಂತೆ ಡಾಕ್ಟ್ರ್ ಹತ್ರ, ಡಾಕ್ಟ್ರೇ ನಿಮಗೆ ಅದ್ಭುತವಾದ ಹಾಸ್ಯ ಪ್ರಜ್ಞೆ, ನಮ್ಮ ಅಪ್ಪ ಇದ್ದಾರೆ ಕಸ್ತೂರಿ ಅಂತ ಅವ್ರ ಹೆಸರು, ಅವರು ನಿಮ್ಮಂಗೆ ಸಿಕ್ಕಾಪಟ್ಟೆ ತಮಾಷೆ ಮಾಡ್ತಿರ್ತಾರೆ, ಅವ್ರಿಗೂ ಹಾಸ್ಯ ಪ್ರಜ್ಞೆ. ಹೌದಾ, ನಿಮ್ಮ ಅಪ್ಪಂಗೆ ಹಾಸ್ಯ ಪ್ರಜ್ಞೆ, ಏನು ಅವ್ರ ಹೆಸರು ಅಂದೆ? ಕಸ್ತೂರಿ ಅಂತ. ಹಾಗಾದ್ರೆ ಒಂದ್ಸಲ ನಾನು ಪರಿಚಯ ಮಾಡು, ನಾವೇನೋ ಮಾಡ್ತೀವಿ. ಆ ಮಗನಿಂದ ರಾಶಿ ಮತ್ತು ಕಸ್ತೂರಿ ಪರಿಚಯ ಆಗಿ ಕೊರವಂಜಿ ಮ್ಯಾಗಝಿನ್ ಶುರುವಾಗಿದ್ದವರಿಬ್ಬರು. ಕಸ್ತೂರಿ ಬರೀತಾರೆ, ರಾಶಿ ಆ್ಯಂಡ್ ಮೈ ಸೆಲ್ಫ್ ವರ್ ಬೋತ್ ಟೂ ರೈಟ್ ಹ್ಯಾಂಡ್ಸ್ ಫಾರ್ ದ ಸೇಮ್ ಬಾಡಿ ಅಂತ. ಎಂಥ ಚೆನ್ನಾಗಿದೆ ನೋಡಿ, ಟೂ ರೈಟ್ ಹ್ಯಾಂಡ್ಸ್ ಫಾರ್ ದ ಸೇಮ್ ಬಾಡಿ. ಅದು 1942ನಲ್ಲಿ ಕೊರವಂಜಿ ಬರೆದಿದ್ದು. YNK ಹೇಳ್ತಾರೆ, ಆ ಕೊರವಂಜಿನ ಥ್ಯಾಂಕ್ ಯು ರಾಮನಾಥ್ ಬನ್ನಿ. ಕೊರವಂಜಿ ಬಂದಾಗ ಇವರು ನಮ್ಮ YNK ಅದ್ರ ಬಗ್ಗೆ ಕಮೆಂಟ್ ಮಾಡ್ತಾರೆ, ಕನ್ನಡಿಗರ ಅಳು ಮೂಂಜಿನ ನಗು ಮೂಂಜಿ ಮಾಡಿದ್ದು ಕೊರವಂಜಿ ಅಂತ. ಅವರಿಬ್ಬರ ಕಾಂಬಿನೇಷನ್ ತಗೊಳ್ತಲ್ಲ, ಅವರು ಹೇಗಿರಬೇಕು ಅಂತ. ಆವಾಗ ಕಸ್ತೂರಿಯವರ ಹಾಸ್ಯ ಪ್ರಜ್ಞೆ ಎಂಥದ್ದು ಅನ್ನೋದನ್ನು ರಾಶಿ ಹೇಳ್ತಾರೆ. ಇವರ್ ಹ್ಯೂಮರ್ ಈಸ್ ಲೈಕ್ ಇದು, ನಾವು ಹಾವು ಸಾಯ್ಬಾರ್ದು, ಕೋಲು ಮಾಡಿದ್ವಿ, ಇಟ್ ವಿಲ್ ಹಿಟ್ ಬಟ್ ಇಟ್ ವಿಲ್ ನಾಟ್ ಹರ್ಟ್ ಅಂತ. ಎಷ್ಟು ಚೆನ್ನಾಗಿ ನೀವು ಹೇಳಿದ ಪಾಯಿಂಟು. ಇಟ್ ವಿಲ್ ಹಿಟ್ ಬಟ್ ಇಟ್ ವಿಲ್ ನಾಟ್ ಹರ್ಟ್. ಅಂದರೆ ಏಟ್ ಬೀಳುತ್ತೆ, ಏನೋ ಆಗಿದೆ ಹುಷಾರಾಗಿರಬೇಕು, ಆದರೆ ನೋವಾಗಲ್ಲ. ಅಂಥ ಹಾಸ್ಯ ನಮಗೆ ಇವತ್ತು ಸದಭಿರುಚಿನಲ್ಲಿ ಬೇಕು ಅನಿಸುತ್ತೆ. ಅಂಥ ಕೆಲವು ಉದಾಹರಣೆಗಳು ನಾವು ತೊಗೋಬೇಕು ಅಂತಂದರೆ, ಕಸ್ತೂರಿಯವ್ರನ್ನ ಸ್ವಲ್ಪ ಜಾಸ್ತಿ ಅಲ್ಲಿ ಇಟ್ಕೊಂಡು ಬೇರೆ ಬೇರೆ ಸಾಹಿತ್ಯಾಧಾರಿತ ಅಂತ ತೊಗೊಂಡಾಗ ಇವಾಗೆಲ್ಲ ಋತು ಶುರು ಆಗಿದೆ. ಯಾವುದು? ವಿಳಂಬಿ ನಮ್ಮ ಸಂವತ್ಸರ ಅಲ್ವಾ ಮೇಡಮ್? ವಿಳಂಬಿ ನಮ್ಮ ಸಂವತ್ಸರ. ಆಷಾಢ ಮಾಸ ಮುಗೀತು, ಇವತ್ತಿಂದ ಶ್ರಾವಣ ಮಾಸ. ಎಲ್ಲ ಗಾಳಿ, ಮಳೆ, ಚಳಿ, ಕೆಮ್ಮು, ನೆಗಡಿ, ಕಫ ಮುಖ ಕಟ್ಕೊಂಡ್ಬಿಟ್ಟಿರುತ್ತೆ. ಕಸ್ತೂರಿ ಹೇಳ್ತಾರೆ, ಈ ಋತು ಯಾವುದು ಅಂತಂದರೆ ಇದು ಶ್ಲೇಷ್ಮ ಋತು ಅಂತೆ. ನೋಡಿ, ಇದರಲ್ಲಿ ಯಾರಿಗೆ ಹರ್ಟ್ ಆಗುತ್ತೆ ಅಲ್ವಾ? ಇದು ಎಕ್ಸಾಂಪಲ್, ಹರ್ಟ್ ಆಗದೆ ಇರೋಂಗೆ. ಆಮೇಲೆ ಕೆಲವು ಸಲ ಏನಾಗುತ್ತೆ, ಈ ಫೀವರ್ ಬರುತ್ತೆ, ವೈರಲ್ ಫೀವರ್ ಬರುವಂಥ ಸೀಸನ್ನು. ಯಾರಿಗೆ ನೋಡಿದ್ರು ವೈರಲ್ ಫೀವರು. ಡಾಕ್ಟ್ರುಗಳು ಹೇಳ್ತಾರೆ, ಡೋಂಟ್ ವೆರಿ, 2 ದಿವಸ ಇದು ಹೊಟ್ಟೋಗುತ್ತೆ, ಇದು ವೈರಲ್ ಫೀವರ್, ಎಲ್ರಿಗೂ ಬರುತ್ತೆ, ಇನ್ಫೆಕ್ಷನ್ನಿಂದ ಬರುತ್ತೆ ಅಂತಾರಲ್ಲ. ಆ ಋತು ಯಾವುದು ಅಂತ ಕಸ್ತೂರಿ ಜ್ವರದ ಋತು ಅಂತ. ಸೊ ಯಾರಿಗೂ ಹರ್ಟ್ ಆಗಬೇಕಾಗಿಲ್ಲ, ಅಂಥ ಹಾಸ್ಯ ಮಾಡೋಕ್ಕೆ ಸಾಧ್ಯ ಇದೆ. ಬಟ್ ನಾವೆಲ್ಲೋ ನಮ್ಮ ವೀಕ್ನೆಸ್ ಇರೋದ್ರಿಂದ ನಾವು ಹಂಗೆ ಮಾಡ್ತೀವಿ. ಯಾರಿಗೂ ಹರ್ಟ್ ಆಗದೆ ಎಲ್ರಿಗೂ ಸಂತೋಷ ಆಗುವಂಥ ಜ್ವರದ ಋತು. ಈಗ ವಸಂತ ಋತು ಅನ್ನೋಕ್ಕೆ ಒಂದು ಡೆಫಿನಿಷನ್ ನೋಡಿ ಕಸ್ತೂರಿ ಅವ್ರದ್ದು. ವಸಂತ ಋತು ಅಂದರೆ ಕವಿಗಳಿಗೆಲ್ಲ ಹುಚ್ಚಿಡಿಯುವಂಥ ಸಮಯ. ಇದು ಬರೀ ದೇಹದ ಕಾಯಿಲೆ, ಜ್ವರದ ಋತು, ಶ್ಲೇಷ್ಮ ಋತು, ಅದು ಮಾನಸಿಕ ಕಾಯಿಲೆ. ಕವಿಗಳಿಗೆಲ್ಲ ಹುಚ್ಚಿಡಿಯುವಂಥ ಸಮಯ. YNK ಒಂದು ಪದ್ಯ ಬರೆದಿದ್ದಾರೆ ವಸಂತ ಋತು ಬಗ್ಗೆ. ವಸಂತ ಕಾಲದಲ್ಲಿ ಯಾರೂ ಸಂತರಲ್ಲವಂತೆ, ವಸಂತ ಕಾಲದಲ್ಲಿ ಯಾರೂ ಸಂತರಲ್ಲವಂತೆ, ಕಂತುಪಿತ ಭಗವಂತ ಕೂಡ ರಮೆಯನ್ನು ರಮಿಸುವ ಮಂತ್ ಇದಂತೆ. ವಸಂತ ಕಾಲದಲ್ಲಿ ಯಾರೂ ಸಂತರಲ್ಲವಂತೆ, ಕಂತುಪಿತ ಭಗವಂತ ಕೂಡ ರಮೆಯನ್ನು ರಮಿಸುವ ಮಂತ್ ಇದಂತೆ. ವಸಂತನಿಗೆ ಒಂದು ಮಂತ್, ಸಂತನಿಗೆ ಒಂದು ಮಂತ್, ಮಾರ್ಗಶಿರ ಪುಷ್ಯ ಸೇರಿದರೆ ಹೇಮಂತ್. ಮದುವೆಯಾದ ಮೇಲೆ ಹೆಂಡತಿ ಸೀಮಂತ್, ಗಂಡ ಸಾಮಂತ್. ಯಾರು ಹರ್ಟ್ ಆಯ್ತು ಅಲ್ವಾ? ಇಂಥ ಹಾಸ್ಯಗಳು ನಾವು ಕೊಡೋಕ್ಕೆ ಸಾಧ್ಯ ಇದೆ. ಎಲ್ಲೋ ಒಂದು ಕಡೆ ನಾವು ಎಲ್ಲೋ ಮಾಡಿಬಿಡ್ತೀವಿ. ಸೊ ಇದು ವಸಂತ ಋತು, ಶ್ಲೇಷ್ಮ ಋತು, ಜ್ವರದ ಋತು. ಆದರೆ ಎಲ್ಲರಿಗೂ ಸಂತೋಷ ಕೊಡುವಂಥ ಋತು ಯಾವುದಪ್ಪ ಅಂದರೆ ಅದು ಕ್ಷೇಮಂತ ಋತು. ಹೇಮಂತ ಋತು ಅಲ್ಲ, ಕ್ಷೇಮಂತ ಋತು ಕೊಡುವಂಥದ್ದೇ. ಅದು ಹಾಸ್ಯ ಪ್ರಜ್ಞೆ ಇರುವಾಗ ನೀವು ಎಲ್ಲ ಸೀಸನಲ್ಲೂ ಕ್ಷೇಮವಾಗಿರ್ಬೋದು. ಅದು ಕ್ಷೇಮಂತ ಋತು ಅಂತ ಕಸ್ತೂರಿ ಹೇಳ್ತಾರೆ. ಅದರೊಳಗೂ ಈಗಂತೂ ಶ್ರಾವಣ ಮಾಸ. ನಾವು ಹೇಳೋದನ್ನೇ ವ್ಯಂಗ್ಯವಾಗಿ, ಚುಚ್ಚಾಗಿ, ನೋವಾಗಂಗೆ, ವಿಡಂಬನೆ ಇಳ್ದಂಗೆ ಹೇಳೋ ಬದಲು ಅದನ್ನೇ
ಇಟ್ ವಿಲ್ ಹಿಟ್, ಇಟ್ ಶುಡ್ ಹಿಟ್, ಬಟ್ ಇಟ್ ಶುಡ್ ನಾಟ್ ಹರ್ಟ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಿನ್ನೆ ಪ್ರಾಣೇಶ್ ಮಾತಾಡ್ತಾ ಒಂದು ಮಾತು ಹೇಳಿದ್ರು. ನಾವು ಉತ್ತರ ಕರ್ನಾಟಕದವರು ಬಂದು ನಾವೆಲ್ಲ ಶ್ರಾವಣ ಮಾಸದೊಳಗೆ ಹೆಂಗಸರು ಭಾಳ ಫ್ರೆಶ್ ಆಗಿರ್ತಾರೆ, ಗಂಡಸರೆಲ್ಲ ದಾಡಿ ಬಿಟ್ಕೊಂಡು ಹಿಂಗೆಲ್ಲ ಮಾಡ್ಕೊಂಡು ಹಿಂಗೆಲ್ಲ ಇರ್ತಾರೆ ಅಂತ ಬಂತಲ್ಲ. ನಾನು ಗುಲ್ಬರ್ಗಾದಲ್ಲಿದ್ದೆ, ಸಾವಿರಾರು ವರ್ಷ ಕೆಲಸ ಮಾಡಿದೆ. ಸಾವಿರಾರು ವರ್ಷ ಅಲ್ಲ, ಗುಲ್ಬರ್ಗಾದಲ್ಲಿ ನಾನು ಸಾಮಾನ್ಯ ಇದೇ ಟೈಮಲ್ಲೇ ಈ ಶ್ರಾವಣ ಮಾಸ ಜೂನ್ ಜುಲೈನಲ್ಲಿ ನಂಗೆ ಟ್ರಾನ್ಸ್ಫರ್ ಆಯಿತು. ಅವಾಗ ನೋಡಿದ್ರೆ ಶ್ರಾವಣ ಮಾಸದಲ್ಲಿ ಎಲ್ಲ ಗಡ್ಡ ಬಿಟ್ಬಿಟ್ಟಿದ್ದಾರೆ. ಯಾಕೆ, ಏನು ಸಮಾಚಾರ, ಹಬ್ಬಗಳ ಸೀಸನ್ ಇದು, ಯಾತಕ್ಕೆ ಹಿಂಗಿದ್ದೀರಾ, ಭಾಳ ಡಲ್ ಆಗಿದ್ದೀರಾ? ಇಲ್ಲ ಸರ್, ನಾವು ಹೈದರಾಬಾದ್ ಕರ್ನಾಟಕದಲ್ಲಿ ನಾವು ಒಂದು ತಿಂಗಳು ಫುಲ್ ಶೇವ್ ಮಾಡಲ್ಲ ಅಂದರು. ತಕ್ಷಣ ನಾನು ವ್ಯಂಗ್ಯ ಇದ್ದಿದ್ದರೆ, ಚುಚ್ಚು ಮಾತು ಇದ್ದಿದ್ರೆ, ಸರ್ಕ್ಯಾಸಮ್ ಅನ್ನೋದು ಇಟ್ಕೊಂಡಿದ್ದೀರ, ನಾನೇನು ಬೋದಾಯಿತು, ಶೇವ್ ಮಾಡೋಕ್ಕೆ ನಿಮ್ಗೇನ್ರಿ ದಾಡಿ ಅಂದೇನು ಇಟ್ಕೊಳ್ಳಿ. ಅವ್ರಿಗೆ ಬೇಜಾರಾಗ್ಬಿಡ್ತಾಯಿತ್ತು. ಅದನ್ನೇ ನಾನು ಏನು ಹೇಳಿದೆ ಅಂದರೆ, ಒಂದು ತಿಂಗಳು ನೀವು ಶೇವ್ ಮಾಡಲ್ವಾ, ವೆರಿ ಗುಡ್. ಹಾಗಾದರೆ ಶ್ರಾವಣ ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಕಾಡಿಗೆ, ಬಂತು ದಾಡಿಗೆ, ಬಂತು ಶ್ರಾವಣ. ಹಂಗಂದ ತಕ್ಷಣ ಅವರು ನಕ್ಕಿದ್ರು. ಹಾಗಾದ್ರೆ ಒಂದು ಕೆಲಸ ಮಾಡಿ, ನಾನು ಅವ್ರಿಗೆ ಹೇಳಿದ್ದು, ಒಂದು ತಿಂಗಳು ನೀವು ಹೆಂಗಿದ್ರು ಶೇವ್ ಮಾಡಲ್ವಲ್ಲ, 2 ದಿವಸಕ್ಕೋ ಅದು ಕೆಲವು ಡೈಲಿ ಮಾಡ್ತೀರ, ಅದು ಅಷ್ಟು ದುಡ್ಡನ್ನು ಉಳಿಸ್ಬಿಟ್ಟು ಶೇವ್ ಮಾಡೋದು ಬ್ಯಾಂಕಲ್ಲಿ ಇಟ್ಬಿಡಿ. ಯಾವ ಬ್ಯಾಂಕಲ್ಲಿ? ಶೇವಿಂಗ್ಸ್ ಬ್ಯಾಂಕ್ ಅಕೌಂಟು. ಅದರಿಂದ ಬಂದಿತ್ತು ತಾನೆ. ಹೀಗೆ ನಾವು ಹರ್ಟ್ ಆಗದೆ ನಾವು ಕಂಡೀಷನ್ ಹಾಕ್ಕೊಂಡ್ರೆ, ಹಾಸ್ಯಗಾರರು, ಹಾಸ್ಯ ಪ್ರಜ್ಞೆ ಇರುವಂಥವ್ರು ಯಾರೇ ಆಗಲಿ, ನಾವು ಅದನ್ನು ಎಲ್ರಿಗೂ ಖುಷಿಯಾಗೋಂಗೆ ಮಾಡೋಕ್ಕೆ ಸಾಧ್ಯ ಇದೆ. ನಂದೇನು ಪ್ರಿನ್ಸಿಪಲ್ ಅಂತಂದರೆ, ನಾನು ಯಾವ ಥರ ಸದಭಿರುಚಿ ಅಂತ ನಾನು ಅಂದ್ಕೊಂಡಿರೋದು, 4 ಜನ ಇಲ್ಲಿ ಕೂತ್ಕೊಂಡಿದ್ರೆ ಒಂದು ಹಾಸ್ಯ ಇದನ್ನು ಶೇರ್ ಮಾಡಿಕೊಂಡ್ರೆ 4 ಜನನೂ ನಗಬೇಕು. ಅದರಲ್ಲಿ ಯಾರು ಒಬ್ಬನ್ನ ಬೇಜಾರು ಮಾಡಿಕೊಂಡ್ರೆ ಅದು ಒಳ್ಳೆ ಹಾಸ್ಯ ಸದಭಿರುಚಿ ಅಲ್ಲ ಅಂತ ಅಲ್ವಾ? ಒಪ್ತೀರಾ ಮೇಡಮ್? ಅವನನ್ನು ನೋಡ್ಕೊಂಡು ನೋಡ ಹೆಂಗಿದ್ದಾನೆ ಅಂದ್ಬಿಟ್ಟು ಇನ್ನು ಮಿಕ್ಕಿದವರೆಲ್ಲ ನಗ್ತಾ ಇದ್ದರೆ ಅದು ಹೆಂಗೆ ಹಾಸ್ಯ ಪ್ರಜ್ಞೆ ಆಗಲ್ಲ ಅನ್ನೋದಕ್ಕೆ ಕೆಲವು ಉದಾಹರಣೆಗಳು ಆ ಥರ ಸಾಧ್ಯ ಇದೆ ಅಂತ ಒಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟು ಎಕ್ಸಾಂಪಲ್ ಒಂದು. ಆದರೆ ಇದರೊಳಗೆ ಎಕ್ಸೆಪ್ಷನ್ ಇದೆ. ಎಲ್ಲ ರೂಲ್ಗೂ ಎಕ್ಸೆಪ್ಷನ್ಸ್ ಇದೆಯಲ್ಲ. ಕೈಲಾಸಂ ಒಂದು ಕಡೆ ಬರೀತಾರೆ, ಭಂಡಾರ್ಕರ್ಸ್ ರೂಲ್, 1000 ಎಕ್ಸೆಪ್ಷನ್ಸ್ ಟು ಭಂಡಾರ್ಕರ್ಸ್ 1 ರೂಲ್. ನಮ್ಮ ಸಂವಿಧಾನ ಇದ್ದಂಗೆ, ನಾವೆಲ್ಲ ಸಂವಿಧಾನ ಗೌರವಿಸ್ತೀವಿ, ಆದರೂ 100 ಅಮೆಂಡ್ಮೆಂಟ್ಗಳಾಗೋಗಿದೆ ಅದಕ್ಕೆ. ಸೊ ಹಂಗಾದಾಗ ಇದಕ್ಕೆ ಎಕ್ಸೆಪ್ಷನ್ ಇದೆ. ಈ ಎಕ್ಸೆಪ್ಷನ್ ಯಾವಾಗಿರುತ್ತೆ ಅಂದರೆ, ಅದು ನಮ್ಮ ಹ್ಯೂಮರು, ಸರ್ಕ್ಯಾಸಮು, ವ್ಯಂಗ್ಯ, ವಿಡಂಬನೆ, ಕುಹಕ ಎಟ್ಸೆಟ್ರಾ, ಅದು ಡಿಫೆನ್ಸಿವ್ ಆಗಿದ್ದಾಗತ್ತೆ. ಅಫೆನ್ಸಿವ್ ಆಗಿದ್ದರೆ ಅದಕ್ಕೆ ಎಕ್ಸೆಪ್ಷನ್ ಇಲ್ಲ. ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. GP ರಾಜರತ್ನಂ ಅವರು ಸಾಯಿಬಾಬಾ ಭಕ್ತರು ಅಂತ ನಿಮಗೆಲ್ಲ ಗೊತ್ತು. ಧರ್ಮಸ್ಥಳ ಸಾಹಿತ್ಯ ಸಮ್ಮೇಳನ ಆಯಿತು. ಧರ್ಮಸ್ಥಳದಲ್ಲಿ ಪ್ರತಿ ವರ್ಷವೂ ಸಾಹಿತ್ಯ ಸಮ್ಮೇಳನ, ಸರ್ವಧರ್ಮ ಸಮ್ಮೇಳನ ಆಗತ್ತೆ. ಒಂದು ವರ್ಷ GP ರಾಜರತ್ನಂ ಅವರು ಮುಖ್ಯ ಭಾಷಣಕಾರರು, ಅಧ್ಯಕ್ಷರು, ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರು. ಕೂತಿದ್ದಾರೆ ಎಲ್ಲ ವೇದಿಕೆ ಮೇಲೆ. ಇನ್ನು ಮಿಕ್ಕಿದವರೆಲ್ಲ ಇನ್ನೇನು ರಾಜರತ್ನಂ ಅವರು ಸಾಹಿತ್ಯ ಭಾಷಣ ಮಾಡಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅವರು ಇದೆಲ್ಲ ಹೊದ್ಕೊಂಡು. ಅಷ್ಟೊತ್ತಿಗೆ ಒಂದು ಚೀಟಿ ಬಂತಂತೆ. ಚೀಟಿ ಬಂದಿದ್ದು, ರಾಜರತ್ನಂ ಅವರೇ, ಇದು ಸಾಹಿತ್ಯ ಸಮ್ಮೇಳನ, ಸಾಯಿಬಾಬನ ಬಗ್ಗೆ ಮಾತ್ರ ಮಾತಾಡಬೇಡಿ ಅಂತ ಹಿಂಗೆ ಹೇಳಿದ್ರಂತೆ. ಆ ವಿಷಯ ಬರ್ತಾನೆ ಇರಲಿಲ್ಲ. ಇವ್ರು ಮಾತಾಡ್ತಾ ಇದ್ದೇ ಸಾಹಿತ್ಯದ ಬಗ್ಗೆ. ಸುಮ್ಮನೆ ಯಾರೋ ನಮಗಾಗಲ್ಲ ಅನ್ನೋದಕ್ಕೆ ಚುಚ್ಚು ಮಾತಾಡಿದ್ರು. ಇವ್ರಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ವೇದಿಕೆ ಮೇಲೆ ಅಲ್ಲಿ ಮೈಕ್ ಹತ್ರ ನಿಂತ್ಕೊಂಡು, ಯಾರೋ ಚೀಟಿ ಕಳಿಸಿದ್ದಾರೆ, ಅವ್ರ ವಾಯ್ಸೆಲ್ಲ ನೀವು ಕೇಳಿದಿರ ಇಲ್ಲಿ, ಯಾರೋ ಚೀಟಿ ಕಳಿಸಿದ್ದಾರೆ, ಇದು ಸಾಹಿತ್ಯ ಸಮ್ಮೇಳನ, ಆದ್ದರಿಂದ ಸಾಹಿತ್ಯದ ಬಗ್ಗೆ ಮಾತಾಡಬೇಕು ಅಂತಿದ್ದೆ, ಸಾಯಿಬಾಬನ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದ್ರಿಂದ ಇವತ್ತು ಅದೇ ವಿಷಯ ಮಾತಾಡ್ತೀನಿ ಅಂತ 1 ಅವರ್ ಸಾಯಿಬಾಬನ ಬಗ್ಗೆ ಮಾತಾಡೋದು. ಸೊ ಯಾಕೆ ಸುಮ್ಮನೆ ಯಾಕೋ ಕೆಣಿಸ್ತೀವಿ, ನಮಗಾಗಲ್ಲ ಅಂದ ಮಾತ್ರಕ್ಕೆ ಯಾಕೆ ಇಲ್ಲಿ ಮಾಡ್ತೀವಿ. ಹಾಗಂದ ತಕ್ಷಣ ಎಲ್ಲ ಮುಗಿಸ್ಕೊಂಡು ಆ ಭಾಷಣ ಎಲ್ಲ ಮುಗಿದ ಮೇಲೆ ರಾಜರತ್ನಂನ ಕೇಳಿದ್ರಂತೆ, ಏನು ಸರ್ ಯಾಕೆ ಅವ್ರ ಬಗ್ಗೆ ಅಷ್ಟೊಂದು ಸಿಟ್ಟು ಮಾಡ್ಕೊಂಡ್ರಿ ನೀವು, ಯಾಕೆ ಹಂಗೆ ಮಾಡ್ಕೊಂಡ್ರಿ ಅಂದಾಗ ರಾಜರತ್ನಂ ರಿಪ್ಲೈ ಕೊಡ್ತಾರೆ, ಎಕ್ಸೆಪ್ಷನ್ ಸದಭಿರುಚಿಗೆ. ಮೃದು ನುಡಿಯಬೇಕೇ ಈ ಮೃಗಗಣಕ್ಕೆ, ಮೃದು ನುಡಿಯಬೇಕೇ ಈ ಮೃಗಗಣಕ್ಕೆ, ಬಳಸುವರೆ ರೇಷ್ಮೆ ನೂಲ, ಹೊಲಿಯಲಿಕ್ಕೆ ಗೋಣಿ ಚೀಲ. ಎಂಥ ಫ್ಯಾಂಟಾಸ್ಟಿಕ್ ಕಂಪ್ಯಾರಿಸನ್ ನೋಡಿ. ರೇಷ್ಮೆ ನೂಲದಲ್ಲಿ ಗೋಣಿ ಚೀಲ ಹೊಲಿಯೋಕ್ಕಾಗಲ್ಲ. ರಾಮ ಕೃಷ್ಣ ಅವರು ತಂದೆಗೆ ಹುಟ್ಟಿದವರಲ್ಲ, ಅವರು ದೇವರೇ ಅಲ್ಲ, ಅವರು ಸತ್ತೋಗಿದ್ದಾರೆ, ಭಗವದ್ಗೀತೆ ಸುಡಬೇಕು ಅಂದವ್ರಿಗೆ ಸದಭಿರುಚಿ ಆಸೆ ಹೇಳೋಕ್ಕಾಗತ್ತ ಮೇಡಮ್? ಮೃದು ನುಡಿಯಬೇಕೇ ಈ ಮೃಗಗಣಕ್ಕೆ, ಬಳಸುವರೆ ರೇಷ್ಮೆ ನೂಲ, ಹೊಲಿಯಲಿಕ್ಕೆ ಗೋಣಿ ಚೀಲ. ಇದು ಸಾಹಿತ್ಯ ಆಧಾರಿತ ಸಾಹಿತ್ಯ, ಇದು ಸದಭಿರುಚಿ. ಆದರೆ ಇನ್ನು ಸಾಹಿತ್ಯ ಆಧಾರಿತ ಅಂದ್ರೇನು? ಏನು ಸಾಹಿತ್ಯ ಅಂದರೆ, ಮುಖ್ಯವಾಗಿ ಸಾಹಿತ್ಯದಲ್ಲಿ 3 ಥರ ಸಾಹಿತ್ಯ ಇದೆ ಅಂತಾರೆ. ಯಾವುದು ಅಂದರೆ, ಒಂದು ಪ್ರಬೋಧ ಸಾಹಿತ್ಯ, ಬೋಧನೆ, ಪ್ರಬೋಧ ಸಾಹಿತ್ಯ. ಇನ್ನೊಂದು ಪ್ರಮೋದ ಸಾಹಿತ್ಯ, ಅಂದರೆ ಖುಷಿ ಕೊಡೋಂಥದ್ದು. 3ನೇದು ಪ್ರಮಾದ ಸಾಹಿತ್ಯ ಅಂತ. ಈ ಪ್ರಮಾದ ಸಾಹಿತ್ಯಕ್ಕಂತೂ ನಮ್ಮಲ್ಲಿ ಪ್ರಮೋದ ಸಾಹಿತಿಗಳು ಬೇಕಾದಷ್ಟು ಜನ ಇದ್ದಾರೆ.
ಅದರೊಳಗೆ ಲೇಟೆಸ್ಟ್ ಒಂದು ಲಿಸ್ಟ್ ರಿಲೀಸ್ ಆಗಿದೆ. ಅದು 32 ಜನ ಸಾಹಿತಿಗಳು ಪ್ರಮಾದ ಸಾಹಿತಿಗಳು ಅಂತ ಗುರುತಿಸ್ಕೊಂಡಿದ್ದಾರೆ. 32 ಯಾಕೆ ನಂಬರು ಅನ್ನೋದನ್ನು ನಾನು ಈಗಲೇ ಹೇಳಕ್ಕೆ ಹೋಗಲ್ಲ. ಯಾಕೆಂದರೆ 32 ಯಾರ್ಯಾರು ಅಂತ ನಾನೇನಾದ್ರು ಹೇಳಿಬಿಟ್ರೆ ನನ್ನ 32ಕ್ಕೆ ಸ್ವಲ್ಪ ಅಪಾಯ ಇದೆ. ಅದರಿಂದ ನೀವು 8 ಗಂಟೆಗೆ ಹೊರಗೆ ಬಂದರೆ ಅದು ಯಾಕೆ 32 ಏನು ನಂಬರು ಅಂತ ಆಮೇಲೆ ಹೇಳ್ತೀನಿ. ಅದು ಪ್ರಮಾದದ ಸಾಹಿತ್ಯ ಮತ್ತು ಸಾಹಿತಿಗಳು. ಇನ್ನು ಪ್ರಬೋಧ ಸಾಹಿತ್ಯ ನಮ್ಮ ಗ್ರಂಥಗಳು, ವೇದ, ಉಪನಿಷತ್ತು, ರಾಮಾಯಣ, ಮಹಾಭಾರತ, ಭಾಗವತ ಎಟ್ಸೆಟ್ರಾ ಎಲ್ಲ ಪ್ರಬೋಧ ಸಾಹಿತ್ಯ. ಪ್ರಮೋದ ಸಾಹಿತ್ಯ ಅನ್ನೋದು ಈ ಖುಷಿ ಕೊಡೋಂಥದ್ದು, ರಿಲ್ಯಾಕ್ಸ್, ಅವ್ರ ಅಂತಃಕರಣನ ಹಗುರ ಮಾಡೋಂಥದ್ದು, ಸದಭಿರುಚಿ ಹಾಸ್ಯ ಕೊಡೋಂಥದ್ದು, ರಿಲ್ಯಾಕ್ಸ್ ಮಾಡ್ಕೊಂಡು ನಮ್ಮ ಹೆಗಲು ಬದಲಾಯಿಸೋವಂಥದ್ದು. ಇವರು ಹೆಗಲು ಬದಲಾಯಿಸೋದು ಅಂತ ಹೇಳಿದ್ರು. ಮಾಸ್ಟರ್ ಹಿರಣ್ಣಯ್ಯ ಒಂದು ಡೆಫಿನೇಷನ್ ಹೇಳ್ತಾರೆ ಹಾಸ್ಯ ಹೇಗೆ ಅಂತ. ಹಾಸ್ಯ ಹೇಗೆ ಅಂದರೆ ತಲೆನೋವು ಬಂದಿರುತ್ತೆ, ಸಿಕ್ಕಾಪಟ್ಟೆ ತಲೆನೋವು ಬಂದರೆ ಏನು ಕೆಲಸ ಮಾಡೋಕ್ಕೂ ಆಗಲ್ಲ. ಅರ್ಧ ತಲೆನೋವು, ಪೂರ್ತಿ ತಲೆನೋವು, ಮುಂದ್ಗಡೆ ಹಿಂದ್ಗಡೆ ಏನೇನೋ ಬಂದಿರುತ್ತಲ್ಲ, ಆವಾಗ ಅಮೃತಾಂಜನ ಹಚ್ಕೊಂಡ್ಬಿಡ್ತೀವಿ. ಅಮೃತಾಂಜನ ಹಚ್ಕೊಂಡಾಗ ತಲೆನೋವು ಹೋಗಲ್ಲ, ಆದರೆ ಆ ಉರಿ ಬರೋದ್ರಿಂದ ತಲೆನೋವು ಮರ್ತೋಗುತ್ತೆ. ಮಾಸ್ಟರ್ ಎಷ್ಟು ಚೆನ್ನಾಗಿ ನೋಡಿ, ಅಲ್ಲಿ ಗಬ ಗಬ ಗಬಗ ಅಂತ ಉರಿ ಆಗ್ಬಿಡುತ್ತಲ್ಲ, ಇಲ್ಲೆಲ್ಲ ಒಂದು ಸ್ವಲ್ಪ ತಣ್ಣಗಾಗತ್ತೆ, ಇಲ್ಲೇನೋ ಉರಿ ಆಗುತ್ತೆ, ಕಣ್ಣು ಹಿಂಗೆ ಬಂದಾಗ ಈ ತಲೆನೋವು ಮರ್ತೋಗತ್ತೆ. ಹಾಸ್ಯ ಅದೇ ಥರ ಅಂತೆ. ಹಾಸ್ಯ ನನ್ನ ಜೀವನದಲ್ಲಿ ಏನೋ ಒಂದು ತಲೆನೋವು ಬಂದಾಗ ಈ ಹಾಸ್ಯ ನಕ್ಬಿಟ್ರೆ ಆ ಊರಿನಲ್ಲಿ ತಲೆನೋವು, ಹಾಸ್ಯ ಇದು ಪ್ರಾಬ್ಲಮ್ ಬರ್ತಾಗ್ಬಿಡುತ್ತೆ. ಅದರಿಂದ ಅಷ್ಟಾದರೂ ಬರುತ್ತೆ, ತಿರ್ಗಾ ತಲೆನೋವು ಬರ್ತಾ ಇರುತ್ತೆ. ಅದು ಪ್ರಮೋದ ಸಾಹಿತ್ಯದಿಂದ ಆಗತ್ತೆ. ಆ ಪ್ರಮೋದ ಸಾಹಿತ್ಯದ ಮುಖ್ಯವಾದ ಪ್ರಮೋದ ಸಾಹಿತ್ಯ ಮತ್ತು ಪ್ರಬೋಧದ ಸಾಹಿತ್ಯದ ಮುಖ್ಯ ಪ್ರಯೋಜನಗಳು 3 ನಾಗಳು. 3 ನ ಮತ್ತು ಣ. ಕರ್ನಾಟಕದಲ್ಲಿ ಕರ್ನಾಟಕ ಸರಿನೋ, ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಅಂತ ಮೊನ್ನೆ ಯಾರೋ ಕೇಳಿದ್ರು. ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಅಂತ ಹೇಳ್ತಿರಲ್ಲ, ಆ್ಯಕ್ಚುಲಿ ಅದು ತಮಿಳು ಹೆಸರು ಅಂದ್ಬಿಡೋದ ಮೇಡಮ್ ಯಾರೋ? ಕರ್ನಾಟಕ ಬ್ಯಾಂಕ್ ತಮಿಳು ಹೆಸರು ಹೆಂಗಾಗತ್ತೆ? ಈ ರಜನಿಕಾಂತದ ಒಂದು ಸಿನಿಮಾ ಬಂದಿತ್ತಲ್ಲ ಅದಂತೆ. ಅಂದರೆ ಕಬಾಲಿಡ ಅಂತೀಯಲ್ಲ, ಕಬಾಲಿ ಅಂದರೆ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಹೇಳ್ತೀರಾ? ಸೊ ನ ಮತ್ತು ಣ ಎರಡಕ್ಕೂ ಅಪ್ಲೈ ಆಗೋದು ಏನಪ್ಪ? ಈ ಪ್ರಮೋದ ಸಾಹಿತ್ಯ ಮತ್ತು ಪ್ರಬೋಧ ಸಾಹಿತ್ಯದ 3 ಪ್ರಯೋಜನಗಳು. ಒಂದು, ಬುದ್ಧಿಗೆ ಪ್ರೇರಣೆ. ಬುದ್ಧಿಗೆ ಪ್ರೇರಣ ಅಣ್ಣ ಅಂತಿರೋದು. ಬುದ್ಧಿಗೆ ಪ್ರೇರಣ, ಮನಸ್ಸಿಗೆ ರಂಜನ ಮತ್ತು ಸಮಾಜ ಸುಧಾರಣ. ಈ 3 ಗುಣಗಳ ಲಕ್ಷಣಗಳು ಯಾವುದಿದೆಯೋ ಅದು ಸದಭಿರುಚಿಯ ಹಾಸ್ಯ ಮತ್ತು ಸದಭಿರುಚಿಯ ಸಾಹಿತ್ಯ ಅಂತ ಬೇಕಾದ್ರೆ ಹೇಳ್ಬಿಡ್ಬೋದು. ಇಲ್ಲಿ ವಿಮರ್ಶೆ ಮಾಡೋದೇ ಬೇಕಾಗಿಲ್ಲ. ಈ 3ಕ್ಕೂ ಫಿಟ್ ಇನ್ ಆಗತ್ತಾ ಅಂಥದ್ದು ನಮ್ಮ ಅನೇಕ ಸಾಹಿತಿಗಳಿದ್ದಾರೆ. ಅದಕ್ಕೊಂದು 3-4 ಜನ ಸಾಹಿತಿಗಳದ್ದು 3-4 ಎಕ್ಸಾಂಪಲ್ ಇಟ್ಕೊಂಡು, ಇಟ್ ಶುಡ್ ಹಿಟ್ ಬಟ್ ಇಟ್ ವಿಲ್ ನಾಟ್ ಹರ್ಟ್. ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು, ಇಂಜೆಕ್ಷನ್ ಕೊಡಬೇಕು, ಇನ್ಸಲ್ಟು ಆಗಬಾರ್ದು, ಆ ಥರ ಹಾಸ್ಯ ಮಾಡೋಕ್ಕೆ ಸಾಧ್ಯ ಅಂತ ನಮ್ಮ ಸಾಹಿತಿಗಳು ಪ್ರೂವ್ ಮಾಡಿದ್ದಾರೆ. ಒಂದು 3-4 ಉದಾಹರಣೆಗಳು ಕೊಟ್ಬಿಡ್ತೀನಿ. ಒಬ್ಬೊಬ್ಬ ಸಾಹಿತಿಗಳು. ಬೀಚಿ ತಗೊಳ್ಳೋಣ ಫಾರ್ ಎಕ್ಸಾಂಪಲ್. ಬೀಚಿ ಸುಧಾದಲ್ಲಿ ಪ್ರಶ್ನೆಗಳು ಉತ್ತರಗಳು ಕೊಡ್ತಾಯಿದ್ರು, ನೀವೆಲ್ಲ ನೋಡಿದ್ದೀರ. ಈಗ ಸುಧಾದಲ್ಲಿ ಪ್ರಶ್ನೆಗೆ ಉತ್ತರ ಕೊಡೋರು ಯಾರು ಅಂತ ನಿಮ್ಗೇನೋ ಜ್ಞಾಪಕ ಇದೆಯಾ ಮೇಡಮ್? ಕರೆಕ್ಟಾಗಿ ಹೇಳಿದ್ರಿ ನೋಡಿದ್ರಿ. ಈಗ ಪ್ರಶ್ನೆಗಳು ಸುಧಾದಲ್ಲಿ ಪ್ರಶ್ನೆಗಳಿಗೆ ಉತ್ತರ ಕೊಡೋರು ರಾಮನಾಥ್ ಅಂತ ಇಲ್ಲೇ ಬಂದಿದ್ದಾರೆ. ಹಿಂದೆ ಬೀಚಿ ಕೊಡ್ತಾಯಿದ್ರು. ಎಂಥ ಅದ್ಭುತವಾದ ಪ್ರಶ್ನೆ ಅದ್ಭುತವಾಗಿರ್ತಾ ಇರಲಿಲ್ಲ, ಉತ್ತರ ಮಾತ್ರ ಅಂಥ ಶಾರ್ಪ್ ಅಬ್ಸರ್ವೇಷನ್. ಸುಮ್ಮನೆ ಒಂದು 2-3 ಉದಾಹರಣೆ. ಇಟ್ ವಿಲ್ ಹಿಟ್ ಬಟ್ ಇಟ್ ವಿಲ್ ಹರ್ಟ್. ನನಗೆ ಮನುಷ್ಯ ಸತ್ತ ನಂತರ ಏನು? ಪ್ರಪಂಚದಲ್ಲಿರೋರು ಎಲ್ರಿಗೂ ಯೋಚನೆ ಇದು. ಸ್ವರ್ಗಕ್ಕೆ ಹೋಗ್ತೀವೋ ನರಕಕ್ಕೆ ಹೋಗ್ತೀವೋ ಇದೇ ಯೋಚನೆ. ಪ್ರಾಬ್ಲಮ್ ಅಂತಂದರೆ ಆಮೇಲೆ ಏನಾಗುತ್ತೆ ಅಂತಲೇ ಯೋಚನೆ. ಲೈಫ್ ಬಗ್ಗೆ ಯೋಚನೆ ಮಾಡಲ್ಲ, ಆಫ್ಟರ್ ಲೈಫ್ ಅಂತಲೇ ಯೋಚನೆ ಮಾಡೋದು ನಾವೆಲ್ಲ, ಅಲ್ವಾ ಮೇಡಮ್? ಲೈಫಲ್ಲಿ ಬರೀ ಪ್ರಾಬ್ಲಮ್ಸ್ ಅನ್ನಂತೆ ಒಬ್ಬ. ಎಲ್ಲಿದೆ? ವೇರ್ ಈಸ್ ದ ಪ್ರಾಬ್ಲಮ್ ಫಾರ್ ಯುವರ್ ಲೈಫ್? ನೋ, ಡು ಯು ಥಿಂಕ್ ದಟ್ ದಿರ್ ಇಸ್ ನೋ ಪ್ರಾಬ್ಲಮ್ ಅಂದ್ರಂಥವ್ರು. ಮೈ ಲೈಫ್ ಇಸ್ ಫುಲ್ ಆಫ್ ಪ್ರಾಬ್ಲಮ್. ನೋ ಬೈ ಅಂತಿಂಗ್ ಅವ್ನು ಹೇಳ್ಬಿಟ್ಟು ಒಂದು ಎಕ್ಸಾಂಪಲ್ ಹೇಳ್ದ. ನಾರ್ಮಲಿ ಇನ್ ಎವ್ರಿಬಡೀಸ್ ಲೈಫ್ ದೇರ್ ಇಸ್ ಗೋಯಿಂಗ್ ಟು ಬಿ 2 ಸಿಚುಯೇಷನ್ಸ್. ದೇರ್ ಆರ್ ಗೋಯಿಂಗ್ ಟು ಬಿ 2 ಸಿಚುಯೇಷನ್ಸ್. ಐದರ್ ಯು ಆರ್ ಹೆಲ್ತಿ ಆರ್ ಯು ಆರ್ ಸಿಕ್. ಅಷ್ಟೇ ತಾನೇ ಪ್ರಾಬ್ಲಮ್ಮು, ಅಲ್ವಾ ಮೇಡಮ್? ಐದರ್ ಯು ಆರ್ ಹೆಲ್ತಿ ಆರ್ ಯು ಆರ್ ಸಿಕ್. ಇಫ್ ಯು ಆರ್ ಹೆಲ್ತಿ, ವೇರ್ ಇಸ್ ದ ಪ್ರಾಬ್ಲಮ್? ಅಲ್ವಾ? ಒಂದಾಯಿತು. ಇನ್ನೊಂದು, ಇಫ್ ಯು ಆರ್ ಸಿಕ್, ಅಗೇನ್ ದೇರ್ ವಿಲ್ ಬಿ 2 ಸಿಚುಯೇಷನ್ಸ್. ಐದರ್ ಯು ವಿಲ್ ಗೆಟ್ ವೆಲ್ ಆರ್ ಯು ವಿಲ್ ಡೈ. ಅಷ್ಟೇ ತಾನೆ? If you get well, there is no problem. If you die, again there will be 2 situations. Either you will go to heaven or you will go to hell. If you go to heaven, there is no problem. If you go to hell, where is the problem? You can meet your friends. ಅಲ್ವಾ? ಎಲ್ಲ ನಮ್ಮ ಕಂಪನಿನೇ ಇರುತ್ತಲ್ಲ.
ಸೊ ಎಲ್ಲಿದೆ ಪ್ರಾಬ್ಲಮ್ನೇ ದೊಡ್ಡದು ಮಾಡ್ಕೊಂಡು ನಾವು ಹಿಂಗೆ ಹೋಗ್ತಾ ಇರ್ತೀವಲ್ಲ. ಪ್ರಾಬ್ಲಮ್ಸ್ ಅನ್ನೋದಕ್ಕೆ ನಂದೊಂದು ಥೀರಿ ಇದೆ. ನಂದು ಅಂದರೆ ಇನ್ನೆಲ್ಲ ಕಳೆದು ಪ್ರಾಬ್ಲಮ್ಸ್ ಅನ್ನೋ ಪದ ನೋಡಿ ಎಷ್ಟು ಚೆನ್ನಾಗಿದೆ. ಪ್ರಾಬ್ಲಮ್ ಅಂತ ಸಿಂಗ್ಯುಲರ್ ಅಲ್ಲ, ಅದು ಪ್ರಾಬ್ಲಮ್ಸ್ ಅಂತಾನೆ ಪ್ಲೂರಲ್. ಒಬ್ಬರು ಒಂದೇ ಪ್ರಾಬ್ಲಮ್ ಏನಿರಲ್ಲ ಅಲ್ವಾ. PROBLEMS 8 ಅಕ್ಷರದ ಪದ ಪ್ರಾಬ್ಲಮ್ಸ್. ಇದಕ್ಕೆ ಲಾಂಗ್ ಫಾರ್ಮ್ ಏನು ಗೊತ್ತಾ? ಯಾತಕ್ಕೆ ಮನುಷ್ಯನ ಪ್ರಾಬ್ಲಮ್ಸ್ ಬರುತ್ತೆ ಅಂದರೆ ಪರ್ಪಸ್ಫುಲ್ ರೋಡ್ ಬ್ಲಾಕ್ಸ್ ಆಫರಿಂಗ್ ಬೆನಿಫಿಷಿಯಲ್ ಲೆಸನ್ಸ್ ಟು ಎನ್ಹ್ಯಾನ್ಸ್ ಮೆಂಟಲ್ ಸ್ಟ್ರೆಂತ್ ಅಂತ. ಪರ್ಪಸ್ಫುಲ್ ನಮಗೆ ಬರೋದು ಬೇಕಂತ ನಮಗೆ ಪಾಠ ಕಲಿಸೋಕ್ಕೆ. ಬಟ್ ಇದು ರೋಡ್ ಬ್ಲಾಕ್ಸ್ ಅಷ್ಟೇ, ರೋಡ್ ಎಂಡ್ ಅಲ್ಲ, ರೋಡ್ ಬೆಂಡ್ ಅಂತ ಹೇಳ್ಬೇಕಾದ್ರೆ ಹೇಳ್ಬೋದು. ರೋಡ್ ಬೆಂಡ್ ಆಫರಿಂಗ್, ಅದು ನಮ್ಮ ಆಫರ್ ಅಂದ್ರೇನು? ಆಫರಿಂಗ್ಸ್ ಅಂದರೆ ನೈವೇದ್ಯ ನಮಗೆ ಕಲಿಸೋದು. ಬೆನಿಫಿಷಿಯಲ್ ಲೆಸನ್ಸ್, ನಮಗೆ ಪ್ರಯೋಜನ ಆಗುವಂಥದ್ದು ಲೆಸನ್ಸ್ ಟು ಎನ್ಹ್ಯಾನ್ಸ್ ಅವರ್ ಮೆಂಟಲ್ ಸ್ಟ್ರೆಂಗ್ಸ್. ಇದಕ್ಕೆ ಪ್ರಪಂಚದಲ್ಲಿ ಬರುವಂಥದ್ದು. ಹರಿಶ್ಚಂದ್ರಂಗೆ ಬಂತು, ರಾಮಂಗೆ ಬಂತು, ಪಾಂಡವ್ರಿಗೆ ಬಂತು, ನಮಗೆಲ್ಲ ನಮ್ಮ ದೇಶದಲ್ಲಿ ಬರ್ತಾ 70 ವರ್ಷದಿಂದ ಪ್ರಾಬ್ಲಮ್ ಎಲ್ಲ ಇದ್ದೀವಿ ನಾವು. ಸೊ ಹಿಂಗಿರುವಾಗ ಆಫರಿಂಗ್ ಬೆನಿಫಿಷಿಯಲ್ ಲೆಸನ್ಸ್. ಬೀಚಿ ಇದಿಷ್ಟನ್ನು ಯೋಚನೆ ಮಾಡಿ ಮಹಾ ದೊಡ್ಡ ಫಿಲಾಸಫಿಕಲ್ ಕ್ವಶನ್ನ ಸ್ಟ್ರೈಟ್ ಅವೇ ಪ್ರಾಕ್ಟಿಕಲ್ ಆಗಿ ಹೆಂಗೆ ಬರ್ತಾರೆ ಗೊತ್ತಾ? ಪ್ರಶ್ನೆ, ಮನುಷ್ಯ ಸತ್ತ ನಂತರ ಏನು? ಪ್ರಶ್ನೆ. ಉತ್ತರ ಏನು ಗೊತ್ತಾ? ಕಾರ್ಪೊರೇಷನ್ ವ್ಯಾನಿಗಾಗಿ ಫೋನು ಅಲ್ವಾ? ಇಷ್ಟೇ ಸಮಯ. ಇದಕ್ಕಿಂತ ಇನ್ನೇನಿದೆ ನೋಡಿ, ಎಷ್ಟು ಸಿಂಪಲ್ ಆನ್ಸರು, ಸದವೇ ರುಚಿಯ ಹಾಸ್ಯಕ್ಕೆ. ಇನ್ನೊಂದು ಪ್ರಶ್ನೆ, ಮಹಾ ದೊಡ್ಡ ಸೈಂಟಿಸ್ಟು, ಇಸ್ರೋಗಳು ದೊಡ್ಡ ಸೈಂಟಿಸ್ಟ್ಗಳ ಇನ್ಸಿಡೆಂಟಲ್ಲಿ ರಾವ್ ಹೋಗ್ಬಿಟ್ರಲ್ವ ಇವತ್ತು, ಯಾರು ಆತ್ಮಕ್ಕೆ ಶಾಂತಿ ಕೊರೋಣ. ಸೊ ಅಂಥ ಸೈಂಟಿಸ್ಟ್ಗಳು ಆನ್ಸರ್ ಮಾಡೋವಂಥ ಪ್ರಶ್ನೆನ ಒಬ್ಬ ಹಾಸ್ಯ ಸಾಹಿತಿ ಬೀಚಿಗೆ ಕೇಳಿದ್ದಾರೆ ಒಬ್ಬರು. ಭೂಮಿಗೂ ಆಕಾಶಕ್ಕೂ ಅಂತರ ಎಷ್ಟು? ಭಾಳ ಕಷ್ಟ ಅಲ್ವ ಆನ್ಸರ್ ಹೇಳೋದಿದು. ಬೀಚಿ ಹೇಳ್ತಾರೆ, ಭೂಮಿಗೂ ಆಕಾಶಕ್ಕೂ ಅಂತರ ಎಷ್ಟು? ಎಲ್ಲಿದೆ ಅಂತರ? ಭೂಮಿ ಮುಗಿದ ಕೂಡಲೇ ಆಕಾಶ ಅಲ್ವಾ? ಯೋಚನೆ ಮಾಡಿ, ಹೊರೈಸನ್ ಅಂತಾರಲ್ಲ, ದಿಗಂತ. ಭೂಮಿ ಮುಗಿದ ಕೂಡಲೇ ಇದು ನಾವು ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಬೇಕು. ಕೆಲವರು ತಮಾಷೆ ತಲೆಹರಟೆ ಪ್ರಶ್ನೆಗಳು ಕೇಳಿದ್ರೆ ತಲೆಹರಟೆ ಉತ್ತರನೇ ಕೊಡಬೇಕಾಗತ್ತೆ ಹಿಂಗೆ ಬೇಕಿಂದು. ಸರ್, ಈಗೀಗ ಎಲ್ಲ ಕೆಲಸಗಳಿಗೂ ಹುಡುಗಿರನ್ನೇ ಆರಿಸ್ತಾರೆ ಅಲ್ವಾ? ಲೇಡೀಸ್ಗೆ ಇರಲಿಪ್ಪ ಒಟ್ಟಾಗಲಿ ಅಂತ. ನಮಗೆಲ್ಲ ಗಂಡಸ್ರ ಕೆಲಸ ಸಿಗಲ್ಲ ಅಂತ ಒಬ್ಬ ಹುಡುಗ ತೋಡ್ಕೊಂಡಿದ್ದಾನೆ ಕಷ್ಟ. ಈಗೀಗ ಎಲ್ಲ ಕೆಲಸಗಳಿಗೂ ಹುಡುಗಿರನ್ನೇ ಆರಿಸ್ತಾರೆ, ನೀವು ಯಾರನ್ನ ಆರಿಸ್ತೀರಾ ಅಂತ ಕೇಳಿದ್ರು. ಅದಕ್ಕೆ ನನಗೆ ನಿದ್ದೆ ಬಂದಾಗ ನಾನು ದೀಪ ಆರಿಸ್ತೀನಿ ಅಂತ. ಆ ಪದಗಳು ಇಲ್ಲಿ ಯಾರಿಗೂ ಹರಟಾಗಲ್ಲ. ಈ ಥರ ಸಾಹಿತ್ಯ ನಮಗೆ ಬೇಕಾದ. ತುಂಬ ಬುದ್ಧಿವಂತರಿಗೆಲ್ಲ ಅಹಂಕಾರ ಇರುತ್ತಂತ, ಹೌದಾ? ನಮಗೆ ಸಾಮಾನ್ಯವಾಗಿ ಅನಿಸತ್ತೆ, ಅವನೊಬ್ಬನೇ ನಾಲೆಡ್ಜಬಲ್ ಅಂತ ತಿಳ್ಕೊಂಡಿದ್ದಾನೆ, ಸಿಕ್ಕಾಪಟ್ಟೆ ಅವನ ಬುದ್ಧಿ, ಅವ್ರ ತಾತನಂತವ್ರಿ ಅಂತ ನಾವು ಮಾತಾಡ್ತಾ ಇರ್ತೀವಿ. ತುಂಬ ಬುದ್ಧಿವಂತರಿಗೆಲ್ಲ ಅಹಂಕಾರ ಇರುತ್ತಂತ, ಹೌದಾ? ಬೀಚಿ ಹೇಳ್ತಾರೆ, ನನಗೇನು ಆ ಥರ ಇಲ್ವಲ್ಲ, ನಮಗೇನು ಆ ಥರ ಇಲ್ವಲ್ಲ. ಇದು ವೃದ್ಧಾಪ್ಯದಿಂದ ಪಾರಾಗಲು ಏನು ಮಾಡಬೇಕು? ಎಲ್ಲ ಪಾಪ ಸೀನಿಯರ್ ಸಿಟಿಸನ್ಸ್ ಕ್ಲಬ್ನವ್ರು ಕೇಳೋದು. ಇಲ್ಲಿ ಸ್ವಲ್ಪ ಉತ್ತರ ಹೇಳೋಕ್ಕೆ ಮುಂಚೆ ಸ್ವಲ್ಪ ಜ್ಞಾಪಿಸ್ಕೊಂಡು ಸೀನಿಯರ್ ಸಿಟಿಸನ್ಸ್ ಬಗ್ಗೆ ಒಂದೆರಡು ಘಟನೆಗಳು ಹೇಳಬೇಕು ನಮಗೆ. ಮೊನ್ನೆ ಏನಾಯಿತು, ನಾಗರಬಾವಿನಲ್ಲಿ ಒಂದು ಸೀನಿಯರ್ ಸಿಟಿಸನ್ಸ್ ಕ್ಲಬ್ ಅಂತ ಒಂದು 75 ಜನ 60 ವರ್ಷ ಆ್ಯಂಡ್ ಎಬೋ ಇರೋರ್ದೆಲ್ಲ ಒಂದು ಕ್ಲಬ್ ಮಾಡಿಕೊಂಡ್ರು. ಅದರದ್ದು ಬತ್ತಿ ಇಡೋ ಕಾರ್ಯಕ್ರಮ. ಬತ್ತಿ ಇಡೋದು ಅಂದರೆ ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಆವತ್ತು ಏನೇನೋ ಕಾರ್ಯಕ್ರಮ, ಫಸ್ಟ್ ವೃದ್ಧಾಶ್ರಮ, ಸೀನಿಯರ್ ಸಿಟಿಸನ್ಸ್ ಕ್ಲಬ್ ಅವ್ರದ್ದೆಲ್ಲ ಕಾರ್ಯಕ್ರಮ ಇಟ್ಕೊಂಡಾಗ ಇಲ್ಲಿ ಡ್ಯಾನ್ಸು, ಮ್ಯಾಜಿಕ್ಕು, ಮ್ಯೂಸಿಕ್ಕು, ಹಾಸ್ಯೋತ್ಸವ, ಈ ಥರ ಒಂದು 25 ಪ್ರೋಗ್ರಾಮ್ಗಳು ಹಾಕ್ಕೊಂಡು ಆ ಸೀನಿಯರ್ ಸಿಟಿಸನ್ಸ್ಗೆಲ್ಲ ಸ್ವಲ್ಪ ಅನುಕೂಲ ಆಗಲಿ ಎಲ್ಲ ಕಾರ್ಯಕ್ರಮಗಳು ನೋಡೋಕ್ಕೆ ಅಂತ ಒಂದು 4 ರೋಗಳು ಸೀನಿಯರ್ ಸಿಟಿಸನ್ಸ್ಗೆ ಅಂದರೆ ಮೆಂಬರ್ಸ್ಗೆ ಅಂತ ರಿಸರ್ವ್ ಮಾಡಿದ್ದಾರೆ. 5ನೇ ರೋ ಆನ್ವರ್ಡ್ಸ್ ಅದು ಜನರಲ್ ಪಬ್ಲಿಕ್, ಯಾರು ಬೇಕಾದ್ರೆ ಬರ್ಬೋದು, ಅವ್ರವ್ರ ಫ್ಯಾಮಿಲಿ, ಮಗ, ಸೊಸೆ, ಅಳಿಯ, ಮಗಳು, ಅಳಿಯ, ಎಟ್ಸೆಟ್ರಾ. ಈ 4 ರೋ ಸೀನಿಯರ್ ಸಿಟಿಸನ್ಸ್ಗೆ ರಿಸರ್ವ್ಡ್ ಅಂತ ಹಾಕೋಕ್ಕೆ ಇಲ್ಲಿ ಇದು ಟೈಪ್ ಮಾಡಬೇಕು. ಬೋರ್ಡ್ ಹಾಕ್ತಾರಲ್ಲ, ಈ ಪ್ರೆಸ್ ಅಂತನೋ, ಡೆಲಿಗೇಟ್ಸ್ ಅಂತನೋ, ಇನ್ವೈಟೀಸ್ ಅಂತನೋ, ಈ ಥರ ಎಲ್ಲ ರಿಸರ್ವ್ಡ್ ಅಂತ ಈ ಥರ ಹಾಕೋಕ್ಕೆ ಒಬ್ಬನಿಗೆ ಕಂಪ್ಯೂಟರ್ ಶೀಟ್ನಲ್ಲಿ ಕೊಟ್ಟು ಹಿರಿಯ ನಾಗರಿಕರು ಅಂತ ಟೈಪ್ ಮಾಡಪ್ಪ ಅಂತ ಕೊಟ್ಟರು. ಇವನು ಟೈಪ್ ಮಾಡಿಬಿಟ್ಟು ಯೋಚನೆ ಮಾಡೋದಂತೆ, ಸರ್ ಇದು A4 ಸೈಜು, ಆ್ಯಕ್ಚುಲಿ 60 ವರ್ಷ ಆ್ಯಂಡ್ ಎಬೋ ಮಿಕ್ಕಿದವ್ರಿಗೆಲ್ಲ ಸ್ವಲ್ಪ ಕಣ್ಣು ಕಾಣಲ್ಲ, ನಡ್ಕೊಳಕ್ಕಾಗಲ್ಲ ಅಂತ ಹಿಂಗೆಲ್ಲ ಹೇಳ್ತೀರಾ. ಇಲ್ಲಿ ಹಿರಿಯ ನಾಗರಿಕರು ಅಂದರೆ 8 ಅಕ್ಷರ ಇದೆ, ಹಿರಿಯ ನಾಗರಿಕರು. ಇದನ್ನು ಇಷ್ಟರೊಳಗೆ ಫಿಟ್ ಇನ್ ಮಾಡಬೇಕಾದ್ರೆ ಫಾಂಟ್ ಸೈಜು ಸ್ವಲ್ಪ ಚಿಕ್ಕದಾಗ್ಬಿಡುತ್ತೆ, ಅವ್ರಿಗೆ ಕಾಣಿಸಲ್ಲ. ಅದಕ್ಕೆ ಈ ಪದ ನಾನು ಸ್ವಲ್ಪ ಚಿಕ್ಕದು ಮಾಡ್ಕೊಡ್ತೀರಾ? ಹೆಂಗೆ ಚಿಕ್ಕದು ಮಾಡ್ಕೊಳ್ಳೋದು ಅಂದರೆ, ಈಗ ಜೆಂಟ್ಲ್ಮನ್, ಲೇಡೀಸ್ ಅನ್ನೋದಕ್ಕೆ ಜೆಂಟ್ಸ್, ಲೇಡೀಸ್ ಅನ್ನಲ್ವಾ? ಅಥವಾ ಇನ್ನೂ ಕೆಲವು ಕಡೆ ಹಿ ಅಂಡ್ ಶಿ ಅಂತ ಹಾಕಲ್ವಾ? ಹಾಗೆ ಇನ್ನು ಸ್ವಲ್ಪ ಈ ಹಿರಿಯ ನಾಗರಿಕರು ಅನ್ನೋದನ್ನು ಚಿಕ್ಕದು ಮಾಡಿ, ಹಿರಿಯ ನಾಗರಿಕರಿಗೆ ಇನ್ಯಾವುದು ಕನ್ನಡದಲ್ಲಿ ಪದ ನೋಡ್ತಾ, ಅದು ಯಾರೋ ಒಬ್ಬರು ಬನ್ನಿರಿ ಇಲ್ಲಿ, ಹಿರಿಯ ನಾಗರಿಕರು ಅನ್ನೋಕ್ಕೆ ಇನ್ನೊಂದು ಕನ್ನಡ ಪದ ಹೇಳಿ ಸರ್. ಹಿರೀಕರು ಅಂತ, ಹಿರೀಕರು ಕನ್ನಡದಲ್ಲಿ ಇಲ್ವಾ ಹಿರೀಕರು ಅಂತ? 4 ಪದ.
ಹಿರೀಕರು ಅಂತ ಟೈಪ್ ಮಾಡ್ಬಿಡಪ್ಪ. ಅವ್ನು ತೊಗೊಂಡೋದ ಅರ್ಜೆಂಟಾಗಿ, ನಂಗೆ ಡಿಸ್ಟರ್ಬ್ ಮಾಡಬೇಡ, ಸುಮ್ಮನೆ ಪ್ರತಿಯೊಂದು ಹೋಗಿ ಅಲ್ಲಿ ಟೈಪ್ ಮಾಡಿಬಿಡು. ಹಿರೀಕರು ಫಾಂಟ್ ಸೈಜ್ ದೊಡ್ಡದು. ನೆಕ್ಸ್ಟು ಕಿರಿಯ ನಾಗರಿಕರಿಗೆ ಹಾಕಬೇಕಾಯಿತು. ಹೇಳಕ್ಕೆ ಬರೋದು. ಸೊ ಆ್ಯಕ್ಚುಲಿ ನಾವು ಇಂಗ್ಲೀಷ್ ಪದ ಅಂದ್ಕೊಂಡಿರ್ತೀವಲ್ಲ, ಕಿರಿಕ್ ಅಂತ, ಅದು ಕನ್ನಡನೇನು ಅಂತ, ಕಿರಿಕರು ಅಂತ. ಅದಕ್ಕೆ ಕಿರಿಕ್ ಪಾರ್ಟಿ ಅನ್ನೋರನ್ನ ಕೇಳಬೇಕು, ರಕ್ಷಿತ್ ಶೆಟ್ಟಿನೇ ಕೇಳಬೇಕು. ಬಟ್ ಇವಾಗ ಕೇಳೋಕ್ಕಾಗಲ್ಲ, ಹೊಸದಾಗಿ ಮದುವೆ ಆಗಿದೆ. ಸೊ ಇದು ಕಿರಿಯ ಪಾರ್ಟಿ. ವೃದ್ಧಾಪ್ಯದಿಂದ, ಇದು ಬೀಚಿ ಹೇಳ್ತಾರೆ, ವೃದ್ಧಾಪ್ಯದಿಂದ ಪಾರಾಗೋದು ಹೇಗೆ? ಬೀಚಿ ಉತ್ತರ, ಬೇಗ ಸಾಯಬೇಕು. ಆದರೆ ಜನಕ್ಕೆ, ಬೀಚಿ ಕಂಟಿನ್ಯೂ ಮಾಡಿ ಹೇಳ್ತಾರೆ, ಜನಕ್ಕೆ ಇದು ಎರಡೂ ಇಷ್ಟ ಇಲ್ಲ. ಯಾವುದೋ ವೃದ್ಧಾಪ್ಯನೂ ಇಷ್ಟ ಇಲ್ಲ, ಬೇಗ ಸಾಯೋದು ಇಷ್ಟ ಇಲ್ಲ. ಇದು ನೋಡಿ ಎಷ್ಟು ಪ್ರಾಕ್ಟಿಕಲ್ ಸಜೆಷನ್ನು. ಫಿಲಾಸಫಿ ಬೇರೆ ಅಲ್ಲ ಅನ್ನೋದಕ್ಕೆ ನಮ್ಮ YMN ಮೂರ್ತಿ ಅಂತ ಜ್ಞಾಪಿಸ್ಕೊಂಡೆ ನಾನು. YMN ಮೂರ್ತಿಗೆ 90 ವರ್ಷನೋ ಏನೋ ಈಗ. ಅವ್ರಿಗೆ 82 ವರ್ಷ ಆದಾಗ ಅವರೇ ಅವ್ರ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ, ನೀವೆಲ್ಲ ನೋಡಿದ್ದೀರ. ಅವರೇ ಕಾರ್ ಡ್ರೈವ್ ಮಾಡ್ಕೊಂಡು ಹಿಂಗೆ ಹೋಗ್ತಾ ಇದ್ರಂತೆ, ಭಾಳ ದೊಡ್ಡ ಶವರ್ಲೆ ಕಾರದು, ಡಬಲ್ ರೋಡ್. ಹಿಂಗೆ ಹೋಗ್ತಾ ಇದ್ದಾಗ ಯಾರೋ ಮೋಟ್ರ್ ಬೈಕಲ್ಲಿ ಇರೋ ಇಬ್ಬರು ಹುಡುಗರು, ಇಷ್ಟು ದಾಡಿ ಬಿಟ್ಕೊಂಡಿರೋ, ಇಲ್ಲಿ ದಾಡಿ ಇಟ್ಕೊಂಡಿರೋ ಅಂಥ ಹುಡುಗರು ವೈ ಅಂತ ಹಿಂಗೆ ಹೋಗಿ ಇವ್ರು ಟರ್ನ್ ಮಾಡುವಾಗ ಕಾರಿಗೆ ತಗಲ್ಬಿಡ್ತಂತೆ. ನೋಡಿದ ತಕ್ಷಣ ಹುಡುಗ, ಮುದುಕ 18 ವರ್ಷದ ಹುಡುಗ ಒಬ್ಬ, ತಾತ ಸ್ವಲ್ಪ ನೋಡ್ಕೊಂಡು ಹೋಗು, ಕಣ್ಕಾಣಲ್ವಾ, ಬೈದ್ಬಿಟ್ಟ. ತಕ್ಷಣ ಇವರು YMN ಮೂರ್ತಿ ಹೇಳ್ತಾರೆ ಭಾಳ ಹರಟಾಗಿ, ಹೌದಪ್ಪ ನನಗೆ ವಯಸ್ಸಾಗಿದೆ, ಹೌದು ನನಗೆ ವಯಸ್ಸಾಗಿದೆ, ನಿಮ್ಮ ಜೀವನದಲ್ಲಿ ನಿಮ್ಗೆ ವಯಸ್ಸಾಗೋದೇ ಬೇಡ, ಹೋಗಿ. ಏನಂಗಂದ್ರೆ ಅರ್ಥ ಅಲ್ವಾ? ನಿಮ್ಗೆ ವಯಸ್ಸಾಗೋದು ಬೇಡ. ಇದು ಆ ಬೀಚಿ ಅವ್ರಿಗೆಲ್ಲ ಯಾರಿಗೂ ಹರಟಾಗದೇ ಇರೋ ಹಾಗೆ ಹಿಂಗೇನೋ ಹೋಗ್ಬೇಕೇನೋ. ಕೈಲಾಸಂ ಒಂದು ಮಾತು ಹೇಳ್ತಾರೆ. ಕೈಲಾಸಂ ಹಾಸ್ಯ ತೊಗೊಂಡ್ರೆ ಅದೇ ಒಂದು ಸಬ್ಜೆಕ್ಟ್ ಆಗಿಬಿಡುತ್ತೆ. ಇಲ್ಲಿ 2 ಸಲ ನಾನು ಮಾತಾಡಿ, ಕೈಲಾಸಂ ನಾಟಕಗಳಲ್ಲಿ ಸ್ತ್ರೀ ಅಂತ ಒಂದು ಕಾರ್ಯಕ್ರಮ, ಆಮೇಲೆ ಮೊನ್ನೆ ತಾನೇ ತಾವರೆಕೆರೆ ಅಂತ ಒಂದು ಆಗಿರೋದ್ರಿಂದ ಕೈಲಾಸಂದು ಒಂದು ಮಾತ್ರ ನಾನು ಹೇಳಬೇಕು. ಫಿಲಾಸಫಿ ಮತ್ತು ಹಾಸ್ಯ. ಬೀಚ್ ಇದು ಒಂದು ಪುಸ್ತಕ ಇದೆ, ಅಂದನ ತಿಮ್ಮ ಅಂತ. ಅದು ಬರೀ ಪದ್ಯಗಳ ಸಂಕಲನ, ಪದ್ಯಗಳು. ಅದಕ್ಕೆ ತಿರುಮಲೆ ತಾತಾಚಾರ್ಯ ಶರ್ಮ ಅನ್ನೋರು ಮುನ್ನುಡಿ ಬರೀತಾರೆ. ಆ ಮುನ್ನುಡಿ ಬರುವಾಗ ಅವ್ರು ಹೇಳೋದೇನಪ್ಪ ಅಂದರೆ, ಕನ್ನಡದಲ್ಲಿ ನಗೆಗಾರ ದಾರ್ಶನಿಕರು ಇಬ್ಬರು, ಒಬ್ಬರು ಕೈಲಾಸಂ, ಇನ್ನೊಬ್ಬರು ಬೀಚಿ ಅಂತ. ನಗೆಗಾರ ದಾರ್ಶನಿಕರು, ಹಾಸ್ಯ ಮಾಡೋರು ಬೇಕಾದಷ್ಟು ಜನ ಸಿಗ್ಬೋದು, ಬಟ್ ಅದರೊಳಗೆ ಫಿಲಾಸಫಿ ಮೆಸೇಜ್ ಕೊಡೋವಂಥವ್ರು ಭಾಳ ಕಡಿಮೆ ಅಂತ. ಕೈಲಾಸಂ ತೊಗೊಂಡ್ರೆ ಒಂದೇ ಒಂದು ಉದಾಹರಣೆಯಲ್ಲಿ ಇಡೀ ಪ್ರಪಂಚ. ನಾನು ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್, ಸಾಫ್ಟ್ ಸ್ಕಿಲ್ಸ್, ಲೈಫ್ ಸ್ಕಿಲ್ಸ್ನಲ್ಲಿ ಟ್ರೈನರ್. ನಾನು ಎಲ್ಲ ಕಡೆ ಕಾರ್ಪೊರೇಟ್ಸ್ ಅಲ್ಲಿಗೆಲ್ಲ ಹೋಗ್ತಾ ಇರ್ತೀನಿ. ಅದರೊಳಗೆ ಇಂಟರ್ಪರ್ಸನಲ್ ರಿಲೇಷನ್ ಅನ್ನೋದ್ರ ಬಗ್ಗೆ ನನಗೆ ಮಾತಾಡೋಕ್ಕೆ ಟ್ರೈನಿಂಗ್ ಕೂಡ ಕರೀತಾ ಇರ್ತಾರೆ. ಈ ಇಂಟರ್ಪರ್ಸನಲ್ ರಿಲೇಷನ್ಸ್, ಹ್ಯೂಮನ್ ರಿಲೇಷನ್ಸ್ ಬಗ್ಗೆ ಇಡೀ ಪ್ರಪಂಚದಲ್ಲಿರೋ ಎಲ್ಲ ಭಾಷೆಯಲ್ಲೂ ರಾಶಿ 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 ಪುಸ್ತಕ ಬರೆದು ಬಿಸಾಕ್ಬಿಟ್ಟಿದ್ದಾರೆ. ಯಾವುದು ಅದು ಒಂದು ಹೇಳಿದ್ರೆ ಇನ್ನೊಬ್ಬರು ಹಿಂಗೆ. ಕೈಲಾಸಂ ಅದನ್ನೆಲ್ಲ ಹಿಂಡಿ ಒಂದೇ ಸೆಂಟೆನ್ಸ್ನಲ್ಲಿ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ ಏನು ಅಂತ ಹೇಳ್ಬಿಡ್ತಾರೆ ಕೈಲಾಸಂ. ಒಂದು ನಾಟಕದಲ್ಲ ಡೈಲಾಗ್ ಇದೆ, ಅದೇನೋ ಕಾಣೆ ನಾಟಕದ ಡೈಲಾಗು. ನಮ್ಮ ಹಾಗಿಲ್ಲದೆ ಇರೋರೆಲ್ಲ ಹುಚ್ಚರು ಅಂತ ನಮಗೆ ಅನಿಸೋ ಹಾಗೆ ಆ ಹುಚ್ಚರಿಗೂ ಅನಿಸತ್ತೆ ಅಂತ ಹೊಳೆಯಲ್ಲ ನಮ್ಮ ಮಿದುಳಿಗೆ, ಅಲ್ವಾ? ಇದೇ ಹ್ಯೂಮನ್ ರಿಲೇಷನ್ಸ್. ಇನ್ನೇನಿದೆ, ನಮ್ಮ ಇಲ್ಲದೆ ಇರೋಲ್ಲ ಹುಚ್ಚರು ಅನ್ಸೋಗೆ ಆ ಹುಚ್ಚರಿಗೂ ಅನ್ಸತ್ತೆ ಅಂತ ಹೊಳೆಯಲ್ಲ. ಇಂಟರ್ಪರ್ಸನಲ್ ರಿಲೇಷನ್ ಇದು ನಮ್ಮ ಹಾಸ್ಯ ಪ್ರಜ್ಞೆ ಇರುವಂಥ ಸಾಹಿತಿಗಳು ಕೊಡುವಂಥದ್ದು. ಇನ್ನು ಮುಖ್ಯವಾಗಿ ಈ ಪನ್ ಅಂತ ಹಾಸ್ಯ ಪ್ರಜ್ಞೆ ಯಾರ್ಯಾರಿಗಿದೆಯೋ ಅವ್ರಿಗೆಲ್ಲರಿಗೂ ಒಂದು ಕಾಯಿಲೆ ಏನಪ್ಪ ಅಂದರೆ ಈ ಪನ್ ಅನ್ನೋದು, ಶ್ಲೇಷಾರ್ಥ. ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನ ಹೆಸರು ಆಮೇಲೆ ಹೇಳ್ತೀನಿ. ಅವನಿಗೆ ಮಾತೆತ್ತಿದ್ರೆ ಪನ್ ಮಾಡೋದು, ಯಾವುದೇ ವಿಷಯ ತೊಗೊಂಡ್ರು ಒಂದು ಪನ್ ಮಾಡೋದು. ಅವನ ಹೆಸರೇನು ಗೊತ್ತಾ? ಶ್ಲೇಷಾದ್ರಿ ಅಂತ. ಪನ್ ಅನ್ನಕ್ಕೆ ಶ್ಲೇಷ ಅಂತ ಅಲ್ವಾ? ಶ್ಲೇಷಾದ್ರಿ ಪನ್ನಿಗೆ ಇಂಗ್ಲೀಷ್ನಲ್ಲಿ ಇದು ಭಾಳ. ಆದರೆ ಇಂಗ್ಲೀಷ್ ಸಾಹಿತ್ಯದಲ್ಲಿ ಪನ್ ಅನ್ನೋದನ್ನು ಒಳ್ಳೆ ಸಾಹಿತ್ಯ ಅಂತ ಗುರುತಿಸಲ್ಲ, ಯಾಕೋ ಗೊತ್ತಿಲ್ಲ. ಆದರೆ ನಮ್ಮ ಕನ್ನಡದಲ್ಲಿರೋ ಆ್ಯಕ್ಚುಲಿ ಅದೇ ಭಾಳ ಪವರ್ಫುಲ್, ತುಂಬ ಚೆನ್ನಾಗಿದೆ ಅದು. ಯಾಕೆ ಗುರುತಿಸಲ್ಲೋ ಗೊತ್ತಿಲ್ಲ. ಬನ್ ಇಸ್ ದ ಲೋಯೆಸ್ಟ್ ಫಾರ್ಮ್ ಆಫ್ ವೀಟ್. ಪನ್ ಇಸ್ ದ ಲೋಯೆಸ್ಟ್ ಫಾರ್ಮ್ ಆಫ್ ವಿಟ್ ಅಂತಾರೆ ಅವರು. ಪನ್ ಇಸ್ ದ ಲೋಯೆಸ್ಟ್ ಫಾರ್ಮ್ ಆಫ್ ವಿಟ್ ಅಂತಾರೆ. ಆದರೆ ಆ ಪನ್ನಲ್ಲಿರುವಂಥದ್ದು ಮಜಾ ಇನ್ನು ಪ್ರಪಂಚದಲ್ಲಿ ಇನ್ಯಾವುದೂ ಸಿಗಲ್ಲ. ನಮ್ಮ YMN ಮೂರ್ತಿನೇ ಹೇಳ್ತಾಯಿದ್ರು, ಐ ಕ್ಯಾನ್ ಮೇಕ್ ಪನ್ ಆನ್ ಎನಿ ಸಬ್ಜೆಕ್ಟ್. ನೀವು ಯಾವುದೇ ಕೊಟ್ಟರು ಅವನು ಏನೋ ಒಂದು ಶ್ಲೇಷಾರ್ಥ, ಡಬಲ್ ಮೀನಿಂಗ್ ಕೊಡ್ತಾ ಇದ್ದು ಹೇಳ್ತೀನಂತೆ. ಐ ಕ್ಯಾನ್ ಮೇಕ್ ಪನ್ ಆನ್ ಎನಿ ಸಬ್ಜೆಕ್ಟ್ ಅನ್ನಂತೆ. ಅಲ್ಲಿ ಲೈಟ್ ಕಂಬ ತೋರಿಸ್ಬಿಟ್ಟು ಮೇಕ್ ಪನ್ ಆನ್ ದಿಸ್ ಎಲೆಕ್ಟ್ರಿಕ್ ಪೋಲ್ ಅನ್ನಂತೆ. ಬಟ್ ಇಟ್ ಇಸ್ ನಾಟ್ ಸಬ್ಜೆಕ್ಟ್, ಇಟ್ ಇಸ್ ಎ ಆಬ್ಜೆಕ್ಟ್ ಅಂತ. ಒಬ್ಬನಿಗೆ ಸಿಕ್ಕಾಪಟ್ಟೆ ಅವನು ರಾಜನ ಆಸ್ಥಾನದಲ್ಲಿ ಪನ್ ಮಾಡುವಂಥ ಪನ್ ವೀಕ್ನೆಸ್ ಇರೋವಂಥ ಒಬ್ಬ ಮನುಷ್ಯ ಇದ್ದ. ಈ ರಾಜ ಮಾತೆತ್ತಿದ್ರೇ ಎಲ್ಲದಕ್ಕೂ ಪನ್ನು ಬರಯ ಇಲ್ಲಿ ಅಂತ ರಾಜ ಕರೀತಾ ಇದ್ದಾರೆ. ಈಗ ರಾಜ ಅಂತಂದ್ರೆ ಏನು? ರಾ ಅಂತಿರೋ, ಜಾ ಅಂತಿರೋ, ಏನು ಅಂತ ಹಿಂಗೆ ಪನ್ನು. ರಾ ಅಂದರೆ ಬಾ ಅಂತ, ಜಾ ಅಂದರೆ ಹೋಗು ಅಂತ. ಈ ಗೋವಾ ಅಂದಂಗೆ
ಅಲ್ವಾ? ಈ ಥರ ಎಲ್ಲದಕ್ಕೂ ಪನ್ ಮಾಡ್ತಾ ಇದ್ದ, ಸೀರಿಯಸ್ನೆಸ್ ಇಲ್ಲ. ರಾಜನ ಕೋಪ ಬಂದ್ಬಿಟ್ಟು ಅವನು ತೊಗೊಂಡೆ, ಈ ಪನ್ ಮಾಡೋದನ್ನು ಬಿಡೋವರೆಗೂ ಅವನ್ನ ರಿಲೀಸ್ ಮಾಡಬೇಡಿ, ಹೋಗ್ಬಿಡಿ, ಅದು ಜೈಲಲ್ಲಿ ಹಾಕಿ ಪರಪ್ಪ ನಗರದಲ್ಲಿ. ಬಟ್ ಶಶಿಕಲಾ ಪಕ್ಕದ ರೂಮ್ನಲ್ಲಿ. ಶಶಿಕಲಾ ಅಂದ ತಕ್ಷಣ ಜ್ಞಾಪಕ ಬಂತು, ಮೊನ್ನೆ ಯಾರೋ ಇದಷ್ಟೆಲ್ಲ ಗಲಾಟೆ ಆಯ್ತಲ್ಲ, ಈಗ 2 ಕೋಟಿ ರೂಪಾಯಿ. ಈ ಗಲಾಟೆ ಆದಾಗ ಹೇಳಿದ್ರು, ಈಗ ಶಶಿಕಲಾ, ರೂಪ, ಇಷ್ಟೆಲ್ಲ ಗಲಾಟೆ, ಪನ್ನೀರ್ ಸೆಲ್ವಂ ಇದೆಲ್ಲ ಮಾಡೋ ಬದಲು ಆ್ಯಕ್ಚುಲಿ ತಪ್ಪಾಗಿದೆ. ಶಶಿಕಲಾ ಮೊದಲು ಯಾವಳ ಜಯಲಲಿತಾ ಇದ್ದಾಗ, ಆವಾಗಿನ ಕಾಲದಲ್ಲೇ ADMK ಫಸ್ಟ್ ಎಂಟ್ರಾದ್ಲಲ್ಲ, ಆವಾಗಲೇ ಅವಳನ್ನು ತಡಿಬೇಕಾಗಿತ್ತು ಅಂತ ಅವಳಂತ. ಈಗೆಲ್ಲ ಮಾಡಿದ್ರೆ ಏನು ಪ್ರಯೋಜನ? ಎಲ್ಲ ಕಾಲ ಎಲ್ಲ ಮಿಂಚಿದ ಮೇಲೆ ಈಗ ಮಾಡೋದಕ್ಕಿಂತ ಮೊದಲೇ ಅವಳು ಬಂದಾಗಲೇ ಬಿಡಬೇಕಾಗಿತ್ತು ಅಂತ ಹೇಳಿದ್ರು. ಇದನ್ನೆಲ್ಲ ಸೇರಿಸಿ ಒಂದು ಗಾದೆ ಮಾಡಿದ್ರೆ, ಸಸಿಯಾಗಿ ಬಗ್ಗದ್ದು ಶಶಿಯಾಗಿ ಬಗ್ಗೀತೆ ಅಲ್ವಾ? ಈ ಥರ ಅಲ್ಲಿ ಇದು ಪನ್ನು. ಈ ಪನ್ನಲ್ಲಿ ಹೀಗೆ ಮಾಡೋಕ್ಕೆ ಅಂತ ಯಾರೋ ಈ ಪನ್ ವೀಕ್ನೆಸ್ ಇರೋ ಅಂಥವನ್ನ ತೊಗೊಂಬಂದು ಈ ಪನ್ ಮಾಡೋದನ್ನು ಬಿಡೋವರೆಗೂ ಇವನು ಜೈಲಿಂದ ರಿಲೀಸ್ ಮಾಡಬೇಡಿ, ಹೋಗಿ ಅಂತ ಆಗ್ಬಿಟ್ಟ ರಾಜ. ಆಯಿತು, ಒಂದು 6 ತಿಂಗಳು 8 ತಿಂಗಳು 10 ತಿಂಗಳು ಆಯಿತು. ರಾಜ ಮರ್ತೇ ಹೋಗ್ಬಿಟ್ಟಿದ್ದ. ಇವನ ಆಸ್ಥಾನದಲ್ಲಿ ಯಾರೋ ಒಬ್ಬರು ಅವನು ಏನಾದ ನೋಡ್ಕೊಂಬರೋಣ, ಜೈಲಿಗೆ ಹೋಗೋಣ ಅಂತ ಜೈಲಿಂಗೆ ಹೋಗ್ತಾ ಇದ್ದಾನೆ. ರಾಜ ಹೋಗ್ತಾ ಇದ್ದಾಗ ಇವನ ಕಂಬಿ ಹಿಡ್ಕೊಂಡು ಓಪನ್ ಅನ್ನಂತೆ. ಅಂದ್ರೇನು? ಪನ್ನಿಂದ ನಾನು ಬಂದೆ ಅಂತ ಒಂದು ಪನ್ ಅಂತ. ಇದು ನಮ್ಮ ಹಾಸ್ಯ ಸಾಹಿತಿಗಳಿಗೆಲ್ಲ ಇದು ಸಂಸ್ಕೃತ. ಇದು ಸಂಸ್ಕೃತ ಮತ್ತು ಇಂಗ್ಲೀಷ್, ಈ 2 ಭಾಷೆ ಇದರೊಳಗೆ ಸಿಕ್ಕಾಪಟ್ಟೆ ಸಮೃದ್ಧವಾಗಿದೆ. ಆದರೆ ಸಂಸ್ಕೃತಕ್ಕೂ ಇಂಗ್ಲೀಷ್ಗೂ ಏನು ವ್ಯತ್ಯಾಸ ಗೊತ್ತಾ? ಸಂಸ್ಕೃತ ಅದೊಂಥರ ಹೇಗಿದೆ ಅಂತಂದರೆ ಬಾರ್ನ್ ರಿಚ್. ಸಂಸ್ಕೃತ ಬಾರ್ನ್ ರಿಚ್, ಬಟ್ ಇಂಗ್ಲೀಷ್ ಇಟ್ ಬಿಕೇಮ್ ರಿಚ್. ಒಪ್ತಿರೋ ಏನೋ ನೀವು ಗೊತ್ತಿಲ್ಲ ಅಲ್ವಾ? ಸೊ ಆ ಸಂಸ್ಕೃತ ಭಾಷೆಯಲ್ಲೇ ಹಂಗಿದೆ. ನಮ್ಮ ರಾಮನಾಥ್ಗೆ ಸಿಕ್ಕಾಪಟ್ಟೆ ಉದಾಹರಣೆಗಳು ಹೇಳ್ತಿರ್ತಾರೆ. 1-2-3 ಉದಾಹರಣೆ ಕೊಡಬೇಕು ಅಂದರೆ, ಸಂಸ್ಕೃತದಲ್ಲಿ ಒಂದು ಮಾತಿದೆ. ಏನು ಮೇಡಮ್? ಯೌವನೇ ವಾರ್ಧಕೆ ವಾಪಿ ಕೇಸರಿ ಬಾತ್ ವಿಶಿಷ್ಯತೆ ಅಂತ. ಹೆಂಗಿದೆ ಪದ ಅಂದರೆ, ಈ ಕೇಸರಿ ಬಾತ್ ಅನ್ನೋ ತಿಂಡಿ ಇದೆಯಲ್ಲ, ಅದು ಮನುಷ್ಯ ಯೌವನದಲ್ಲಿರಲಿ ವೃದ್ಧಾಪ್ಯದಲ್ಲಿರಲಿ ತಿನ್ಬೋದು ಅಲ್ವಾ? ಅದಕ್ಕೇನು ಹಲ್ಲಿರಬೇಕು ಅಂತೇನಿಲ್ಲ ಅಲ್ವಾ? ಹಲ್ಲಿರೋರು ತಿನ್ಬೋದು, ಅಲ್ಲಿ ಮಗು ಕೂಡ ತಿನ್ಬೋದು, ಆಮೇಲೆ ಮುದುಕರು ಕೂಡ ತಿನ್ಬೋದು. ಸೊ ಯೌವನೇ ವಾರ್ಧಕೆ ವಾಪಿ ಕೇಸರಿ ಬಾತ್ ವಿಶಿಷ್ಯತೆ ಅಂದರೆ, ಡಯಾಬಿಟಿಸ್ ಅಂತ ಒಂದು ಕಂಡೀಷನ್ ಹೇಳ್ತಿರೋಣ, ಅದು ಎಲ್ಲ ಸ್ವೀಟ್ಗೂ ಅಪ್ಲೈ ಆಗುತ್ತೆ, ಕೇಸರಿ ಬಾತ್ಗೆ ಏನು ಅಪ್ಲೈ ಆಗಲ್ಲ. ಆ ಇನ್ಸಿಡೆಂಟಲ್ಲಿ ನಿಮ್ಮಲ್ಲಿ ಭಾಳ ಜನ ಸೀನಿಯರ್ಸ್ ಇರೋದ್ರಿಂದ ಒಂದು ಡಯಾಬಿಟಿಸ್ ಮ್ಯಾನೇಜ್ ಮಾಡೋಕ್ಕೆ ಒಂದು ಹೊಸ ಔಷಧಿ ಬಂದಿದೆಯಂತೆ. ಹೊಸ ಪ್ರಿಸ್ಕ್ರಿಪ್ಷನ್ ಔಷಧಿ ಅಂತಲ್ಲ, ಅದು ಹೇಗೆ ಅಂತಂದರೆ ಇವತ್ತು ರಿಲೀಸ್ ಮಾಡ್ತಾಯಿದ್ದೀನಿ ನಾನು. ಬೇರೆ ಯಾರೋ ಹೇಳಿದ್ದು, ಬೇರೆ ಯಾರೋ ಅಲ್ಲ, ನಾನೇ, ಯಾರು ಜೋರಾಗಿ ಹೇಳ್ಬೇಡಿ. ಅದು ಹೆಂಗೆ ಅಂದರೆ, ಒಂದು ಕನ್ನಡ ಸಿನಿಮಾ, ಆ ಕನ್ನಡ ಸಿನಿಮಾ ನೀವು ಜ್ಞಾಪಿಸ್ಕೊಂಡ್ಬಿಟ್ಟು ಆ ರೀತಿ ಅಳವಡ್ಕೊಂಡ್ರೆ ನಮ್ಮ ಡಯಾಬಿಟಿಸ್ ಕಂಟ್ರೋಲಾಗಿ ಬರುತ್ತೆ. ಯಾವುದು ಗೊತ್ತಾ ಕನ್ನಡ ಸಿನಿಮಾ? ಗೋಧಿ ಅನ್ನ ಸಾಧಾರಣ ಮೈಕಟ್ಟು. ಅಷ್ಟೇ ತಾನೇ ಅಲ್ವಾ? ಗೋಧಿ ಅನ್ನ ತಿರೋದು ಸಾಧಾರಣ ಮೈಕಟ್ಟು, ವೆಯ್ಟ್ ಗಿಟ್ ರೆಡ್ಯೂಸ್ ಮಾಡಿಕೊಂಡು. ನನ್ನ ಪ್ರಾಣೇಶ್ ಹೇಳ್ತಿದ್ರಲ್ಲ, ಹಿಂಗೆ ಅಂದ್ಕೊಂಡು ಇಲ್ಲೇನೋ ರೋಡ್ ಹಂಪು, ಇಲ್ಲಿ ಬಂದರೆ ನಮ್ಮ ಹಾರ್ಟ್ ಏನೋ ಪ್ರಾಬ್ಲಮ್ ಇದೆ ಅಂತ. ಸೊ ಗೋಧಿ ಅನ್ನ ಸಾಧಾರಣ. ಇದು ಸಂಸ್ಕೃತ. ಈ ಸಂಸ್ಕೃತದ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಯೌವನೇ ವಾರ್ಧಕೆ ವಾಪಿ ಕೇಸರಿ ಬಾತ್ ವಿಶೇಷತೆ. ಮನುಷ್ಯ ಯೌವನದಲ್ಲಿರಲಿ ವೃದ್ಧಾಪ್ಯದಲ್ಲಿರಲಿ ಕೇಸರಿ ಬಾತ್ ವಿಶೇಷ ತಿಂಡಿ ಅಂತ ಒಂದು. ಇನ್ನೊಂದು ಕೇಸರಿ ಅಂದರೆ ಸಿಂಹ ಅಂತ, ಇಬಾ ಅಂದರೆ ಆನೆ, ಇಬಾತ್ ಅಂದರೆ ಆನೆಗಿಂತ ಕೇಸರಿ ಅನ್ನೋ ಸಿಂಹ. ಅದು ಯೌವನದಲ್ಲಿರಲಿ ವೃದ್ಧಾಪ್ಯದಲ್ಲಿರಲಿ ವಿಶೇಷತೆ ಎಂಥ ಸ್ಟ್ಯಾಂಡರ್ಡ್ ಬಂದು. ಇದು ಸಂಸ್ಕೃತದ ಮಜಾ. ಸಂಸ್ಕೃತ ಬೇರೆ ಉದಾಹರಣೆಗಳು ಜಾಸ್ತಿ, ನಮ್ಮ ರಾಮನಾಥ್ ಹತ್ರ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಆದ್ರೂ ಕೆಲವು ಒಂದು ಈ ಕಾಳಿದಾಸ ಮಹಾಕವಿ ಕಾಳಿದಾಸ ನಿಮಗೆಲ್ಲ ಗೊತ್ತು. ಅವನು ಭಾಳ ಫೇಮಸ್ ಆಗಿ ಇಂಟರ್ನ್ಯಾಷನಲ್ ಲೆವೆಲೆಲ್ಲ ಹೋಗ್ಬಿಟ್ಟು ಸಿನಿಮಾ ಎಲ್ಲ ರಿಲೀಸ್ ಆಗಿ ಹಿಂಗೆಲ್ಲ ಹೋದಾಗ, ಅವನು ಯಾವನೊಬ್ಬ ಬಡ ಬ್ರಾಹ್ಮಣ ಪಾಪ ಏನು ಗತಿ ಇಲ್ಲ ಪಾಪ ಒದ್ದಾಡ್ತಾ ಇದ್ದಾಗ, ಅವನು ಏನಾರು ಉಜ್ಜಯಿನಿಗೆ ಬಂದು ಅವ್ನು ಏನಾರು ಒಂದು ಸಿಗಲಿ ಅಂತ ನಾನೇ ಕಾಳಿದಾಸನ್ ಗುರು ಅಂತ ಹೇಳ್ಕೊಂಡು ಓಡಾಗಿ ಸ್ಟಾರ್ಟ್ ಮಾಡಿದ್ನಂತೆ. ಅಲ್ಲಿರೋ ಜನಗಳೆಲ್ಲ ಕಾಳಿದಾಸನ್ ಗುರುನ, ಕಾಳಿದಾಸಂಗೆ ಯಾರಪ್ಪ ಗುರು, ಯಾರು ಗುರು ಇಲ್ವೇನಂತ ನಾಲ್ಗೆಲ್ಲಿ ಓಮ್ ಅಂತ ಬರಲ್ಲಂತೆ. ಇವನ್ಯಾರೋ ಇದು ಕಾಳಿದಾಸನ್, ನಾನೇ ಕಾಳಿದಾಸಂಗೆ ಸಂಸ್ಕೃತ ಹೇಳ್ಕೊಟ್ಟಿದ್ದು, ನಾನೇ ರಘುವಂಶ ಅದಕ್ಕೆಲ್ಲ ಮೇಘ ಸಂದೇಶ ಇದಕ್ಕೆಲ್ಲ ಸ್ಫೂರ್ತಿ ಕೊಟ್ಟಿದ್ದು ನಾನೇ ಕಾಳಿದಾಸ. ತಕ್ಷಣ ಊರಲ್ಲಿರೋ ಎಲ್ಲ ಏರಿಯಾಗಳಿಗೂ ಹರಡ್ತು, ಕಾಳಿದಾಸನ್ ಗುರು ಬಂದಿದ್ದಾರೆ, ಅಲ್ಲೆಲ್ಲೋ ಗೆಸ್ಟ್ ಹೌಸ್ನಲ್ಲಿ ಇಳ್ಕೊಂಡಿದ್ದಾರೆ, ಅಲ್ಲೆಲ್ಲೋ ನೆಲಮಂಗಲದ ಹತ್ರ ನಾನು ನೋಡಿದೆ, ಇಲ್ಲೆಲ್ಲೋ JP ನಗರ 50ನೇ ಫೇಸಲ್ಲಿ ನೋಡಿದೆ, ಇನ್ನೇನೋ ಎಲೆಕ್ಟ್ರಾನಿಕ್ ಸಿಟಿಲಿ ನೋಡಿದೆ ಅಂತ ಹಿಂಗೆಲ್ಲ ಮಾತಾಡ್ಕೊಳ್ತಾರೆ. ಕಾಳಿದಾಸನ್ ಗುರು. ಇದು ಹಿಂಗೆ ಹೋಗಿ 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 ಈ ಭೋಜರಾಜಂಗೆ ತಲುಪ್ತು. ಭೋಜರಾಜಂಗೆ ತಲುಪಿದ ಕಾಳಿದಾಸನ ಗುರುನ
ಹಾಗಾದರೆ ಅವ್ನು ಇಂಥ ದಿವಸ 25ನೇ ತಾರೀಕು ಬೆಳಗ್ಗೆ 11 ಗಂಟೆ ಕರೆದು ಕಾಳಿದಾಸನ ಗುರು ಒಂದು ಕವಿಗೋಷ್ಠಿ ಏರ್ಪಾಡು ಮಾಡಿ ಅವ್ನು ದೊಡ್ಡ ಸನ್ಮಾನ ಮಾಡಿಬಿಡೋಣ ಕಾಳಿದಾಸನ ಗುರು ಅಂತ ಏರ್ಪಾಡು ಮಾಡ್ದ. ಮೆಸೇಜೆಲ್ಲ ಕಳಿಸ್ದ, ಪೋಸ್ಟ್ಗಳೆಲ್ಲ ಬರೆದು ಆಗ್ದ. ಈ ವಿಷಯ ಕಾಳಿದಾಸನಿಗೆ ಹೋಯ್ತು. ನನಗೆ ಯಾರು ಗುರು ಇದ್ದಾರಪ್ಪ, ನನಗೆ ಗೊತ್ತಿಲ್ಲ ಯಾವುದೋ, ನನಗೆ ಯಾರು ಗುರು ಇದ್ದಾರೆ, ನಾನು ನೋಡೋಣ ಅವನ್ನ ಅಂತ ಕುತೂಹಲದಿಂದ ಕಾಳಿದಾಸ ಸುಮ್ಮನೆ ಕೂತ್ಕೊಂಡು ಏನೂ ಮಾತಾಡೋಕ್ಕೆ ಹೋಗಲಿಲ್ಲ, ಯಾರು ಏನು ವಿಚಾರಿಸೋಕೆ ಹೋಗಲಿಲ್ಲ. ನಿಮ್ಮ ಗುರುಗಳು ಬಂದಿದ್ದಾರಂತೆ, ಹೌದೌದು ನಾನು ಭಾಳ ಚಿಕ್ಕ ವಯಸ್ಸಿನಲ್ಲಿ ನೋಡಿದ್ದು ಅಂತ ಕುತೂಹಲದ ಇಟ್ಕೊಂಡಿದ್ದೇನೆ. 25ನೇ ತಾರೀಕು ಬೆಳಗ್ಗೆ 10:00 ಬಂದರು. ಕಾಳಿದಾಸನ ಗುರುನ ಫಸ್ಟ್ ಕ್ಲಾಸ್ ಸ್ಪೆಷಲ್ ಕಾರ್ನಲ್ಲಿ ಕರ್ಕೊಂಬಂದು, BMW ಆ ಕಾರಲ್ಲಿ ಓಪನ್ ಕರ್ಕೊಂಬಂದು ಕಾರ್ಪೆಟೆಲ್ಲ ಕರ್ಕೊಂಬಂದಿದ್ದಾರೆ. ಇವನಿಗೆ ಏನು ಸಂಸ್ಕೃತ ಗೊತ್ತಿಲ್ಲ, ಒಂದು ಅಕ್ಷರ ಸಂಸ್ಕೃತ ಗೊತ್ತಿಲ್ಲ. ಇವನು ಬಂದು ಕೂತ್ಕೊಂಡ. ಕಾಳಿದಾಸನೇ ಭೋಜರಾಜನೇ ಕಾಳಿದಾಸ, ಇಲ್ಲೆಲ್ಲ ಯಾರು ಬಾಣ ಯಾರು ಕವಿಗಳೆಲ್ಲ ಇದ್ರಲ್ಲ, ಭಾರವಿ, ಮೇಘ, ಇದೆಲ್ಲ ಕಾಳಿದಾಸಸ್ಯ ಉಪಮಾ ಕಾಳಿದಾಸಸ್ಯ ಭಾರವೇರ ಅರ್ಥಗೌರಂ ದಂಡಿನ ಪದಲಾಲಿತ್ಯಂ ಅಂತ ಹೇಳ್ತಾರೆ. ಸೊ ಇದೆಲ್ಲ ಹೇಳ್ತಾ ಇದ್ದಾಗ ಈ ಗುರುಗಳನ್ನ ಕರ್ಕೊಂಬಂದು ಒಂಥರ ಆಲ್ಮೋಸ್ಟ್ ಸಿಂಹಾಸನದ ಮೇಲೆ ಕೂರಿಸಿ ಒಂದು ಕವಿಗೋಷ್ಠಿ ಏರ್ಪಾಡು ಮಾಡೋಣ. ಭೋಜರಾಜ ಕವಿಗೋಷ್ಠಿ ಶುರು ಮಾಡಿ, ಗುರುಗಳೇ ಕಾಳಿದಾಸನಿಗೆ ಸಂಸ್ಕೃತ ಹೇಳಿಕೊಟ್ಟ ಗುರುಗಳೇ ಹೇಳಿ ಅನ್ನಂತೀವನು. ಈ ರಾಮಾಯಣದಲ್ಲಿ ಈ ಲಂಕೇಶ್ವರ ಇದ್ನಲ್ಲ ಅಂತ ಒಬ್ಬ ಕವಿ ಶುರು ಮಾಡ್ದ. ಇವು ಸುಮ್ಮನೆ ಕೂತಿರ್ಬೇಕು ತಾನೆ ಅಲ್ಲ. ಓ ರಾವಣನ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು, ರಾವಣ ಅಂದ. ಎಲ್ಲ ಕಿಸ್ಕಿ ಅಂತ ನಕ್ಬಿಟ್ರು. ರಾವಣ ಅಂದರೆ ಏನಿದು, ರಾವಣ ಅಂತ ಏನಪ್ಪ ಈ ಗುರು ಅಂತನಲ್ಲ ಅಂದ. ಯಾರೋ ಒಬ್ಬ ಎದ್ದು ನಿಂತ್ಕೊಂಡು, ಗುರುಗಳೇ ಅದು ರಾವಣ ಅಲ್ವಾ, ಆ್ಯಕ್ಚುಲಿ ರಾವಣ ಅಲ್ವಾ ರಾವಣನ ಅಂದಾಗ, ಓ ಏನೋ ಆಯಿತು ಮಿಸ್ಟೇಕು, ಅದು ಒಂದು ನಿಮಿಷ ಅದು ನಾನು ಹೇಳ್ತೀನಿ ಈಗ ಅಂತ ಹಿಂಗೆಲ್ಲ ಅಂದ್ಕೊಂಡ. ಈಗ ನೋಡ್ಬಿಟ್ಟು ಆ ಕಡೆ ಕಾಳಿದಾಸ ಅಲ್ಲಿ ಕೂತ್ಕೊಂಡಿದ್ನಲ್ಲ, ಪ್ಲೀಸ್ ಅಂತೀಗ ಸ್ವಲ್ಪ ಸೇವ್ ಮಾಡ ಆಮೇಲೆ ಅಂತೀಗಂದ. ಕಾಳಿದಾಸ ಎದ್ದು ನಿಂತ್ಕೊಂಡು ಡ್ಯಾ ಅಂತ ಹಿಂಗೆ ಹಾಕ್ಕೊಂಡು, ನಮ್ಮ ಗುರುಗಳು ಎಂಥ ಗ್ರೇಟ್ ಅಂತ ಹಿಂಗೆ ಹೇಳ್ತೀನಿ ಅಂದ್ಬಿಟ್ಟು ಒಂದು ಶ್ಲೋಕ ರಚಿಸಿದಂತೆ. ಭಕಾರಶ್ಚ ಕುಂಭಕರ್ಣೆ ಭಕಾರಶ್ಚ ವಿಭೀಷಣೆ ತಯೋರ್ಜ್ಯೇಷ್ಠೆ ಕುಲಶ್ರೇಷ್ಠೆ ಭಕಾರ ಕಿಮ್ನ ವಿದ್ಯತೆ. ಅಂದರೆ ಕುಂಭಕರ್ಣನಲ್ಲಿ ಭಕಾರ ಇದೆ, ವಿಭೀಷಣನಲ್ಲಿ ಭಕಾರ ಇದೆ, ಇವರಿಬ್ಬರಿಗೂ ಅಣ್ಣ ಕುಲಶ್ರೇಷ್ಠನಾದಲ್ಲೇ ಬಕಾರ ಯಾಕಿರಬಾರ್ದು, ಅದರಿಂದ ರಾವಣ ಅನ್ನೋದು ಕರೆಕ್ಟು, ಕಲಿಯೋಕ್ಕೆ ಕಷ್ಟ ಆಗತ್ತೆ ಅಂತ ರಾವಣ ಅಂತ ಮಾಡಿದ್ದಾರೆ. ಇದು ಸಂಸ್ಕೃತದ್ದು ಮಜಾ ಇರೋದು. ಸೊ ಆಗ ಥ್ಯಾಂಕ್ ಯು ವೆರಿ ಮಚ್ ಅಂತ ಹಿಂಗೆ ಹಾಕಿ ತಕ್ಷಣ ವಾಪಸ್ ನಮ್ಗೆ ಶಿಷ್ಯರನ್ನು ಮೀಟ್ ಮಾಡೋಕ್ಕೆ ಅಂತ ಹೋದಾಗ ಕಾಳಿದಾಸ ಗುರುಗಳು ಯಾರೇ ನೀನು ಎಲ್ಲಯ್ಯ ನೀನು ಎಲ್ಲಿಂದ ಸರ್ ಕ್ಷಮಿಸಿ ಏನೋ ಪಾಪ ಬಡ ಬ್ರಾಹ್ಮಣ ಊಟ ಗತಿ ಇಲ್ಲ, ನೀವು ಹೆಸರು ಹೇಳ್ಕೊಂಡೆ ದಯವಿಟ್ಟು ಹೊಟ್ಟೋಗ್ತೀನಿ ನಾನು ಒಟಗು ಅಂತ ಕಳಿಸ್ಬಿಟ್ಟ ಮಾಡಿಕೊಂಡು. ಸೊ ಇದು ಸಂಸ್ಕೃತದಲ್ಲಿರುವಂಥದ್ದು. ಇಂಗ್ಲೀಷ್ನಲ್ಲೂ ಇದೇ ಥರ ಇದೆ ಅಂತ ಓ ಪನ್ಗೆ ಪನ್ ಅಂತ ಹಿಂಗೆಲ್ಲ ಹೇಳಿದೆ. ಇವಾಗ ಅದನ್ನು ಬಿಟ್ಟು G.P. ರಾಜರತ್ನಮ್ದು 1-2-3 ಒಂಥರ ಇಟ್ ವಿಲ್ ಹಿಟ್ ಬಟ್ ಇಟ್ ವಿಲ್ ನಾಟ್ ಹರ್ಟ್ ಅನ್ನೋದಕ್ಕೆ, ಸದಭಿರುಚಿನಲ್ಲಿ ಇನ್ನೊಬ್ಬರನ್ನ ವ್ಯಂಗ್ಯ ಇಲ್ಲದೇ ಮಾಡೋಕ್ಕೆ ಸಾಧ್ಯ ಅಂತ ನಾನು ಪ್ರೂವ್ ಮಾಡೋಕ್ಕೆ ಇಲ್ಲಿ ಮುಂದೆ ಕೂತಿರುವಾಗ, ಹಾಸ್ಯದ ಬೆಳೆ, ಹಾಸ್ಯ ಅನ್ನೋದು G.P. ರಾಜ್ ಹೇಳ್ತಾರೆ, ಹಾಸ್ಯ ಅನ್ನೋದು ಒಂದು ಹಸು ಇದ್ದಾಗೆ, ಯಾರು ಬೇಕಾದರೂ ಅದನ್ನು ಕಟ್ಟಾಕೋಬೋದು, ಆದರೆ ಹಾಲು ಕರಿಯೋಕ್ಕೆ ಮಾತ್ರ ಎಲ್ಲರ ಕೈಲೂ ಆಗಲ್ಲ. ಎಂಥ ಒಂದು ಫ್ಯಾಂಟಾಸ್ಟಿಕ್ ಸ್ಟೇಟ್ಮೆಂಟ್ ನೋಡಿ. ಹಾಸ್ಯ ಅನ್ನೋದು ಒಂದು ಬೆಳೆ ಇದ್ದಂಗೆ, ಹಾಸ್ಯದ ಬೆಳೆ ಹುಲುಸಾಗಿರಬೇಕೇ ಹೊರತು ಹೊಲಸಾಗಿರಬಾರ್ದು. ನಮ್ಮ ಡುಂಡಿರಾಜ್ ಮೊನ್ನೆ ಇದನ್ನು ಇಂಗ್ಲೀಷ್ನಲ್ಲಿ ಒಂದು ಪನ್ ಮಾಡಿದ್ರು. ಇಂಗ್ಲೀಷ್ನಲ್ಲಿ ಸೆನ್ಸ್ ಆಫ್ ಹ್ಯೂಮರ್ ಅಷ್ಟೇ ಮುಖ್ಯ ಅಲ್ಲ, ಸೆನ್ಸಾರ್ ಆಫ್ ಹ್ಯೂಮರು ಮುಖ್ಯ ಅಂತ. ಸೆನ್ಸಾರ್ ಆಫ್ ಹ್ಯೂಮರ್, ಡುಂಡಿರಾಜ್ ಪನ್ಗಳಂತೂ ಮಹಾ ಗ್ರೇಟ್, ಅವರು ಮಾತಾಡೋಂಗೆ ಇಲ್ಲ ನೀವು. ಡುಂಡಿರಾಜ್ ಪನ್ಗಳಂತೂ ಸಿಕ್ಕಾಪಟ್ಟೆ ಆ ಪದಗಳ ಜೊತೆಲೆ ಆಟ ಆಡ್ತಾ ಇರ್ತಾರೆ. ತಮ್ಮಲ್ಲೇ ಜಗಳವಾಡಿ ನಿರ್ವಂಶರಾದರು ಯಾದವರು ಅಂತ ಅಲ್ವಾ ಹೇಳೋದು. ಬಟ್ ನನಗೊಂದು ಡೌಟು, ಯಾದವರು ನಿರ್ವಂಶರಾಗಿದ್ದರೆ ಈ ಲಾಲು ಪ್ರಸಾದ್ ಯಾದವ್ ಅವರೆಲ್ಲ ಇದಾರಲ್ಲ ಹೆಂಗೆ ಅಂತ. ಸೊ ನನಗೆ ಆ ಡೌಟ್ ಇನ್ನೂ ಗೊತ್ತಿಲ್ಲ. ತಮ್ಮಲ್ಲೇ ಜಗಳವಾಡಿ ನಿರ್ವಂಶರಾದರು ಯಾದವರು, ಜಗಳವಾಡಿದರೂ ವಂಶ ಬೆಳೆಸುವರು ಮದುವೆ ಯಾದವರು. ಡುಂಡಿರಾಜ್ ಪದ್ಯ ಇದು. ಸೊ ಇದು ಕನ್ನಡದಲ್ಲೂ ಮಾಡೋಕ್ಕೆ ಸಾಧ್ಯ ಇದೆ ಅಂತ. ಹಾಸ್ಯದ ಬೆಳೆ ಹುಲ್ಸಾಗಿರಬೇಕು. ಡುಂಡಿ ಪದ್ಯ ಒಂದು ಲೇಡೀಸ್ಗೊಂದು ಕ್ವಶನ್. ಲೇಡೀಸ್ದೆಲ್ಲ ಒಂದು ಕ್ಯೂ ನಿಂತಿತ್ತಂತೆ. ಒಂದು ಲೇಡೀಸು 25 ಜನ ಕೂತಿದ್ದಾರೆ, ಕ್ಯೂ ನಿಂತಿದ್ದಾರೆ. ಈ 23ನೇವಳ 24ನೇವಳ ಒಬ್ಬಳು ಲೇಡಿ ಕ್ಯೂ ಬ್ರೇಕ್ ಮಾಡಿಬಿಟ್ಟು ಮುಂದೆ ಕೊಟ್ಟರ್ಲು. ಅವಳಿಗೆ ಏನು ಅನ್ಬೋದು ನೀವು? ಅವಳ ಹೆಸರು ಏನಾರು ಹೇಳ್ಬೋದಾ? ಕ್ಯೂ ಬ್ರೇಕ್ ಮಾಡಿದ ಲೇಡಿ ಹೇಳ? ಸಾಲು ಮುರಿದ ತಿಮ್ಮಕ್ಕ. ಸಾಲು ಮುರಿದ ತಿಮ್ಮಕ್ಕ. ಸೊ ಇದು ಪನ್ನುಗಳಲ್ಲಿ ಭಾಳ ಮಜಾ ಇದೆ. ಹಾಸ್ಯದ ಬೆಳೆ ಹುಲ್ಸಾಗಿರಬೇಕು, ಬಟ್ ಹೊಲಸಾಗಿರಬಾರ್ದು. G.P. ರಾಜರತ್ನಂ ಸದಭಿರುಚಿ ಆಸೆ ಹೆಂಗಿರಬೇಕು ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಅವರು ರತ್ನನ ಪದಗಳು ಖ್ಯಾತಿ ನಿಮ್ಗೆ ಬರೆದು ಅವರು ಬರೀತಾ ಇರುವಾಗ, ಇನ್ನೇನು ಕೂತ್ಕೊಂಡು ರತ್ನನ ಪದಗಳು ಬರೀತಾ ಇರುವಾಗ ಅವರು ಪ್ರತಿದಿನ ಸರಸ್ವತಿ ಪ್ರಾರ್ಥನೆ ಮಾಡ್ತಾ ಇದ್ದಿದ್ದು. ಸರಸ್ವತಿ ನಮಸ್ತಭ್ಯಂ ವರದೇ ಕಾಮರೂಪಿಣಿ ಪದ್ಯಾರಂಭಂ ಕರಿಷ್ಯಾಮೆ ಸಿದ್ಧಿರ್ಭವತು ಮೇ ಸದಾ.
ಸುಮ್ಮನೆ ಒಂದು ಟಕ್ ಅಂತ ಚೇಂಜ್ ಮಾಡಿ ಪದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಇದು ಜಿ ಪಿ ರಾಜರತ್ನಂ ಅವ್ರದ್ದು ಅಂತ ಅವ್ರು ಬಡಿತಾ ಇದ್ದಿತ್ತು. ಎಂಡ ಎಂಟಿ ಕನ್ನಡ ಪದಗಳು ಅಂದರೆ ರತ್ನಂಗೆ ಪ್ರಾಣ. ಈ ಪದ್ಯನ ಅವರು ಸಾಮಾನ್ಯವಾಗಿ ಅವರವರ ಪ್ರಬುದ್ಧ ಕರ್ನಾಟಕ ಅನ್ನೋ ಮ್ಯಾಗ್ಝಿನಲ್ಲಿ ಒಂದೊಂದು ಎರಡೆರಡು ಪದ್ಯ ಬರೆದು ಕಳಿಸ್ತಾ ಇರೋದು. ಅದು ಮ್ಯಾಗ್ಝಿನಲ್ಲಿ ಪ್ರಿಂಟಾಗಿ ಬರ್ತಾಯಿತ್ತು, ಎಲ್ಲರೂ ಆಮೇಲೆ ಅದು ಕಲೆಕ್ಷನ್ ರತ್ನನ ಪದಗಳು ಅಂತ ಬಂತು. ಹೀಗೆ ಬಂದಾಗ ಒಂದು ಸಲ ಏನಾಯ್ತಂತೆ, ಅವ್ರ ಹೆಂಡತಿ ಕ್ಯಾನ್ಸರ್ ಏನೋ ಆಗಿ ಹಾಸ್ಪಿಟ್ಲಲ್ಲಿದ್ದಾರೆ. ಪಾಪ ಜಿ ಪಿ ರಾಜರತ್ನಂ ಬೆಳಗ್ಗೆ ಎದ್ದು ಮನೆ ಅಡುಗೆ ಕೆಲಸ ಎಲ್ಲ ಮಾಡಿ ಹೆಂಡತಿಗೆ ತೊಗೊಂಡೋಗಿ ಬ್ರೆಡ್ ಹಾಲು ಇದೆಲ್ಲ ಕೊಟ್ಟು ಕಾಲೇಜ್ ಮುಗಿಸ್ಕೊಂಡು ಕಾಲೇಜಿಂದ ಡೈರೆಕ್ಟಾಗಿ ಗಡಂಗ್ ಅಲ್ಲಿ ಹೋಗಿ ಅವನಿಗೆ ರತ್ನನಿಗೆ ಕುಡಿಸ್ಬಿಟ್ಟು ಅವನ ಮಾತುಗಳನ್ನೆಲ್ಲ ಬರ್ಕೊಂಡು ಪದ್ಯ ಬರೆದು ಕಳಿಸ್ಬಿಟ್ಟು ಹಿಂಗೆ ಹೋಗಿ ದಿನಚರಿ. ಒಂದು ದಿವಸ ಈ ಪದ್ಯ ಪ್ರಿಂಟ್ ಆಗಿದೆ. ಹೋಗಿ ಕೂತ್ಕೊಂಡಿದ್ದಾರೆ. ತಕ್ಷಣ ಹೆಂಡತಿ ಹೇಗಿದೆಯಾ, ಹೆಂಡತಿ ನೋಡೋಕ್ಕೆ ಊಟ ಎಲ್ಲ ತೊಗೊಂಡು ಹೇಗಿದೆಯಾ ಈಗ ಡಾಕ್ಟ್ರ್ ಏನಂದರು ಪರವಾಗಿಲ್ವಾ? ತಕ್ಷಣ ಹೆಂಡತಿ ಆಳ್ತು, ನಿಮ್ಗೆ ಯಾಕೆ ಹೆಂಡತಿ, ನಿಮ್ಗೆ ಯಾಕೆ ಪ್ರೀತಿ ಜಾಸ್ತಿ, ನೀವು ಮಾಡ್ತಾ ಇರೋದೆಲ್ಲ ಬರೀ ನಾಟಕ, ನಿಮ್ಗೆ ಹೆಂಡ್ತಿನೂ ಇಲ್ಲ ಪ್ರೀತಿನೂ ಇಲ್ಲ, ಯಾಕೆ ಏನಾಯ್ತು ಇದ್ದಕ್ಕಿರಂಗೆ ಯಾಕೆ ನೋಡಿ ಇಲ್ಲಿ ಪದ್ಯ ಬರ್ತಿರೋದು ನೀವು. ಎಂಡ ಹೆಂಡ್ತಿ ಕನ್ನಡ ಪದಗಳು ಅಂದರೆ ರತ್ನಂಗೆ ಪ್ರಾಣ, ಬುಂಡೆ ನೆತ್ತಿ ಕುಡಿದ್ಬಿಟ್ಟ ಅಂದರೆ ತಕ್ಕೋ ಪದಗಳು ಬಾಣ, ಎಂಡ ಕುಡಿಯೋದು ಬಿಟ್ಬಿಟ್ಟು ರತ್ನ ಅಂಥವನೇನಾರು ಅಂದರೆ ಮೂರು ಚೂರಾಗಿ ಮುರ್ಸ್ಕೊಂತೀನಿ ದೇವ್ರ ಮಾತಿಗೆ ಅಡ್ಡ ಬಂದರೆ ಬರ್ತಿದ್ದೀರಲ್ಲ, ಏನು ತಪ್ಪೇನಿದೆ ಇದರೊಳಗೆ? ಎಂಡ ಬುಟ್ಟೆ ಎಂಟಿನ ಬಿಟ್ಬಿಡ್ರು ರತ್ನ ಅಂತವನೇನಾರು ಅಂದರೆ ಕಳೆದೋಯ್ತಂತ ಕುಣಿದಾಡ್ತೀನಿ ದೊಡ್ಡದೊಂದು ಕಾಟ ತೊಂದರೆ ಅಂತ ಬರ್ತಿದ್ದೀರಲ್ಲ. ಇದು ಅಯ್ಯೋ ಹುಚ್ಚಿ, ಕನ್ನಡ ಪದಗಳನ್ನ ಮೇಲಕ್ಕೆ ಎತ್ತಕ್ಕೋಸ್ಕರ ನಾನು ಆ ಥರ ಮಾಡಿದ್ದೀನಿ, ನಿನ್ನನ್ನು ಆ ಥರ ಬಿಟ್ಟು ಹೋಗ್ತೀನ ಅಂತ ಹಿಂಗೆ ಅದನ್ನು ಜಿ ಪಿ ರಾಜರತ್ನಂ ಹಾಸ್ಯದ ಜೊತೆಯಲ್ಲೇ ಭಾಳ ಬ್ಯೂಟಿಫುಲ್ಲಾಗಿ ಹೇಳ್ತಾರೆ. ಅರ್ಥ ಇನ್ನೊಂದು ಎಷ್ಟು ಚೆನ್ನಾಗಿ ನೋಡಿ, 2-3 ಲೈನಲ್ಲಿ ಹಾಸ್ಯದ ಜೊತೆಯಲ್ಲಿ ಫಿಲಾಸಫಿ ಹೆಂಗೆ ಸೇರಿಸ್ತಾರೆ ಜಿ ಪಿ ರಾಜರತ್ನಂ. ಅರ್ಥ ಮಾಡ್ಕೊಂಡು ಹಿಂಗಲ್ ಹಂಗೆ ಅನ್ನೋರ ಮಾತು ಗಂಗೆ ಹರ್ಕೊಂಡು, ಅರ್ಥ ಮಾಡ್ಕೊಂಡು ಹಿಂಗಲ್ ಹಂಗೆ ಅನ್ನೋರ ಮಾತು ಗಂಗೆ, ಅರ್ಥ ಆಗದಿದ್ರೂ ಸಿಕ್ಕದಂಗೆ ಅನ್ನೋದು ಚಂದ್ರನ ಮಕ್ ಉಗ್ದಂಗೆ. ಇದಕ್ಕಿಂತ ಏನು ಉದಾಹರಣೆ ಬೇಕಾ? ಅಷ್ಟೇ ಪದಗಳು, ಚಂದ್ರನ ಮಕ್ಕೆ ಉಗ್ದಂಗೆ. ಏಳಾದೇನರ ಏಳಂಗಿದ್ರೆ ಮಾತು ಹೆಂಗಿರಬೇಕು ಅಂತ. ನಾವು ಇದನ್ನು ಕಮ್ಯುನಿಕೇಷನ್ ಬಗ್ಗೆ ಎಲ್ಲ ನಾವೆಲ್ಲ ಇವಾಗೆಲ್ಲ ಟ್ರೈನರ್ಸ್ ಇಂಗ್ಲೀಷ್ನೇ ತೊಗೊಂಡು ಹೊಡಿತಾ ಇರ್ತೀವಿ. ನಮ್ಮಲ್ಲಿ ಬಸವಣ್ಣ, ನಮ್ಮಲ್ಲಿ ಜಿ ಪಿ ರಾಜರತ್ನ, ನಮ್ಮ ಸಾಹಿತಿಗಳು, ಹಾಸ್ಯ ಸಾಹಿತಿಗಳು, ಗಂಭೀರ ಸಾಹಿತಿಗಳು ಎಲ್ಲ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡ್ತಾರೆ. ಮಾತು ಹೆಂಗಿರಬೇಕು, ಕಮ್ಯುನಿಕೇಷನ್. ಏಳಾದೇನರ ಏಳಂಗಿದ್ರೆ ಜಟ್ಪಟ್ನ ಏಳು ಮುಗಿಸು, ಯಾವುದಕ್ಕೆ ಇಕ್ಕಬೇಕು ಗೊತ್ತು ಮಾಡ್ಕೊಂಡು ಆಮೇಲೆ ದೊಣ್ಣೆ ಬೀಸು. ಕೇಳೋರಿನ್ನ ಕೇಳಂಗೆ ಕುಳಿತಂಗೆ ಇದ್ದಂಗೆನೆ ಹೇಳೋದು ಎಷ್ಟೋ ಅಷ್ಟರಲ್ಲಿ ಹೇಳಿ ಮನೆಗೆ ಹೋಗೋನಿಗೆ ಮೇನೆ. ಈ ಮನುಷ್ಯರ ಮಾತು ಅಂತ ಎಷ್ಟು ಫಸ್ಟ್ ಕ್ಲಾಸ್ ಇದೆ ನೋಡಿ. ಎಸ್ಪೆಷಲಿ ನಮ್ಮಂಥ ಸ್ಪೀಕರ್ಸ್ಗೆ, ನಾವೆಲ್ಲ ಈಗ ಸ್ಪೀಕರ್ಸ್ ಎಲ್ಲ ಮಾತೃದೇವೋಭವ ಅನ್ನೋದು ಬಿಟ್ಬಿಟ್ಟಿದ್ದಾರಂತೆ. ಮಾತುದೇವೋಭವ ಇಂಥವ್ರಿಗೆಲ್ಲ ನಮಗೆ ಈ ಥರದ್ದೆಲ್ಲ ಹೇಳ್ಕೊಡ್ತಾರೆ. ಬಣ್ಣದ ತಗಡಿನ ತುತ್ತೂರಿ ಅಂದರೆ ಅರ್ಥ ಏನು? ಕಾಸದು ಕೊಂಡ ಎಟ್ಸೆಟ್ರಾ ಅಂದರೆ ಅಹಂಕಾರ. ಕಸ್ತೂರಿ ನಡೆದನು ಬೀದಿಯಲ್ಲಿ ಜಂಬದ ಕೋಳಿಯ ರೀತಿಯಲ್ಲಿ. ಕಸ್ತೂರಿ ಈ ಪದ್ಯ ಓದ್ಬಿಟ್ಟು ಹೇಳಿದ್ರಂತೆ, ಯಾರಿಗೂ ಹೇಳ್ತೀರಂತೆ. ಕಸ್ತೂರಿ ಅಂದರೆ ಕಸ್ತೂರಿ ನಡೆದನು ಬೀದಿಯಲ್ಲಿ ಜಂಬದ ಕೋಳಿಯ ರೀತಿಯಲ್ಲಿ. ಈ ಕಸ್ತೂರಿ ಜಂಬದ ಕೋಳಿ ರೀತಿ ನಡೆದಿದ್ದು ಯಾತಕ್ಕೆ ಗೊತ್ತಾ? ಹೇಗೆ ಗೊತ್ತಾ? ಯಾಕೆ ಸರ್? ಆ ಪದ್ಯ ಬರೆದ ನನ್ನ ಶಿಷ್ಯ ಅದಕ್ಕೆ ಅಂತ. ಜಿ ಪಿ ರಾಜರತ್ನಂ ಅವರು ಶಿಷ್ಯ. ಇದನ್ನು ಟ್ರಂಪೆಟ್ ಅಂತ, ತುತ್ತೂರಿ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಟ್ರಂಪೆಟ್ ಅನ್ನೋಕ್ಕೆ ಇಂಗ್ಲೀಷ್ನಲ್ಲೇ ಭಾಳ ಚೆನ್ನಾಗಿದೆ. ಒಬ್ಬ ಟ್ರಂಪೆಟ್ ಬಳಸ್ತಿದ್ದಂತೆ ಕಚೇರಿನ ತುತ್ತು ಅಂತ. ಇವನು ಯಾರೋ ಕಚೇರಿ ತುಂಬ ಚೆನ್ನಾಗಿತ್ತು ಅಂತೆಲ್ಲ ಹೋಗ್ಬಿಟ್ಟು ಎಲ್ಲರೂ ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು, ವಂಡರ್ಫುಲ್ ಕಾನ್ಸರ್ಟ್ ಯು ಅಗೇನ್, ಇಟ್ಸ್ ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸೊ ಹೂಸ್ ಟ್ರಂಪೆಟ್ ಈಸ್ ದಿಸ್ ಅಂತ ಕೇಳ್ದ ಒಬ್ಬ. ಇಟ್ ಈಸ್ ಮೈ ಓನ್ ಅನ್ನಂತೆ. ಸೊ ಯು ಆರ್ ಬ್ಲೋಯಿಂಗ್ ಯುವರ್ ಓನ್ ಟ್ರಂಪೆಟ್. ಮೀನಿಂಗ್ ಹೆಂಗೆ ಚೇಂಜ್ ಆಯ್ತು ನೋಡಿ ನಂದೇ. ಇದು ಭಾಳ ಮಜಾ ಇರುತ್ತೆ ಇಂಗ್ಲೀಷ್ನೊಳಗೆ. KV ಅಯ್ಯರ್ ಜಿಮ್ನಾಸ್ಟು, ಅವರ ಗರಡಿನಲ್ಲಿ ಎಕ್ಸಸೈಸ್ ಮಾಡೋಕ್ಕೆ ಜಿ ಪಿ ರಾಜರತ್ನಂ ಹೋಗ್ತಾಯಿದ್ರು. ಯಾರೋ ಒಬ್ಬರು ಪರ್ಸನಾಲಿಟಿ ಅವ್ರದ್ದು ನೋಡ್ಬಿಟ್ಟು ಹೇಳಿದ್ರಂತೆ ಜಿ ಪಿ ರಾಜರತ್ನಂಗೆ, ಕನ್ನಡ ಗರಡಿಯಾಳು ನೀವು ಅಂತ. ಕನ್ನಡದ ಗರಡಿಯಾಳು ಅಂದ್ರಂತೆ. ಜಿ ಪಿ ಆರ್ ಏನು ಹೇಳದಂತೆ, ಕನ್ನಡದ ಗರಡಿಯಾಳಲ್ಲ, ಕನ್ನಡಿಗರ ಅಡಿಯಾಳು ಅಂತಪ್ಪ. ನಾನು ಅಡಿಯಾಳು. ಇದು ಜಿ ಪಿ ರಾಜರನ್ನು ತೊಗೊಂಡ್ರೆ ಇನ್ನು ಸ್ವಲ್ಪ ವಯನ್ಕೆ ಬರಬೇಕು. ಈ ಪನ್ ಬಗ್ಗೆ ಇನ್ನು ಸ್ವಲ್ಪ ಹೇಳಬೇಕು. ಪನ್ ಬಗ್ಗೆ ಕಸ್ತೂರಿಯವರು ಒಂದು ಡಿಕ್ಷನರಿ ಬರ್ತಿದ್ದಾರೆ. ಅದನ್ನು ಆಮೇಲೆ ಒಂದು 2-3 ಕೋಟ್ ಮಾಡೋಣ ಅಂತೀನಿ. 2-3 ಅಂದರೆ ಡಿಪೆಂಡಿಂಗ್ ಅಪಾನ್ ಟೈಮು. ಸೊ ಅದು ಹೇಗೆ ಅಂತಂದರೆ, ಇಂಗ್ಲೀಷ್ನಲ್ಲಿ ಇಡೀ ಪ್ರಪಂಚದಲ್ಲೇ ಯಾವ ಭಾಷೆನಲ್ಲೂ ಅಂಥ ಒಂದು ಕೃತಿ ಇಲ್ಲ ಆವಾಗ. ಏನು ಪ್ರಪಂಚದೊಳಗೆ ಇಲ್ಲ, ಇಂಗ್ಲೀಷ್ನಲ್ಲಿ ಇಲ್ಲದೆ ಇರೋದು ಕನ್ನಡದಲ್ಲಿ ಬಂದ್ಬಿಡುತ್ತಾ ಅಂತ ನೀವೆಲ್ಲ ಕೇಳ್ಬೋದು. ಇಂಗ್ಲೀಷ್ನಲ್ಲಿ ಹೆಂಗಿದೆ, ಆಂಬ್ರೋಸ್ ಬಿಯರ್ಸ್ ಅಂತ ಒಬ್ಬ ಡೆವಿಲ್ಸ್ ಡಿಕ್ಷನರಿ ಅಂತ ಬರೆದ. ಆಮೇಲೆ ಅಮೇರಿಕಾದಲ್ಲಿ ಇನ್ಯಾವುದೋ ಕಾಮಿಕ್ ಡಿಕ್ಷನರಿ ಅಂತೆಲ್ಲ ಬಂದಿತ್ತು ಆವಾಗ. ಕಸ್ತೂರಿ ಅನರ್ಥ ಕೋಶ ಅಂತ ಬರೆಯೋಕ್ಕೆ ಮುಂಚೆ. ಆದರೆ ಅದರೊಳಗೆಲ್ಲ ಹೆಂಗಿತ್ತು ಅಂದರೆ, ಇರೋ ಅಂಥ ಪದಗಳನ್ನು ಹೊಸ ಅರ್ಥ ಕೊಡ್ತಾಯಿದ್ರು.
ಬಟ್ ಕನ್ನಡದಲ್ಲಿ ಹೊಸ ಹೊಸ ಪದಗಳನ್ನೇ ಸೃಷ್ಟಿ ಮಾಡಿದ್ದಾರೆ. ನಾನು ಆಗಲೇ ಹೇಳಿದ್ದನ್ನು ವಾಪಸ್ ತೊಗೊಂಡ್ಬಿಡ್ತೀನಿ. ನನ್ನ ಮಾತು ಯಾವುದು ಅಂದರೆ, ಸಂಸ್ಕೃತ ಬಾರ್ನ್ ರಿಚ್, ಇಂಗ್ಲೀಷ್ ಬಿಕೇಮ್ ರಿಚ್ ಅಂದ್ರಲ್ಲ, ಕನ್ನಡ ಆಲ್ಸೋ ಈಕ್ವಲಿ ಪವರ್ಫುಲ್ ಅಂತ ಪ್ರೂವ್ ಮಾಡಿದ್ದಾರೆ ನಮ್ಮ ವೈಎನ್ಕೆ, ನಾ ಕಸ್ತೂರಿ ಅವರೆಲ್ಲ ಈಕ್ವಲಿ ರಿಚ್ ಅಂತ. ಸೊ ಅದು ಹೇಗೆ ಅಂತಂದರೆ, ಸ್ಟಾಪ್ ದ ಫೂಲ್ಸ್, ಪನ್ ಇಸ್ ದ ಫಾರ್ಮ್ ಆಫ್ ವಿಟ್, ಪನ್ ಇಸ್ ದ ಫಾರ್ಮ್ ಆಫ್ ವಿಟ್ ಟು ವಿಚ್ ವೈಸ್ ಮೆನ್ ಸ್ಟೂಪ್ ಅಂಡ್ ಫೂಲ್ಸ್ ಆಸ್ಪೈರ್ ಅಂತ. ವೈಸ್ ಮೆನ್ ಸ್ಟೂಪ್, ಫೂಲ್ಸ್ ಆಸ್ಪೈರ್. ಅವ್ರು ಕೆಳಗಿಳಿತಾರೆ, ಇವ್ರ ಮೇಲೆ ಅದಕ್ಕೆ ಇಳಿಲಿಕ್ಕೆ ಹತ್ತಾರೆ ಅಂತ, ಇಳಿಲಿಕ್ಕೆ ಹತ್ತಾರೆ. ಇದು ಹೆಂಗಿದೆ ಅಂದರೆ, ಇದಕ್ಕೆ ಡೆಫಿನಿಷನ್ನು ಅರ್ಥಶ್ಲೇಷೆ, ಶಬ್ದಶ್ಲೇಷೆ, ಪದಗಳಲ್ಲಿ ಒಂದು ಸ್ವಲ್ಪ ಹೊಡೆದಾಕೋದು. ಚೂರು ನಮ್ಮ ವೈಎನ್ಕೆ ಈ ಥರ ಮಾತಿಗೂ ಮಾಡ್ತಾ ಇದ್ರಂತೆ. ಕವಿತೆ ನೀನೇಕೆ ಪದಗಳಲ್ಲಿ ಅವಿತೆ, ಎಂಥ ಪವರ್ಫುಲ್ ಶಬ್ದ. ಇಷ್ಟರೊಳಗೇನೆ ಎಷ್ಟು ವಿಷಯಗಳು ಹೇಳ್ಬೋದು. ವೈಎನ್ಕೆದು ಒಂದು 2-3 ಎಕ್ಸಾಂಪಲ್ ತೊಗೋಬೇಕು ಅಂದರೆ, ಸಸ್ಪೆನ್ಸ್ ಕಿಲ್ಲರ್ ಅಂತ ಒಂದು ಇರ್ತಾರೆ. ಕೆಲವರು ಈ ಸಸ್ಪೆನ್ಸ್ ಕಿಲ್ಲರ್ ಅಂತ ಇರ್ತಾರೆ, ನೀವು ನೋಡಿರ್ಬೋದು. ಅವ್ರು ಹೆಂಗೆ ಅಂದರೆ, ಜನರಿಗೆ ಕುತೂಹಲ ಇಟ್ಕೊಳ್ಳೋಕ್ಕಾಗಲ್ಲ. ನೋಡಿರಿ, ಈ ಪುಸ್ತಕ ಓದಿ, ಎಂಥ ಪತ್ತೇದಾರಿ ಕಾದಂಬರಿ ಅಂದರೆ, ಇದು 250 ಪೇಜ್ ಇದೆ, ನೀವು ಓದಿ ಮುಗಿಸಿ ಕೊಲೆ ಮಾಡಿದವನು ರಾಮಣ್ಣ ಅಂತ ನಿಮಗೆ ಕೊನೆಯವರೆಗೂ ಗೊತ್ತಾಗಲ್ಲ. ಅಂದರೆ ಇನ್ನೇನು ಹೇಳ್ದಂಗಾಗತ್ತೆ. ಸಸ್ಪೆನ್ಸ್ ಕಿಲ್ಲರ್ ಇದು ಪರವಾಗಿಲ್ವಂತೆ. ಇನ್ನು ನಾಡಿಗೇರ್ ಕೃಷ್ಣರಾಯರು ಹೇಳ್ತಾರೆ, ಇದಾದ್ರೆ ಕೊನೆ ಪೇಜ್ಗಾರು ಗೊತ್ತಾಗತ್ತೆ. ಈ ಸಸ್ಪೆನ್ಸ್ ಕಾದಂಬರಿ ಓದಿ, ಎಂಥ ಕಮಲೆಯ ಕೊಲೆ ಅಂತ ಒಂದು ಕಾದಂಬರಿ, ಕಮಲೆಯ ಕೊಲೆ ಅಂತ ಒಂದು ಪತ್ತೇದಾರಿ. ಈ ಪುಸ್ತಕ ಓದಿ ಎಂಥ ಸಸ್ಪೆನ್ಸ್ ಅಂದರೆ, ನೀವು ಪುಸ್ತಕ ಓದಿ ಮುಗಿಸಿದ ಮೇಲೂ ಗೊತ್ತಾಗಲ್ಲ ಕೊಲೆ ಯಾರು ಅಂತ. ಅದೆಂಗೆ ಅಂದ್ರಂತೆ, ಯಾಕೆಂದರೆ ಕೊನೆ ಪೇಜ್ ಹರಿದೋಗಿದೆ. ಕೊಲೆಗಾರ ಕೊನೆ ಪೇಜ್ ಅಂತಾನೆ ಇರೋದು. ಪುಸ್ತಕ ಓದಿ ಮುಗಿಸಿದ್ರು ಯಾರು ಕೊಲೆ ಮಾಡಿರೋದು. ಇದನ್ನು ಇಷ್ಟನ್ನು ಸೇರಿಸಿ ವೈಎನ್ಕೆ ಹೇಳ್ತಾರೆ, ಸಸ್ಪೆನ್ಸ್ ಕಿಲ್ಲರ್ ಅನ್ನೋಕ್ಕೆ ಕನ್ನಡದಲ್ಲಿ ಏನು ಗೊತ್ತಾ, ಆನಂದ ಕೊಂದ ಅಂತ. ಆನಂದ ಕಂದ ಅಲ್ಲ, ಆನಂದ ಕೊಂದ. ಇದು ವೈಎನ್ಕೆ. ಕೃಷ್ಣ ಇಲ್ಲಿ ನಮ್ಮ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ದು ಒಂದು ಕಮೆಂಟ್ ಮಾಡ್ತಾರೆ ವೈಎನ್ಕೆ. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಒಂದು ಕಡೆ ಬರೀತಾರೆ, ಒಬ್ಬನಿಗೆ ಒಂದು ಗಂಡು ಮಗು ಹುಟ್ಟುತ್ತಂತೆ. ಯಾವತ್ತು ಹುಟ್ಟಿದ್ದು? ಕೃಷ್ಣ ಜನ್ಮಾಷ್ಟಮಿ ದಿವಸ, ಮುಂದಿನ 14ನೇ ತಾರೀಕು. ಕೃಷ್ಣ ಜನ್ಮಾಷ್ಟಮಿ ದಿವಸ ಕೃಷ್ಣ ಹುಟ್ಟಿದ್ದ ಟೈಮ್ನಲ್ಲಿ ರಾತ್ರಿ 11:30 12 ಗಂಟೆಗೆ ಅಂತ ಗುಣಶೀಲ ನರ್ಸಿಂಗ್ ಹೋಮ್ನಲ್ಲಿ ಹುಟ್ಟಿತು. ಹುಟ್ಟಿದ ತಕ್ಷಣ ಇವರು ಆ ಶಾಸ್ತ್ರಿಗಳನ್ನ, ಜ್ಯೋತಿಷಿಗಳನ್ನ ಕೇಳಿದಂತೆ, ನೋಡಿ ಕೃಷ್ಣ ಟೈಮ್ನಲ್ಲೇ ಹುಟ್ಟಿದೆ ಈ ಮಗು, ಅದು ಗಂಡು ಮಗು, ಆದ್ದರಿಂದ ನೀವು ಒಂದು ಹೆಸರು ಸಜೆಸ್ಟ್ ಮಾಡಿ. ಇದು ಕೃಷ್ಣನ ಹೆಸರೇ ಆಗಿರಬೇಕು, ಆದರೆ ಮಾಮೂಲು ಹೆಸರುಗಳಾಗಿರಬಾರ್ದು. ಕೃಷ್ಣ, ಮುಕುಂದ, ಮುರಾರಿ, ಗೋವಿಂದ ಎಟ್ಸೆಟ್ರಾ, ಮನೋಹರ, ಇದೆಲ್ಲ ಮಾಮೂಲು, ಮೋಹನ, ಇದೆಲ್ಲ ಆಗಿರಬಾರ್ದು. ಅಪರೂಪದ ಹೆಸರಾಗಿರಬೇಕು, ಯಾರೂ ಇಟ್ಟಿರಬಾರ್ದು, ಬಟ್ ಕೃಷ್ಣನ ಹೆಸರು ಆಗಿರಬೇಕು. ಇವರು ಕೃಷ್ಣನ ಹೆಸರೆಲ್ಲ ತೆಗೆದು ಸಹಸ್ರನಾಮ ಹೇಳ್ತಾರೆ. ಇದನ್ನ ಇಟ್ಬಿಡಿ ಯಜಮಾನ್ರೆ, ಕೃಷ್ಣನ ಹೆಸರು ಇದುವರೆಗೂ ಯಾರೂ ಇಟ್ಟಿಲ್ಲ. ಹೇಳ್ತಾರೆ, ಯಾವ್ದು ಗೊತ್ತಾ ಹೆಸರು? ಬೇಕಾದ್ರೆ ಮನೆಯಲ್ಲಿ ಟ್ರೈ ಮಾಡಿ, ಆ ಹೆಸರಿದೆ, ನಾನು ನೋಡ್ಕೊಂಬಂದೆ ಈಗ. ಜಲಕ್ರೀಡಾ ಸಮಾಯುಕ್ತ ನಾರಿ ವಸ್ತ್ರಾಪಹಾರಕ. ಕೃಷ್ಣನ ಹೆಸರು ತಾನಿದು. ಜಲಕ್ರೀಡಾ ಸಮಾಯುಕ್ತ ನಾರಿ ವಸ್ತ್ರಾಪಹಾರಕ ಅಂತ ಇಟ್ಬಿಡಿ. ಅಂದರೆ ಇದು ಹೆಂಗಿರುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಹುಡುಗನಿಗೆ ಕರಿಬೇಕಾದ್ರೆ ಸ್ಕೂಲ್ನಲ್ಲಿ ಅಟೆಂಡೆನ್ಸ್ ತೊಗೋಬೇಕಾದ್ರೆ ಜಲಕ್ರೀಡಾ ಸಮಾಯುಕ್ತ ನಾರಿ ವಸ್ತ್ರಾಪಹಾರಕ ಪ್ರೆಸೆಂಟ್ ಸರ್ ಅನ್ನೋಷ್ಟೊಳಗೆ ಪೀರಿಯಡ್ಡೇ ಮುಗಿದಾಗಿರುತ್ತೆ. ಅದಕ್ಕೆ ಅಲ್ಲಿರೋ ಸ್ನೇಹಿತರು, ಮನೆಯವರು, ಬಂಧು ಬಳಗ ಅವರೆಲ್ಲ ಚಿಕ್ಕದು ಮಾಡಿ ಇವನ ಹೆಸರನ್ನ ಎಲ್ಲರೂ ಶಾರ್ಟ್ ಮಾಡಿ ವಸ್ತ್ರಾಪಹಾರಕ ಅಂತ ಕರಿತಿದ್ರು. ಇದು ಗೋರೂರು ಬರೆದಿದ್ದಾರೆ. ವೈಎನ್ಕೆ ಇದಕ್ಕೆ ಕಮೆಂಟ್ ಮಾಡ್ತಾರೆ, ಇಷ್ಟುದ್ದ ಹೆಸರಿಟ್ರಾ? ಹೌದು ಇಟ್ರು ಅಂತ ಹಿಂಗೆ ಅಂದಾಗ, ಹಿ ಹ್ಯಾಸ್ ನಾಟ್ ನೇಮ್ಡ್ ಇಸ್ ಚಿಲ್ಡ್ರನ್, ಹಿ ಹ್ಯಾಸ್ ಸೆಂಟೆನ್ಸ್ಡ್ ದೆಮ್ ಅಂತ. ಅಂದರೆ ಎಲ್ಲ ಮಕ್ಕಳಿಗೂ ಇದೇ ಥರ. ಇದು ಗಾಂಧಿ ಬಜಾರ್ ಅಂತ ಅವ್ರದ್ದೊಂದು ಪತ್ರಿಕೆ ಬರ್ತಾಯಿತ್ತು, ನೀವೆಲ್ಲ ಓದಿದ್ದೀರಾ, ಈಗಲೂ ಬರ್ತಾ, ಮೊನ್ನೆ ತಾನೇ ನಿಂತೋಯ್ತು ಅಂತ ಕಾಣುತ್ತೆ. ಮಗು ಕೃಷ್ಣ ಕವಿತೆ, ಗಾಂಧಿ ಬಜಾರ್. ಇಡೀ ಪ್ರಪಂಚನೇ, ಇಡೀ ದೇಶ, ಪ್ರಪಂಚ ಅಲ್ಲ ದೇಶ, ನಮ್ಮ ದೇಶ, ಇಡೀ ದೇಶನೇ ಗಾಂಧಿ ಬಜಾರ್. ಗಾಂಧಿಯನ್ನು ಮಾರಿ ಮಾರಿ ಮಾಡುತ್ತಾರೆ ಹಜಾರ್. ಎಂಥ ಫ್ಯಾಂಟಾಸ್ಟಿಕ್ ಅಲ್ವ ಪದ್ಯ. ಹಾಸ್ಯದಿಂದ ಫಿಲಾಸಫಿಗೆ ಟರ್ನ್ ಆಗಿಬಿಡ್ಬೇಕಂತೆ. ಹಾಸ್ಯಕ್ಕೆ ಹೋಗ್ತಾ ಇರ್ತಾರೆ, ನಗು ಬರ್ತಾ ಇರುತ್ತೆ. ನಗು ಬಂದ ತಕ್ಷಣ ಇವಾಗ ನೀವು ಒಂದೇ ಅಂದ್ಬಿಡ್ಬೇಕು. ಯಾವ ಥರ ಟರ್ನ್ ಮಾಡ್ತಾಯಿದ್ರು ಅಂದರೆ ವೈಎನ್ಕೆ, ನಿಮಗೆ ಭಗವಾನ್ ಬುದ್ಧ, ಗೌತಮ ಬುದ್ಧನ ಚರಿತ್ರೆ 4 ಲೈನ್ನಲ್ಲಿ ಎಂಟೈರ್ ಫಿಲಾಸಫಿ ತರ್ಬೋದು. ಫಸ್ಟ್ 2 ಲೈನ್ಸು ಹಾಸ್ಯ, ಸೆಕೆಂಡ್ 2 ಲೈನ್ಸ್ ಫಿಲಾಸಫಿ. ಹೆಂಗಿದೆ ನೋಡಿ. ಕಪಿಲ ವಸ್ತುವಿನ ರಾಜ ಶುದ್ಧೋಧನ, ಅವನ ಮಗ ರಾತ್ರೋರಾತ್ರಿ ಎದ್ದೋದನ. ಸೆಕೆಂಡ್ ಎದ್ದೋಡು. ಈ ಪ್ರಾಸ ನೋಡಿ, ವಿಚಿತ್ರ ಪ್ರಾಸ ಇದು. ಕಪಿಲ ವಸ್ತುವಿನ ರಾಜ ಶುದ್ಧೋಧನ, ಅವನ ಮಗ ರಾತ್ರೋರಾತ್ರಿ ಎದ್ದೋದನ. ಹಿಂತಿರುಗಿದಾಗ ಪೂರ್ಣ ಬದಲಾಯಿಸಿದ್ದ
ಸಿದ್ಧಾರ್ಥ ಆಗಿದ್ದ ಬುದ್ಧ. ಫಿಲಾಸಫಿ ಬಂತು, ಸಿದ್ಧಾರ್ಥ ಆಗಿದ್ದ ಬುದ್ಧ. ಇದು ಗಾಂಧಿಯನ್ನು ಮಾರಿ ಟ್ರಾನ್ಸ್ಲೇಷನ್. ನಾನು ಈಗಾಗಲೇ ನೀವು 2-3 ಜನ ಚಪ್ಪಾಳೆ ಹೊಡೆದ್ರೆ ಈಗ ಅದನ್ನು ಇನ್ನೂ ಸೈಂಟಿಫಿಕಲಿ ಪ್ರೂವ್ ಮಾಡ್ತೀನಿ. ಇಂಗ್ಲೀಷ್ಗಿಂತ ಕನ್ನಡ ಯಾವ ವಿಷಯದಲ್ಲೂ ಕಡಿಮೆ ಇಲ್ಲ ಅನ್ನೋದು ಅಷ್ಟೇ ಅಲ್ಲ, ಇಂಗ್ಲೀಷ್ಗಿಂತ ಮೇಲೆ ಅಂತ ರಾಜರತ್ನಮ್ಮು YNK ಮತ್ತು ನಾನು ಒಂದು 2-3 ಟ್ರಾನ್ಸ್ಲೇಷನ್ ಸಣ್ಣದು 2 ನರ್ಸರಿ ರೈಮ್ ತೊಗೊಂಡ್ರೆ ಇಂಗ್ಲೀಷ್ ಪವರ್ಫುಲ್ಲೋ ಕನ್ನಡ ಪವರ್ಫುಲ್ಲೋ ನೀವೇ ಡಿಸೈಡ್ ಮಾಡಿ. 2 ಲೈನ್ ಪದ್ಯ. ಮೇಡಮ್, ಪ್ರಪಂಚದೊಳಗೆ 84 ಲಕ್ಷ ಜೀವರಾಶಿ ಇದೆಯಂತೆ. ಈ ಸಣ್ಣ ಕ್ರಿಮಿ ಕೀಟ ಇರುತ್ತಲ್ಲ, ಅದಕ್ಕೆ ಲೈಫ್ನಲ್ಲಿ ಏನಾದ್ರು ಪರ್ಪಸ್ ಇದೆ ಅನ್ಸುತ್ತೆ? ಇಲ್ಲ ಅನ್ಸುತ್ತೆ? ನಿಮ್ಗೆ ಏನು ಅನ್ಸುತ್ತೆ? ಇರುತ್ತಲ್ವಾ? ಇಂಗ್ಲೀಷ್ನಲ್ಲಿ 2 ಲೈನ್ ಪದ್ಯ ಇದೆ ಇದಕ್ಕೆ. ಗಾಡ್ ಇನ್ ಇಸ್ ವಿಸ್ಡಮ್ ಕ್ರಿಯೇಟೆಡ್ ಎ ಫ್ಲೈ, ಗಾಡ್ ಇನ್ ಇಸ್ ವಿಸ್ಡಮ್ ಕ್ರಿಯೇಟೆಡ್ ಎ ಫ್ಲೈ ಬಟ್ ಫಾರ್ಗಾಟ್ ಟು ಟೆಲ್ ಅಸ್ ವೈ ಅಂತ. ಸಿಂಪಲ್ 2 ಲೈನ್ನಲ್ಲಿ ಎಂಟೈರ್ ಫಿಲಾಸಫಿ. ಗಾಡ್ ಇನ್ ಇಸ್ ವಿಸ್ಡಮ್ ಕ್ರಿಯೇಟೆಡ್ ಎ ಫ್ಲೈ ಬಟ್ ಫಾರ್ಗಾಟ್ ಟು ಟೆಲ್ ಅಸ್ ವೈ. ಕನ್ನಡ ಟ್ರಾನ್ಸ್ಲೇಷನ್ ಕೇಳಿ. ನೊಣ ಸೃಷ್ಟಿಸಿದನು ವಿವೇಕಿ ಭಗವಂತ, ನೊಣ ಸೃಷ್ಟಿಸಿದ ವಿವೇಕಿ ಭಗವಂತ, ಆದರೆ ಹೇಳಲು ಮರೆತ ಯಾಕೆ ಅಂತ. ಇಂಗ್ಲೀಷ್ನಲ್ಲಿರೋ ಪ್ರಾಸ ಕನ್ನಡದಲ್ಲೂ ಬಂತಲ್ಲ. ಇನ್ನೊಂದು ಪದ್ಯ 2 ಲೈನ್ದು. ಪ್ಯಾಂಥರ್ ಈಸ್ ಲೈಕ್ ಎ ಲೆಪರ್ಡ್, ಪ್ಯಾಂಥರ್ ಈಸ್ ಲೈಕ್ ಎ ಲೆಪರ್ಡ್ ಎಕ್ಸೆಪ್ಟ್ ದಟ್ ಇಟ್ ಈಸ್ ನಾಟ್ ಪೆಪರ್ಡ್. ಪ್ರಾಸ ಕನ್ನಡದಲ್ಲಿ ಪ್ಯಾಂಥರ್ ಎಂಬುದು ಒಂದು ಜಾತಿ ಚಿರತೆ, ಆದರೆ ಚುಕ್ಕೆಗಳಿಲ್ಲ, ಅದೇ ಅದರ ಕೊರತೆ. ಇದು ಹಾಸ್ಯ ಜೊತೆಲಿ. ಸೊ ಇದೆರಡು ಈಕ್ವಲ್ ಆಯಿತು. 1-1 2-2 ಆಯಿತು. ಈಗ ಫೈನಲ್ ಮ್ಯಾಚು. 10 ಲಿಟಲ್ ನಿಗರ್ಸ್, ಒಂದು ನರ್ಸರಿ ರೈಮ್. 10 ಲಿಟಲ್ ನಿಗರ್ಸ್ ವೆಂಟ್ ಅಪ್ ಟು ಡೈನ್, 1 ಫೆಲ್ ಡೆಡ್ ಅಂಡ್ ದೇರ್ ವರ್ 9. ಪ್ರಾಸ ಎಷ್ಟು ಚೆನ್ನಾಗಿ. 10 ಲಿಟಲ್ ನಿಗರ್ಸ್ ಅಂದರೆ ನೀಗ್ರೋಗಳ ಮರಿಗಳು, ಚಿಕ್ಕ ಚಿಕ್ಕ ಹುಡುಗರು. 10 ಲಿಟಲ್ ನಿಗರ್ಸ್ ವೆಂಟ್ ಅಪ್ ಟು ಡೈನ್, 1 ಫೆಲ್ ಡೆಡ್ ಅಂಡ್ ದೇರ್ ವರ್ 9. ಕನ್ನಡದಲ್ಲಿ ಕೇಳಿ. 10 ಕಿರಿಯ ಕರಿಯರು. ಲಿಟಲ್ ನಿಗರ್ಸ್ ಅನ್ನೋದಕ್ಕಿಂತ ಈ ಪ್ರಾಸ ಎಷ್ಟು ಚೆನ್ನಾಗಿದೆ. 10 ಕಿರಿಯ ಕರಿಯರು ಹೋದರು ತಿನ್ನಲು ತುತ್ತು, ಒಬ್ಬ ಬಿದ್ದ ಸತ್ತು, ಉಳಿದವರು 9. ಯಾವ ವಿಷಯದಲ್ಲಿ ಕನ್ನಡ ಕಡಿಮೆ ಸರ್ ನಮ್ಮದು? ಆದರೆ ಉಪಯೋಗಿಸಕ್ಕೆ ಬರಬೇಕು ಅಷ್ಟೇ, ಉಪಯೋಗಿಸಕ್ಕೆ ಬರಬೇಕು ಅನ್ನೋದನ್ನು ನಮ್ಮೆಲ್ಲ ಸಾಹಿತಿಗಳು ಪ್ರೂವ್ ಮಾಡ್ತಾರೆ. ಸೊ ಇಲ್ಲಿ ಇನ್ನೊಂದು ಸ್ವಲ್ಪ ಕ್ವಿಕ್ಕಾಗಿ ಟೈಮ್ ಮುಗಿತಾ ಬರ್ತಾ ಇದೆ. ಇಲ್ಲಿ ವಸಂತದಾಯಿತು. ಮೆಸೇಜ್ ಕೊಡ್ತಾರೆ YNKದು. ಕೊನೆಯಲ್ಲಿ ಮೆಸೇಜ್ ಏನಪ್ಪ ಅಂದರೆ, ನಾವೆಲ್ಲ ಇಂಗ್ಲೀಷ್ನಲ್ಲಿ ಕೇಳಿದ್ದೀವಿ, ವಾಟ್ ಕೆನಾಟ್ ಬಿ ಕ್ಯೂರ್ಡ್ ಮಸ್ಟ್ ಬಿ ಎಂಡ್ಯೂರ್ಡ್ ಅಲ್ವಾ? ಇದು ಸಾಮಾನ್ಯ ಕೇಳೋದು. ಏನು ಬದಲಾಯಿಸೋಕ್ಕಾಗದೇ ಇರೋದನ್ನು ನಾವು ಅನುಭವಿಸ್ಬೇಕು, ಬದಲಾಯಿಸೋಕ್ಕಾಗದೆ ಅನುಭವಿಸ್ಬೇಕು. ವಾಟ್ ಕೆನಾಟ್ ಬಿ ಕ್ಯೂರ್ಡ್ ಮಸ್ಟ್ ಬಿ ಎಂಡ್ಯೂರ್ಡ್. ಇದೇ ಥರ ಇನ್ನೊಂದು ಪ್ರಾಸ ನೋಡಿ. ವಾಟ್ ಕೆನಾಟ್ ಬಿ ಹೆಲ್ಪ್ಡ್ ಮಸ್ಟ್ ಬಿ ಗಲ್ಪ್ಡ್, ವಾಟ್ ಕೆನಾಟ್ ಬಿ ಹೆಲ್ಪ್ಡ್ ಮಸ್ಟ್ ಬಿ ಗಲ್ಪ್ಡ್. ವೆನ್ ಫಿಂಗರ್ ಈಸ್ ಶೋನ್ ಟುವರ್ಡ್ಸ್ ಮೂನ್, ಡೋಂಟ್ ಲುಕ್ ಅಟ್ ದ ಫಿಂಗರ್. ನಾವು ಯಾತಕ್ಕೆ ಸುಖ ಸಂತೋಷ ಕಳ್ಕೊಳ್ತೀವಿ ಅಂದರೆ, ನಕ್ಷತ್ರ ತೋರಿಸ್ತಾ ಇರುತ್ತೆ, ಚಂದ್ರನ ತೋರಿಸ್ತಾ ಇರುತ್ತೆ, ನಾವು ಫಿಂಗರ್ ನೋಡ್ತಾ ಇರ್ತೀವಿ ಅಂತ ನಕ್ಷತ್ರ ಮಿಸ್ ಆಗುತ್ತೆ. ಲೈಫ್ನಲ್ಲಿ ಆಗೋದು. ಹಾಸ್ಯದಲ್ಲಿ ಏನಪ್ಪ ಅಂದರೆ, ಹಾಸ್ಯ ಇರುತ್ತೆ, ಹಾಸ್ಯ ಅನ್ನೋದು ಫಿಂಗರ್ ಇದ್ದಂಗೆ, ಬಟ್ ಮೆಸೇಜ್ ಅಲ್ಲೆಲ್ಲೋ ನಕ್ಷತ್ರ ಇರುತ್ತೆ. ನಾವು ಇದನ್ನು ಮಾತ್ರ ನೋಡ್ಬಿಡ್ತೀವಿ, ಫಿಂಗರ್ ಮಾತ್ರ ನೋಡ್ಬಿಡ್ತೀವಿ, ಆ ಮೆಸೇಜ್ ನೋಡಿ ಅಂತ ಅವರು ಭಾಳ ಚೆನ್ನಾಗಿ ಹೇಳ್ತಾರೆ. ಆಮೇಲೆ ಬಾಡಿ. ನಮ್ಮ ಫಿಲಾಸಫಿನಲ್ಲೆಲ್ಲ ಹೇಳೋದು ಯಾವುದಪ್ಪ ಅಂತಂದರೆ, ನಾವೆಲ್ಲ ಇಲ್ಲೆಲ್ಲ ಅನೇಕ ಆಧ್ಯಾತ್ಮದ ಲೆಕ್ಚರ್ಗಳು ಕೇಳುತ್ತೆ. ನಮ್ಮ ಹಿಂದೂ ಧರ್ಮದಲ್ಲಿ, ತಪ್ಪು ತಿಳ್ಕೊಬೇಡಿ, ನಾವು ಹಿಂದೂ ಧರ್ಮದಲ್ಲೇ, ಹಿಂದೂ ಧರ್ಮದಲ್ಲಿ ದೇಹನ ನಶ್ವರ, ದೇಹ ಕೇರೆ ಮಾಡಬಾರ್ದು, ದೇಹದಿದು ಲಾಸ್ಟ್ ಪ್ರಿಫರೆನ್ಸ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಆದರೆ ಅದೇ ಧರ್ಮ ಹೇಳುತ್ತೆ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. YNK ಹೇಳ್ತಾರೆ, ಡೋಂಟ್ ನೆಗ್ಲೆಕ್ಟ್ ದ ಬಾಡಿ, ಡೋಂಟ್ ನೆಗ್ಲೆಕ್ಟ್ ದ ಬಾಡಿ, ವಿತೌಟ್ ಬಾಡಿ ಯು ಆರ್ ನೋ ಬಾಡಿ ಅಲ್ವಾ? ಎಷ್ಟು ಚೆನ್ನಾಗಿ ನೋಡಿ. ಅಷ್ಟೊಳಗೇನು ಫಿಲಾಸಫಿ. ಇಫ್ ದೇರ್ ಇಸ್ ಗಾಡ್, ಸಂದರ್ಭಾನುಸಾರ. ಇಲ್ಲಿ ಕೊನೆಯಲ್ಲಿ 4 ಕಸ್ತೂರಿದು ಒಂದು 2-3 ಸ್ವಲ್ಪ ನೋಡ್ಬೋಣ. ಅನರ್ಥ ಕೋಶ ಅಂತ ಒಂದು ಬರೆದಿದ್ದಾರೆ. ಎಂಥ ಅದ್ಭುತವಾದ ಗ್ರಂಥ ಅಂದರೆ ಪ್ರತಿಯೊಂದು ಮನೆಯಲ್ಲೂ ಇರಬೇಕು. ಅವರು ಹೇಳ್ತಾರೆ, ಅನರ್ಥ ಕೋಶ ಅನ್ನೋದು ನಾನು ಬರೆಯುವಾಗ ಹೊಸ ಕನ್ನಡ ಪದಗಳನ್ನ ಟಂಕಿಸಿದ್ದೇನೆ, ಅಥವಾ ಇರೋ ಪದಗಳಿಗೆ ಹೊಸ ಅದನ್ನು ಅರ್ಥನೂ ಕೊಟ್ಟಿದ್ದೀನಿ. ಇದನ್ನು ನೀವು ಒಂದೇ ಸಲ ಒಟ್ಟಿಗೆ ಓದಬೇಡಿ ಅಂತ ಹೇಳೋಕ್ಕೆ ಎಷ್ಟು ಪನ್ನಿದೆ ಅಂದರೆ ಆ ಪುಸ್ತಕದೊಳಗೆ. ಇದು ಪುಸ್ತಕ ತಗೊಂಡು ನೀವೆಲ್ಲರೂ ಒಂದೇ ಸಲ ಪುಟನೇ ಓದಬೇಡಿ ಅಂತ. ಆ ಪಟನೆ ಅನ್ನೋದನ್ನು ಪುಟನೇ ಓದಬೇಡಿ. ಮನೇಲಿ ಕೂತಿರ್ತೀರ, TV ನೋಡ್ತಿರ್ತೀರ, ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಕಾಫಿ ಬರ್ತಾಳೆ, ಹೆಂಡತಿ ತೊಗೊಂಬರ್ತಾಳೆ, ಬಿಸಿ ಆಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ತಿಟ್ಟಿರ್ತೀರ. ಆವಾಗ ಪುಸ್ತಕ ಅಲ್ಲಿರೋಂಥ ಕಪಾಟಿಂದ ಒಂದು ತೊಗೊಂಡು ಒಂದು 3-4 ಪದಗಳನ್ನ ನೋಡಿ, ನಿಮ್ಗೆ ಇಷ್ಟ ಆಗದೇ ಇದ್ದರೆ ಅದನ್ನು ಕಳಿಸ್ಬಿಟ್ಟು 2 ಸಲ ಅದಕ್ಕಿಂತ ದೂರ ಇಟ್ಬಿಡಿ ಅಂತ. ಆದರೆ ಅದರೊಳಗೆ ಎಂತೆಂಥ ಪದಗಳು ಸೃಷ್ಟಿ ಮಾಡಿದ್ದಾರೆ ಅಂದರೆ ಎಲ್ಲ ಕಾಲಕ್ಕೂ. ಅದರೊಳಗೂ ಈಗ ನಮ್ಮ ದೇಶದಲ್ಲಿ ಹಗರಣಗಳೆಲ್ಲ ನಡೀತಾ ಇದೆ. ಹಗರಣಗಳೆಲ್ಲ ನಡೆದು ಲಂಚ, ರುಶ್ವತ್ತು, ಭ್ರಷ್ಟಾಚಾರ ಇದನ್ನೆಲ್ಲ ಮಾಡ್ತಾ ಇರುವಂಥ ರಾಜಕಾರಣಿಗೆ ಏನಂತ ಕರಿಬೋದು? ಒಂದು ಪದ ಹೇಳ್ತಾರೆ, 4 ಕಸ್ತೂರಿ. ಲಂಚ ರುಶ್ವತ್ತು ತೊಗೊಂಡು ದುಡ್ಡು ಮಾಡ್ಕೊಂಡಿರೋವಂಥ ಹಗರಣಗಳ ಮಾಡಿರೋವಂಥ ರಾಜಕಾರಣಿಗೆ
ಅಕ್ರಮಾದಿತ್ಯ ಅಂತ. ಎಂಥ ಪದ ಅಲ್ವಾ ಇದು, ಅಕ್ರಮಾದಿತ್ಯ. ಅನ್ನ ಅನ್ನೋದಕ್ಕೆ, ಅನ್ನ ಇದರೊಳಗೆಲ್ಲ ಆ ಇಂದ ಕ್ಷವರೆಗೂ ಇದೆ. ಅನ್ನ ಅನ್ನೋದಕ್ಕೆ ಡೆಫಿನೇಷನ್ನು ಅಂದರೆ ಗಾದೆ, ಅನ್ನ ತುರಾಣಂ ನ ಮತಂ ನ ಜಾತಿ. ಎಷ್ಟು ಚೆನ್ನಾಗಿದೆ ನೋಡಿ. ಅನ್ನ ತುರಾಣಂ ನ ಭಯಂ ನ ಮತಂ ನ ಜಾತಿ ಅಂತ ಹಿಂಗೋಗ್ತಾರೆ. ಈ ಅನ್ನ ಇದೆಯಲ್ಲ, ಅದು ಕೆಲವು ಸಲ ಮನೆಯಲ್ಲಿ ವಿಸಿಲ್ಗಳು ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ, ಕಡಿಮೆ ಆಗಿಬಿಟ್ರೆ ಸಿಕ್ಕಾಪಟ್ಟೆ ಮಿಡ್ಡೆ ಆಗಿಬಿಡುತ್ತೆ ಅನ್ನ. 5 ವಿಸಿಲ್ 6 ವಿಸಿಲ್ ಮಾಡಿದ್ರೆ ಒಂಥರ ಇದೆ. ಅದಕ್ಕೆ ಆ ಥರ ಮಿಡ್ಡೆ ಆಗಿರೋದಕ್ಕೆ ಏನು ಅಂದರೆ ಅನ್ನಾಹುತ ಅಂತ. ಸುಮ್ಮನೆ ಒಂದು ದೀರ್ಘ ಒಂದು ಅಕ್ಷರ. ಇವನು ಮಧುವಣಿಗ ಅಂದರೆ ಬ್ರೈಡ್ ಗ್ರೂಮ್ ಅನ್ನೋಕ್ಕೆ ಇವನು ಕನ್ನಡದಲ್ಲಿ ಏನು, ಕನ್ನಡನೇ ಅದು, ಇಂಗ್ಲೀಷ್ ಆಯಿತು. ಬ್ರೈಡ್ ಗ್ರೂಮ್ ಅನ್ನೋಕ್ಕೆ ಏನು ಅಂದರೆ ಅಸಹಾಯ ಶೂರ. ಏನು ಮಾಡೋಕ್ಕೆ, ಅಸಹಾಯ ಶೂರ ಅಂತಿದೆಯಲ್ಲ, ಅಸಹಾಯ ಶೂರ. ಅಳಿಯ ಅನ್ನೋದಕ್ಕೆ ಒಂದು ಪದ ಬರ್ತಾರೆ ಇವರು. ಅಳಿಯ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಉಡುಗೊರೆ. ಅಳಿಯ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಉಡುಗೊರೆ. ಆಕಾಶ ಅನ್ನೋಕ್ಕೆ ಒಂದು ಡೆಫಿನೇಷನು ಹೆಂಗೆ ಕೊಡೋಕ್ಕಾಗತ್ತೆ, ಸ್ಪೇಸ್ ಅನ್ನೋದಕ್ಕೆ 5ನೇ ಭೂತ ಅಂತ, ಪಂಚಭೂತಗಳಲ್ಲಿ ಅಲ್ವಾ. ಹೀಗೆ ಇದು ಹಿಂಗೆ ಎಷ್ಟು ನೋಡಿ. ನಿಮ್ಗೆ ಇನ್ನೊಂದು ಭೂತ ಅಂದಾಗ ಸಾಮಾನ್ಯವಾಗಿ ನಾವೆಲ್ಲ ಕೇಳಿರೋದು ಯಾವುದು, ಇಂಥ ಕಾರ್ಯಕ್ರಮ ಎಲ್ಲೂ ಆಗಿಲ್ಲ, ನಾ ಭೂತೋ ಅಂತ ತಾನೇ ನಾವು ಹೇಳೋದು. ನಾ ಕಸ್ತೂರಿ ಹೇಳ್ತಾರೆ, ನಾ ಭೂತೋ ನಾ ಪ್ರೇತೋ ಅಂದರೆ ಆ ಪದಕ್ಕೆ ಇರುವಂಥ ಹೊಸ ಅರ್ಥನ ಉಟ್ಕೊಳ್ತಾರೆ. ಆತ್ಮಕತೆ, ಆಟೋಬಯೋಗ್ರಫಿ ಅನ್ನೋಕ್ಕೆ ಡಿಕ್ಷನರಿಲಿ ಬರೆಯೋದು ಇವರು. ಬೇರೆ ಯಾರಾದರೂ ತಮಗೆ ಆಗದವರು ಬರೆದು ಬಿಟ್ಟಾರೋ ಅಂತ ಭಯದಿಂದ ಕೆಲವರು ತಾವೇ ತಮ್ಮ ಕತೆಗಳನ್ನ ಬರೆದು ಪ್ರಿಂಟ್ ಹಾಕ್ಸ್ಕೊಂಡ್ಬಿಡ್ತಾರೆ ಅಂತ. ತಮ್ಗೆ ಬೇರೆ ಯಾರಾದರೂ ಬರೆದು ಬಿಡ್ತಾರೆ ಅನ್ನೋ ಭಯದಿಂದ ಅಂತೆ. ಸೊ ಇದು ಆಮೇಲೆ ನಾ ಕಸ್ತೂರಿ ಮಹಾರಾಜ ಕಾಲೇಜಿಗೆ ಬಂದಾಗ ಕೇರಳದಲ್ಲಿ 23-24 ವರ್ಷ ಕನ್ನಡ ಯಾವ ರೀತಿ ಕೇಳಿಸುತ್ತೆ ಅಂತಲೇ ಗೊತ್ತಿಲ್ಲ. ಅಟ್ಲೀಸ್ಟ್ ನಮಗಾದರೆ ಮಲಯಾಳಂ ಯಾವ ರೀತಿ ಕೇಳಿಸುತ್ತೆ, ಒರಿಯಾಗೂ ಬೆಂಗಾಲಿಗೂ ಡಿಫ್ರೆನ್ಸ್ ಗೊತ್ತಾಗ್ಬೋದು. ಕನ್ನಡ ಹೇಗಿರುತ್ತೆ ಅಂತಲೇ ಗೊತ್ತಿಲ್ಲದೆ ಇರೋರು ಇಲ್ಲಿ ಬಂದು TS ವೆಂಕಣ್ಣಯ್ಯ, BM ಶ್ರೀಕಂಠ ಇವ್ರ ಜೊತೆಲಿ ಸೇರಿ ಕನ್ನಡನೆಲ್ಲ ಕಲಿತು ಈ ಎಕ್ಸ್ಪರ್ಟಾಗಿ ಒಂದು ಡಿಕ್ಷನರಿ ಬರೆದಿರೋ ಅಷ್ಟು ಮಾಡಿಸ್ಕೊಂಡಿದ್ದಾರಲ್ಲ. ಇವ್ರು ಹೇಗೆ ಮಾಡಿದ್ರಂತೆ ಅಂದರೆ, ಒಂದೊಂದು ಪದ ಯಾವ್ದಾರು ಓದ್ತಾದಾಗ ಯಾವ್ದಾದ್ರು ಒಂದು ಪದ ಸಿಕ್ಕಿದ್ರೆ ಆ ಪದಕ್ಕೆ ಡಿಕ್ಷನರಿ ಹುಡ್ಕೋದು. ಆವಾಗ ಯಾವ್ದು ಪ್ರಿಂಟ್ ಆಗಿತ್ತು ಅದು. ಅಕಸ್ಮಾತ್ ಗೊತ್ತಾಗಿದ್ದಾರೆ ಯಾರು ಕನ್ನಡ ಪ್ರೊಫೆಸರ್ಗಳನ್ನೆಲ್ಲ ಕೇಳೋದು. ಆಜಾನುಬಾಹು ಅಂತ ಒಂದು ಸಿಕ್ತಪ್ಪ. ಆಜಾನುಬಾಹು ಅಂದರೆ ಏನು ಕೇಳೋದು. ಆಜಾನುಬಾಹು ಅಂದರೆ ಮನುಷ್ಯ ಹಿಂಗೆ ನಿಂತ್ಕೊಂಡಾಗ ಅವನ ಕೈ ಬೆರಳು ಈ ತುದಿ ಮಂಡಿಗೆ ತಗಲ್ಬೇಕು, ಅದು ಆಜಾನುಬಾಹು. ಓ ಹೌದಾ, ಓ ಸರಿ ಓಕೆ ಆಯಿತು, ಮರ್ತುಬಿಟ್ರು. ಒಂದು ಸ್ವಲ್ಪ 8-10 ತಿಂಗಳಾಯಿತು. ಒಂದು ಇಂಟರ್ ಕೊಲಿಜಿಯೇಟ್ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಆಯ್ತಂತೆ ನ್ಯಾಷನಲ್ ಕಾಲೇಜ್ ಸ್ವಿಮ್ಮಿಂಗ್ ಪೂಲಲ್ಲಿ. ಇಂಟರ್ ಕೊಲಿಜಿಯೇಟ್ ಸ್ವಿಮ್ಮಿಂಗ್ ಕಾಂಪಿಟೇಷನಲ್ಲಿ ಪ್ರಶಸ್ತಿಗಳು ಕೊಡಬೇಕು. ಆಮೇಲೆ ಬೆಸ್ಟ್ ಸ್ವಿಮ್ಮರ್ ಅವಾರ್ಡ್ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ. ದಿಸ್ ಈಸ್ ಟು ಸರ್ಟಿಫೈ ದಟ್ ಶಿ ಸೋ ಅಂಡ್ ಸೋ ಹ್ಯಾಸ್ ಒನ್ ದ ಬೆಸ್ಟ್ ಸ್ವಿಮ್ಮರ್ ಅವಾರ್ಡ್ ಹೆಲ್ಡ್ ಅನ್ಸೋ ಅಂತ ಯಾವುದಂತ ಇಂಟರ್ ಕೊಲಿಜಿಯೇಟ್ ಸ್ವಿಮ್ಮಿಂಗ್ ಕಾಂಪಿಟೇಷನ್. ಅದೇ ಥರ ಪ್ರಶಸ್ತಿ ಪತ್ರಕ್ಕೆ ಬೆಸ್ಟ್ ಸ್ವಿಮ್ಮರ್ ಅವಾರ್ಡ್. ಇನ್ನು ಕನ್ನಡದಲ್ಲಿ ಏನು ಬರೆಯೋದು? ಕನ್ನಡ ಬೆಸ್ಟ್ ಸ್ವಿಮ್ಮರ್ ಅನ್ನೋಕ್ಕೆ ಕನ್ನಡದಲ್ಲಿ ಏನು ಹೇಳ್ಬೋದು ನೀವು? ಈಜಿಪುರದವರು ಏನು ಹೇಳ್ತೀರಾ? ಅತ್ಯುತ್ತಮ ಈಜುಗಾರ ಅಂತ ಹಿಂಗೆ ಹೇಳ್ಬೋದು. ನಾ ಕಸ್ತೂರಿ ಹೇಳ್ತಾರೆ, ಆಜಾನುಬಾಹು ಅಂತಿತ್ತಲ್ಲ, ಇದು ಈಜಾನುಬಾಹು. ಹೊಸ ಪದ ಸಿಕ್ತಲ್ಲ ಕನ್ನಡಕ್ಕೆ, ಈಜಾನುಬಾಹು. ಇದನ್ನು ನಾನೇನು ಮಾಡಿದೆ, ನನಗಿದನ್ನು 2 ನೋಡಿದೆ. ಆಜಾನುಬಾಹು ಅಂದರು, ಈಜಾನುಬಾಹು ಅಂದರು. ನಾನೇನು ಕಡಿಮೆ ಅಂತ ಯೋಚನೆ ಮಾಡಿ ನಮ್ಮ ರಾವಣನಿಗೆ 20 ಕೈಗಳು, ಅವನಿಗೆ ಬೇಜಾನುಬಾಹು ಅಂತ, ಬೇಜಾನುಬಾಹು ಅಂತ. ಇದು ಆಜಾನುಬಾಹು. ಈ ವೈವಾವಸಿ ಇಂಟರ್ವ್ಯೂ, ಪರ್ಸ್ನಲ್ ಇಂಟರ್ವ್ಯೂ, ರಿಟರ್ನ್ ಟೆಸ್ಟ್ ಆದಮೇಲೆ ಪರ್ಸನಲ್ ಇಂಟರ್ವ್ಯೂಗೆ ನಾ ಕಸ್ತೂರಿ ಬರೀತಾರೆ ಏನು ಗೊತ್ತಾ? ತಕ್ಷಣೋತ್ತರ ಅಂತ. ತಕ್ಷಣೋತ್ತರ ಆ ಟೈಮ್ನಲ್ಲಿ ಹೇಳ್ಬೇಕು. ಇಂಗ್ಲೀಷ್ನಲ್ಲಿ ಇದಕ್ಕೆ ಇನ್ನೊಂದು ವರ್ಡ್ ಇದೆ, ರಿಪಾರ್ಟಿ ಅಂತ. ರಿಪಾರ್ಟಿ ಅಂದರೆ ಇಮ್ಮಿಡಿಯೇಟಾಗಿ ಹೇಳ್ಬಿಡ್ಬೇಕಂತೆ ತಕ್ಷಣ. ಅಲ್ಲಿ ಹೇಳ್ತಾ ಇರೋದು ಯೋಚನೆ ಮಾಡೋಕ್ಕಾಗಬಾರ್ದು. ಹರಿಶ್ಚಂದ್ರ ಅನ್ನೋಕ್ಕೆ ಡೆಫಿನೇಷನ್ ಕೇಳಿ, ಇವ್ರದ್ದು ಎಷ್ಟು ಚೆನ್ನಾಗಿದೆ. ಹರಿಶ್ಚಂದ್ರ ಅನ್ನೋಕ್ಕೆ ಸುಳ್ಳು ಹೇಳಿ ನಿಭಾಯಿಸಲು ಜಾಣತನ ಸಾಲದೆ ಸುಡುಗಾಡಿಗೆ ಹೋಗಿ ಪೇಚಾಡಿದವರು. ಸುಳ್ಳು ಹೇಳಿ ನಿಭಾಯಿಸಲು ಜಾಣತನ ಸಾಲದೆ ಸುಡುಗಾಡಿಗೆ ಹೋಗಿ ಪೇಚಾಡ್ದ, ಕಡೆಗೆ ದೇವರೇ ಬಂದು ಇವನನ್ನು ಕಾಪಾಡಬೇಕಾಯ್ತು. ಇದು ಎಂಟೈರ್ ಇನ್ನೊಂದು ಪದ, ಹೊಸ ಪದಗಳು ಸೃಷ್ಟಿ ಮಾಡಿದ್ದಾರೆ. ಆಸ್ಪತ್ರೆ ಅಂತ. ಆಸ್ಪತ್ರೆ ಅಂದರೆ ಏನು ಗೊತ್ತಾ? ಹಾಸಿಗೆಗಳು ಹಾಸಿರುವಂಥ ಆಸ್ಪತ್ರೆ ಅಂದರೆ ಇನ್ಪೇಷಂಟ್ ವಾರ್ಡ್. ನಮ್ಮಲ್ಲಿ 10 ಬೆಡ್ರೂಮು 10 ಬೆಡ್ರೂಮ್ ಅಲ್ಲ, 10 ಬೆಡ್ ಹಾಸ್ಪಿಟ್ಲು, 50 ಬೆಡ್ ಹಾಸ್ಪಿಟ್ಲ್ ಅಂತಾರಲ್ಲ, ಅದಕ್ಕೆ ಆಸ್ಪತ್ರೆ ಅನ್ನಬೇಕು ಅಂತ. ಹೊಗಳು ಭಟ್ಟ, ಇದು ಎಷ್ಟು ಚೆನ್ನಾಗಿದೆ ಅಂದರೆ ಡೆಫಿನೇಷನ್ನು. ಹೊಗಳು ಭಟ್ಟ ಅಂದರೆ ಮುಖಸ್ತುತಿ ಅಂತ ನೀವು ಅನ್ಬೋದು. ಇವರು ಡೆಫಿನೇಷನ್ ಕೊಡ್ತಾರೆ, ಬೆನ್ನ ಹಿಂದೆ ಆಡೋಕ್ಕೆ ಧೈರ್ಯ ಇಲ್ಲದೆ ಎದುರುಗಡೆ ನಿಂತ್ಕೊಂಡು ಹೇಳೋ ಅಂತ ಹೇಳಿ.
ಇದು ಈ ಥರ ವಕ್ರದೃಷ್ಟಿ ನೋಡೋಕ್ಕಾಗತ್ತಾ ಅಂತ ಆಶ್ಚರ್ಯ. ಇದು ಉಲ್ಟಾ ಇದೆ ನೋಡಿ. ಬೆನ್ನ ಹಿಂದೆ ಆಡೋಕ್ಕೆ ಧೈರ್ಯ ಇಲ್ದರು ಎದುರಿಗೆ ಬಡ ಹೇಳ್ತಾನೆ ಹೇಳಿ, ಹಿಂದೆ ಹೋಗಿ ಮಾತಾಡೋ ತಾಕತ್ತಿದ್ರೆ. ಇದು ಉಲ್ಟಾ ಆ ಥರ ಹೇಳ್ತಾ. ಅವ್ರ ವಕ್ರದೃಷ್ಟಿ ಹೆಂಗಿದೆ ಅಂದರೆ, ಬೇಂದ್ರೆ ಅವ್ರ ಬಗ್ಗೆ ಬರೀತಾ ಇರುವಾಗ, ಬೇಂದ್ರೆಯವರು ಎಂಥ ಕವಿ, ವರಕವಿ ದಾರಾ ಬೇಂದ್ರೆ ಎನ್ಗೆ ಇವರು ನಾಲ್ಕಸ್ತೂರಿ ಬರೆಯೋದು. ಮೊದಲು ಕವನನ ಬೆಕ್ಕು ಹಾರುತ್ತಿದೆ ನೋಡಿದ್ದೀರಾ ಅಂತ ಒಂದು ಪದ್ಯ ಬರೆದ್ರು. ಆಮೇಲೆ ಅದನ್ನೇ ಅಣುಕು ಹಾಡು ಮಾಡಿ ಹಕ್ಕಿ ಹಾರುತ್ತಿದೆ ಅಂತ ಮಾಡಿದ್ರು. ಆ್ಯಕ್ಚುಲಿ ಇದು ಉಲ್ಟಾಗಿರೋದು. ಅದನ್ನೇ ಹೊಗಳು ಭಟ್ಟ ಅನ್ನೋದು. ಚುಚ್ಚುವ ಹಾಸಿಗೆ, ನಮ್ಮ ಹಾಸಿಗೆನಲ್ಲಿ ತಿಗಣೆನೋ ಇದು ಬಂದು ಸೊಳ್ಳೆಗಳಿಗೆ ಕರೀತಾ ಇರೋದಕ್ಕೆ ಆ ಹಾಸಿಗೆಗೆ ಏನಂತಾರೆ ಅಂದರೆ ಹಿಂಸತೂಲಿಕಾ ತಲ್ಪ. ಹಿಂಸತೂಲಿಕಾ ತಲ್ಪ ಅಂತ ಹೇಳ್ತಾರೆ. ಹೆಸರು, ನೇಮ್, ವಾಟ್ ಈಸ್ ಇನ್ ಎ ನೇಮ್, ಎ ರೋಸ್ ಸ್ಮೆಲ್ಸ್ ಸ್ವೀಟ್ ಅಂತೇಳಿ ಎಲ್ಲ ಇದೆಯಲ್ಲ ಒಂದು ಹೆಸರು ಅನ್ನೋಕ್ಕೆ. ಹೆಸರಲ್ಲಿ ಏನಿದೆ ಅಂತ ಅಂದ್ಕೊಂಡು ಕೆಲವರು ಅದನ್ನು ಕೆಡಿಸ್ಕೊಳ್ತಾರೆ. ಹೆಸರುಗತ್ತೆ ಅನ್ನೋಕ್ಕೆ ಇವರು ಹೊಸ ಪದ ಹೆಂಗೆ ಮಾಡಿದ್ದಾರೆ ನೋಡಿ. ಅಶ್ವಾಮಿತ್ರ ಸೃಷ್ಟಿ, ವಿಶ್ವಾಮಿತ್ರ ಅಲ್ಲ, ಅಶ್ವಾಮಿತ್ರ ಸೃಷ್ಟಿ, ಈ ಥರ ಹೊಸದಾಗಿ. ಆಮೇಲೆ ಹೇರಂಬ ಅಲ್ಲ, ಹೇರಂಪ ಅಂದರೆ ಇವಾಗಿನ ಕಾಲೇಜ್ ಹುಡುಗರಿಗೆಲ್ಲ ಒಂದು ಹೇರ್ ಸ್ಟೈಲ್ ಬಂದಿದೆಯಲ್ಲ, ಇಲ್ಲೆಲ್ಲ ಕಟ್ಟಿಸ್ಕೊಳ್ಳೋದು, ಜುಟ್ಟು ಬಂದಿರೋದು, ಇದನ್ನು ಹೇರ್ನ ರಂಪ ಮಾಡ್ಕೊಂಡಿರೋದು ಹೇರಂಪ ಅನ್ನೋದು. ಆಷಾಢಭೂತಿ ಅನ್ನೋಕ್ಕೆ ಇವರು ನಾಲ್ಕಸ್ತೂರಿ ಕೊಡೋ ಡೆಫಿನೇಷನ್ನು ಬೂದಿ ಮುಚ್ಚಿದ ಬಂಡ ಅಂತ ಹಿಂಗೆ ಅಂತಾರೆ. ನಿಂದೆ ಮಾಡುವುದೇ ಜಾಯಮಾನ, ಕ್ರಿಟಿಸೈಸ್ ಮಾಡೋದೇ ಇವನು ಜಾಯಮಾನ ಆಗಿರೋ ಅಂಥವನು ಏನಂತಾರೆ ಅಂದರೆ ಉಗುಳು ಭಟ್ಟ ಅಂತ. ಸುಮ್ಮನೆ ಒಂದು ಅಕ್ಷರ ಆ ಕಡೆ ಈ ಕಡೆ ಹೇಳ್ತೇವೆ. ಇವಾಗ ನಿಮ್ಗೊಂದು ಕೊನೆಯದೊಂದು ಪ್ರಶ್ನೆ ಕೇಳಿಬಿಡ್ತೀನಿ, ಇನ್ನು 5 ನಿಮಿಷ ಇರೋದ್ರಿಂದ ಕೊನೆಯದೊಂದು ಪ್ರಶ್ನೆ. ಸರ್, ಈ ಕುಡಿಯೋದು ಶುರು ಮಾಡೋಕ್ಕೆ ಯಾವ ವಯಸ್ಸು ಪ್ರಶಸ್ತ? ಯಾವ ವಯಸ್ಸು? ಕುಡಿಯೋದು ತಪ್ಪು ಅಂತ ಹೇಳೋಂಗಿಲ್ಲ, ಪ್ರಶ್ನೆ ಏನಿದೆ ಇಲ್ಲಿ, ಡಿಸೈಡ್ ಆಗಿದೆ ಯಾವ ವಯಸ್ಸು ಅಂತ. ನಿಮಗೇನು ಅನ್ಸತ್ತೆ? ಕೆಲಸ ಸಿಕ್ಕಿದ ಮೇಲೆ ಸಾಮಾನ್ಯವಾಗಿ ಹೇಳೋದು ಅಲ್ವಾ? ಕೆಲಸ ಸಿಕ್ಕಿದ ಮೇಲೆ ಏನು ಸರ್? ಅದೇ ಇದಂತೂ ಅಲ್ಲ, ಅದೇ ಅದೇ 19 ಯಾಕೆ ವಯಸ್ಸು? ಓಕೆ, ಅಂದರೆ 90 ವರ್ಷದವರೆಗೂ ಕುಡಿಬಾರ್ದು ಅಂತನಾ? 90 ಅಂತ ಯಾಕೆ? 60 ಯಾಕಾಗಲ್ಲ? 19 ಯಾಕೆ? ಅದೇನು ಸಂಪಾದನೆ ಮಾಡೋದು ಅಂತ. ಓಕೆ, ನಾಲ್ಕಸ್ತೂರಿ ಹೇಳ್ತಾರೆ ಕುಡಿಯೋದಕ್ಕೆ ಪ್ರಶಸ್ತವಾದ ವಯಸ್ಸು ಮಧ್ಯ ವಯಸ್ಸು ಬಂತಲ್ಲ ಅಲ್ಲ ಸರ್? ಅಷ್ಟೇ. ಇದು ಸುಮ್ಮನೆ ಒಂದು ಅಲ್ಪ ಪ್ರಾಣ ಮಹಾಪ್ರಾಣ ಹಿಂಗೆಲ್ಲ ಸುಮ್ಮನೆ. ಇನ್ನೊಂದು ಕೇಳಿ, ಐ ಸ್ಪೆಷಲಿಸ್ಟ್ ಡಾಕ್ಟರ್ ಸೋನ್ಸ ವಾಸನ್ಗೆ ಏನು ಹೇಳ್ತಾರೆ ಅಂತ ಇವರು? ಕಣ್ವಂತರಿ ಅಂತ. ಸುಮ್ಮನೆ ಒಂದೊಂದೇ ಪದ. ಆಮೇಲೆ ಕೋಪ ಅಂತಾಗ, ಕೋಪ ಬಂದಾಗ ನಿಧಾನಿಸ್ಬೇಕು, 10 ಎಣಿಸ್ಬೇಕು. ಯಾಕೆ ಅಂದರೆ ಆ 10 ಎಣಿಸೋಷ್ಟರೊಳಗೆ ಇನ್ನೂ ಒಳ್ಳೊಳ್ಳೆ ಬೈಗಳು ಜ್ಞಾಪಕ ಬರುತ್ತೆ. ಇದನ್ನೇನಾದ್ರು ನಾವು ಕೋಪ ಬಂದಾಗ ಜ್ಞಾಪಿಸ್ಕೊಂಡ್ರೆ ನಮ್ಮ ಕೋಪ ಎಲ್ಲ ಹೊರಟೋಗ್ಬಿಡುತ್ತೆ. ಹೀಗೆ ಇಂಥ ಅದ್ಭುತ ನಮ್ಮಲ್ಲಿ ಕಾದಂಬರಿಕಾರರು, ಸಾಹಿತಿಗಳು ಎಲ್ಲ ಇದ್ದರು. ಹಾಸ್ಯ ಪ್ರಜ್ಞೆ ಅಂದ ತಕ್ಷಣ ಅದರೊಳಗೆ ವ್ಯಂಗ್ಯ ಇರಬೇಕು, ಚುಚ್ಚುಮಾತು ಇರಬೇಕು. ಅದು ಇಲ್ಲದಿರಾಗಲ್ಲ. ಎಕ್ಸೆಪ್ಷನ್ಸ್ ಅಫ್ಕೋರ್ಸ್. ಈ ರಾಜಕಾರಣಿಗಳ ಬಗ್ಗೆ ಮಾತಾಡುವಾಗ ಅದನ್ನೆಲ್ಲ ಮಾತಾಡಬೇಕು. ನಿನ್ನೆ ನೀವು ಕೇಳಿದ್ರಿ, ಸಾಮಾನ್ಯವಾಗಿ ನೀವು ಅಬ್ಸರ್ವ್ ಮಾಡಿ ಅನೇಕ ಹಾಸ್ಯ ಕಾರ್ಯಕ್ರಮ ನೀವು ನೋಡಿದ್ದೀರ. ನೋಡ್ತಾ ಇದ್ದಾಗೆಲ್ಲ ಜನರಲಿ, ಯೂಶ್ವಲಿ, ಕಾಮನ್ಲಿ ಆ್ಯಂಡ್ ನಾರ್ಮಲಿ 2 ಸಬ್ಜೆಕ್ಟು ಹಾಸ್ಯದಲ್ಲಿ ಚರ್ಚೆ ಆಗೋದು. ಒಂದು ರಾಜಕಾರಣ, ಇನ್ನೊಂದು ಸಂಸಾರ ಅಲ್ವಾ? ಅಂದರೆ ಸಂಸಾರದಲ್ಲೂ ಏನು, ಹೆಂಡತಿ ಹೆಣ್ಪೆಕಡ್ ಅನ್ನೋದು, ಗಂಡ ಹೆಂಡತಿ ಬಜಾರಿ ಅನ್ನೋದು, ಹೆಂಡತಿ ಇಷ್ಟೇ ಆಗತ್ತಾ? ಇವತ್ತು ನೋಡಿ, ನಾನು ಬೇಕಂತ ಆರಿಸ್ಕೊಂಡು ಈ ಸಬ್ಜೆಕ್ಟ್, ಆ 2 ಸಬ್ಜೆಕ್ಟ್ಗಳನ್ನ ಟಚ್ ಮಾಡಿಲ್ಲ. ಆದರೂ ಅನೇಕ ಹಾಸ್ಯ ಸಾಹಿತಿಗಳು ಇದರೊಳಗೆ ವ್ಯಂಗ್ಯನೂ ಇಲ್ಲ, ಚುಚ್ಚು ಇಲ್ಲ, ಕುಹಕನೂ ಇಲ್ಲ, ಅಸಭ್ಯನೂ ಇಲ್ಲ. ಸಂದರ್ಭ ಇದು ಕರೆಕ್ಟಾಗಿದೆ. ಇಷ್ಟೆಲ್ಲ ಇರೋಕ್ಕೆ ಸಾಧ್ಯ ಇದೆ. ಬಟ್ ನಮ್ಮ ಕೆಪ್ಯಾಸಿಟಿ ಇದ್ದಷ್ಟು ನಾವು ಮಾಡ್ಕೋಬೇಕು ಅಂತ ಹೇಳಿ ಕೊನೆಯದು ಒಂದು ಮೆಸೇಜು ಇದರಲ್ಲಿ ಹೇಗೆ ಅಂತ ಇವ್ರದ್ದು ವ್ಯಂಗ್ಯ ಬೇಡ, ಚುಚ್ಚ ಬೇಡ ಅಂತ ಶುರು ಮಾಡಿದ್ರಿಂದ 4 ಕಸ್ತೂರಿದೆ 1.5 ನಿಮಿಷದ ಒಂದು ಸ್ಟೇಟ್ಮೆಂಟ್ ಓದ್ಬಿಟ್ಟು ನಾನು ಮುಗಿಸ್ತೀನಿ. ಅವ್ರು ಹೇಳ್ತಾರೆ, ಈಶಾವಾಸ್ಯಮಿದಂ ಹಾಸ್ಯಂ. ದೇವ್ರ ಹತ್ರ ಇದೆಯಂತೆ ಹಾಸ್ಯ. ಯಾಕೆಂದರೆ ದೇವರು ಯಾವಾಗಲೂ ನಗ್ತಾನೆ ಇರ್ತಾನಲ್ಲ. ಕೋಪದಲ್ಲಿರೋ ದೇವ್ರು ಯಾರನ್ನ ನೋಡಿದ್ದೀರಾ ಮೇಡಮ್? ಕೃಷ್ಣ ಇಮ್ಯಾಜಿನ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಕೃಷ್ಣ ಥ್ರೂ ಔಟ್ ಲೈಫು, ನೀವು ಭಗವದ್ಗೀತೆ ಅಲ್ಲ ಎಕ್ಸ್ಪರ್ಟ್ ಆಗಿರೋದ್ರಿಂದ ಭಗವದ್ಗೀತೆ ಅರ್ಜುನ ವಿಷಾದ ನಾಮ ಯೋಗ ಓದ್ಬಿಟ್ಟು
ಸುಮ್ಮನೆ ನಿಲ್ಲಿಸ್ಬಿಟ್ರೆ ಅರ್ಜುನ ಹೇಳಿದ ಪಾಯಿಂಟ್ ಎಲ್ಲ ಕರೆಕ್ಟ್ ಅನಿಸ್ಬಿಡುತ್ತೆ ನಮಗೆ. ಬೇಕಾದ್ರೆ ಅವ್ನು ಎಂಥ ಲಾಜಿಕಲ್ಲಾಗಿ ಆರ್ಗ್ಯೂ ಮಾಡ್ಕೊಂಡು ಬರ್ತಾನೆ ಅವನು, ಎಲ್ಲ ಹೌದು ಕರೆಕ್ಟ್ ಅಂತ ಅನಿಸ್ಬಿಡುತ್ತೆ. ಇಂಥದನ್ನು ಹೆಂಗೆ ಕೌಂಟ್ರ್ ಮಾಡ್ತಾನೆ ಅಂದಾಗ ಕೃಷ್ಣ ಮುಗುಳ್ನಗ್ತಾ ಪ್ರಹಸನ್ನಿವ ಭಾರತ ಮುಗುಳ್ನಗ್ತಾ ಹೇಳ್ತಾನೆ, ಕುತಸ್ತ್ವ ಕಶ್ಮಲಂವಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ಮಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ. ಎಲ್ಲಿಂದ ಬಂತೆ ನಿನಗೆ ಈ ಟೈಮ್ನೊಳಗೆ ಈ ಥರದ್ದು? ಅಷ್ಟು ಕೂಲಾಗಿ ಅಂಥ ವಿಷಮ ಪರಿಸ್ಥಿತಿನಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗತ್ತಾ? ಸಣ್ಣ ಪ್ರಾಬ್ಲಮ್ನೇ ನಾವು ದೊಡ್ಡದು ಮಾಡ್ಕೊಂಡು ಹೋಗ್ತೀವಲ್ಲ. ಎಂಟೈರ್ ಕೃಷ್ಣ ಅರೇಂಜ್ ಮಾಡಿ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣಕ್ಕೆ ಅರೇಂಜ್ ಮಾಡಿ ಕ್ಲೈಮ್ಯಾಕ್ಸ್ ಮ್ಯಾಚ್ ಬಂದಾಗ ಓಪನಿಂಗ್ ಬ್ಯಾಟ್ಸ್ಮನ್ನು ನಾನು ಹೋಗಲ್ಲ ಬ್ಯಾಟಿಂಗು ಅಂತ ಅಂದ್ಬಿಟ್ರೆ ಆ ಮ್ಯಾನೇಜರ್ಗೆ ಏನಾಗಬೇಕು? ರವಿಶಾಸ್ತ್ರಿನೋ ಕುಂಬಳೆನೋ ಯಾರೇ ಆಗಿರಲಿ, BCCIಗೆ ಅಂಥ ಸಿಚುವೇಶನ್ ಹೇಗೆ ಹ್ಯಾಂಡಲ್ ಮಾಡ್ದ? ಅದಕ್ಕೆ ದೇವರ ಹತ್ರ ಈಶಾವಾಸ್ಯಮಿದಂ ಹಾಸ್ಯಂ ಅನ್ನೋದಕ್ಕೆ ನಾಕಸ್ತೂರಿ ಬರೆದಿದ್ದಾರೆ. ಇಲ್ಲಿ ಹೆಂಗೆ ಈಶಾವಾಸ್ಯ ಹೆಂಗೆ ಬಂತು ಅನ್ನೋಕ್ಕೆ, ತನ್ನ ಸೃಷ್ಟಿಯನ್ನು ಅವಲೋಕಿಸಿ, ಯಾರೋ ಸೃಷ್ಟಿ ಅಂದರೆ ಬ್ರಹ್ಮ, ತನ್ನ ಸೃಷ್ಟಿಯನ್ನು ಅವಲೋಕಿಸಿ ಈಶಾ ತಾನೇ ಹೇಸದ. ಇಂಥದ್ದು ಸೃಷ್ಟಿ ಮಾಡಿಬಿಟ್ಟು ನೋಡ್ತಾನೆ, ನಗಬೇಕೋ ಅಳಬೇಕೋ ಅನ್ನೋ ಇಕ್ಕಟ್ಟಿಗೆ ಸಿಕ್ಕಿ ಆ ದೇವರು ಪುಣ್ಯಕ್ಕೆ ನಕ್ಕ. ಆದ್ದರಿಂದ ನಾವು ನಗಬಹುದಾಗಿದೆ. ಅವನು ನಕ್ಕಿದ್ರಿಂದ ಸೃಷ್ಟಿಕರ್ತ ನಕ್ಕಿರುವಾಗ ಅವನ ಸೃಷ್ಟಿ ಕೂಡ ನಾವು ನಗಬೇಕಾಗಿದೆ. ಅದನ್ನು DVG ಅವರು ನಗುವು ಸಹಜದ ಧರ್ಮ ಅನ್ನೋದನ್ನು ಭಾಳ ಚೆನ್ನಾಗಿ ಅದು ನಾವು ನಮ್ಮನ್ನು ವಿಕಾರಗೊಳಿಸ್ದ. ಬಟ್ ನಗಕ್ಕೆ ಹೆಂಗಾಗತ್ತೆ? ಅಷ್ಟಾವಕ್ರ ನಾವು ನಮ್ಮನ್ನು ವಿಕಾರಗೊಳಿಸಿದ ಬ್ರಹ್ಮನಿಗೆ ನಾವು ಗುಡಿ ಕಟ್ಟಲಿಲ್ಲ ಅಲ್ವಾ? ಬ್ರಹ್ಮನ ಗುಡಿ ಕಟ್ಟಲಿಲ್ಲ. ಆದರೆ ಅವನಂತೆ ನಕ್ಕು ಅವನಿಗೆ ನುಡಿಯ ನೈವೇದ್ಯ ಅರ್ಪಿಸ್ತಾ ಇದ್ದೀವಿ. ನಾವೇ ಅರ್ಪಿಸ್ತಾ ಇದ್ದೀವಿ. ಹೇಗೆ ಸೃಷ್ಟಿ ಮಾಡ್ದ ನಮ್ಮನ್ನು? ಓರೆಗಣ್ಣು, ಮುರುಕು ಮೂಗು, ಹಿತ್ತಾಳೆ ಕಿವಿ, ಖಾಲಿ ಬುರುಡೆ, ಬೂದಿ ಮುಚ್ಚಿದ ಕಂಠ ನೆನೆ ಇಮಿಟೇಟ್ ಮಾಡಿದ್ರು, ಎಲ್ರಿಗೂ ನಮಸ್ಕಾರ ಅಂತ. ಬೂದಿ ಮುಚ್ಚಿದ ಕಂಠ, ಕೊಳಕು ಕಳೆಬರ. ನಾಲ್ಕಸ್ತೂರಿ ಇನ್ನೊಂದು ಹೇಳ್ತಾರೆ, ಒಂದು ವಾರದಿಂದ ಸ್ನಾನ ಮಾಡದೇ ಇರೋನಿಗೆ ಕೊಳೆ ಬರ ಅಂತೆ. ಕೊಳಕು ಕಳೆಬರ, ಸೊಟ್ಟು ಕಾಲುಗಳ ಸಾಲನ್ನು ಕಂಡು ಕಾಣಿಸಿ ನಾವು ಮಾಡ್ತಾ ಇರೋದು ಪರಸ್ಪರ ಹೊಗಳಿಕೆ ತೆಗಳಿಕೆಗಳು. ಈ ಥರ ಒಕ್ಕದಿಸಿಟ್ಕೊಂಡು ಬ್ಯೂಟಿಫುಲ್ ಫ್ಯಾಂಟಾಸ್ಟಿಕ್ ಆಗಿದ್ದೀರಾ, ಯು ಆರ್ ವೆರಿ ಹ್ಯಾಂಡ್ಸಮ್ ಅಂತ ಅವಳು ಅಂತಾಳೆ, ಯು ಆರ್ ಬ್ಯೂಟಿಫುಲ್ ಅಂತ ಇವರಂತ ಹೊಗಳಿಕೆ ತೆಗಳಿಕೆಗಳ ಚಕ್ಕಳಗುಳಿ ಅನ್ನೋದಕ್ಕೆ ಸ್ವಲ್ಪ ನಿಲ್ಲಿಸ್ಕೊಳ್ತೀನಿ. ಇಲ್ಲಿ ಇನ್ನೊಂದು ಬರೀತಾರೆ, ಚಕ್ಕಳ ಅಂದರೆ ಏನು? ಎರಡು ಮೀನಿಂಗ್ ಇದೆ. ಚಕ್ಕಳ ಅಂದರೆ ಮೂಳೆನಾ, ಚರ್ಮನಾ, ಮೂಳೆನಾ? ಚರ್ಮ. ಇದನ್ನು ನಾಲ್ಕಸ್ತೂರಿ ಅವ್ರ ಡಿಕ್ಷನರಿಲಿ ಚಕ್ಕಳ ಅಂತ ಬರೆದು ಅದಕ್ಕೆ ಡೆಫಿನೇಷನ್ನು. ಇದನ್ನು ಕೆಲವರು ಮಕ್ಕಳಿಗೆ ಹಾಕ್ತಾರೆ ಅಂತ. ಚಕ್ಕಳ ಮಕ್ಕಳ ಇದನ್ನು ಕೆಲವರು ಮಕ್ಕಳಿಗೆ ಹಾಕ್ತಾರೆ ಅಂತೇಳಿ ಈ ಥರ ತೆಗಳಿಕೆಗಳ ಚಕ್ಕಳುಗುಳಿ ಇರಿಸಿ ಬದುಕುತ್ತಿದ್ದೇವೆ ನಾವು. ತಿಳಿದವರು ತಳಮಳಗೊಳ್ಳದಂತೆ ವಚನಕಾರರ ಉಪದೇಶದಂತೆ. ಏನು ಉಪದೇಶ? ವಚನಕಾರರ ಉಪದೇಶ. ಕಳಬೇಡ ಕೊಲಬೇಡ ಹುಸಿಯ ನುಡಿಬೇಡ ಅಂದ್ರಲ್ಲ ಇವರು. ಕಳಬೇಕು ತಿಳಿಗೇಡಿತನವನ್ನು. ನೋಡಿ, ನಮ್ಮ ತಿಳಿಗೇಡಿತನವನ್ನು ಕೊಲಬೇಕು ಕೊಚ್ಚಿದ ಮನವನ್ನು, ಅಹಂಕಾರ. ಹುಸಿಯ ಕಡಿಯಲು ಬೇಕು, ಚೆನ್ನವ ಬಣ್ಣಿಸಬೇಕು. ಚೆನ್ನವ ಬಣ್ಣಿಸಬೇಕು, ಅನ್ಯಕ್ಕೆ ಅಸಹ್ಯ ಪಡಬೇಕು. ಇದೇ ಅವರ ನೀತಿ. ಆ ನೀತಿಯೇ ನವನೀತಿ ಇಂದಿನ ನಾಳೆಗೆ. ಯಾಕೆಂದರೆ ಇವತ್ತಿರು ನಾಳೆಗೆ. ಯಾಕೆಂದರೆ ಈಗ ಬಡಾಯಿಗಾರನೇ ಬಹದ್ದೂರ, 60 ವರ್ಷ ಆಯ್ತು ಇದು ಬರೆದಿದ್ದು ಅವರು. ಬಡಾಯಿಗಾರನೇ ಬಹದ್ದೂರ, ಹಣವಂತನೇ ಮಣೆವಂತ, ಬರೆ ಎಳೆಯುವುದೇ ಬರಹದ ಗುರಿ, ಉಗುಳೇ ಉತ್ತಮ ವರ್ತನೆ ಎಂದಾಗಿದೆ ಜನಮನದ ಜಾಯಮನ. ತಿಳಿದವರು, ತಿಳಿಯ ಬಯಸುವವರು, ತಿಳಿಸಬಲ್ಲವರು ಈ ತೆಳುನುಡಿಯ ತೀರ್ಥವನ್ನಿತ್ತು ಜನಮನದ ಕಲ್ಮಶ ತೊಳೆಯಲಿ ಅಂತವ್ರು ಬರೆದರು. ನಂದು ಅದೇ ಪ್ರಾರ್ಥನೆ ಮಾಡಿ ನಾನು ಇಂಥ ಅದ್ಭುತ ಹಾಸ್ಯ, ಸದಭಿರುಚಿ ಹಾಸ್ಯ ಬೆಳೆಸ್ಕೊಂಡು. ಸರ್, ನಮಸ್ಕಾರ.